ಯಾವುದು ಒಂದು ನಮಗೆ ಕೆಲವರಿಗೆ ಕುಡಿತದ ಅಭ್ಯಾಸ ಇದೆ, ಅವರು 21 ದಿವಸ ದಿನಾಲು ಕುಡಿದರೆ ಅವರು ಆ ಕುಡಿತದನಿಗೆ ಅಡಿಕ್ಟ್ ಆದರು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಬೀಡಿ ಸೇದುವವರು, ಸಿಗರೇಟ್ ಸೇದುವವರು 21 ದಿವಸ ದಿನಾಲು ಬೀಡಿ ಸಿಗರೇಟ್ ಸೇದಿದ್ರೆ ಆಮೇಲೆ ಅವರು ಆ ಅಭ್ಯಾಸಕ್ಕೆ ಎಡಿಕ್ಟ್ ಆದರು. ಪ್ರೈಸ್ ಲಾರ್ಡ್. ಅದೇ ರೀತಿಯಲ್ಲಿ ದೇವರ ವಾಕ್ಯ, ಒಂದು ವಾಕ್ಯವನ್ನು 21 ಬಾರಿ ನಾವು ಓದಿದರೆ ಆ ದೇವರ ವಾಕ್ಯ ನಮ್ಮದಾಗುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ದೇವರ ವಾಕ್ಯ ಅದೇ ರೀತಿ ಕಲಿತದ್ದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಒಮ್ಮೊಮ್ಮೆ ಒಂದೊಂದು ವಾಕ್ಯ ಬರೆದಿದ್ದರೆ 100 ಬಾರಿ ಬರೆದು ಅದನ್ನು ಕಲಿತಿದ್ದೇವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನೀವು ಕಲಿತಂಗೆ ಆಮೇಲೆ ನಿಮಗೆ ಒಂದು ದೇವರ ವಾಕ್ಯದ ಗಿಫ್ಟ್ ಸಿಗುತ್ತದೆ, ಸ್ಕ್ರಿಪ್ಚರ್ ಗಿಫ್ಟ್, ವಾಕ್ಯದ ಗಿಫ್ಟ್. ಮತ್ತು ನಿಮಗೆ ಓದಬೇಕಂದ್ರೆ ಎಲ್ಲಿದ್ದರೂ ವಾಕ್ಯ ಠಕ್ಕ ಬರುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಮೊದಲು ನೀವು ಆ ಅಭ್ಯಾಸಕ್ಕೆ ನೀವು ಎಡಿಕ್ಟ್ ಆಗಬೇಕು. ಪ್ರೈಸ್ ಲಾರ್ಡ್. ಬೈಬಲ್ ಓದಬೇಕು ದಿನಾಲು. ಪ್ರೈಸ್ ಲಾರ್ಡ್. ಓದುವಾಗ ಯಾವುದೋ ಒಂದು ಪ್ರಾಮಿಸಸ್, ಒಂದು ವಾಕ್ಯ ನಿಮಗೆ ಒಳ್ಳೆಯದೆಂದು ಅನಿಸಿದರೆ ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಪ್ರೈಸ್ ಲಾರ್ಡ್. ಬೈಬಲಲ್ಲಿ ಅಂಡರ್ಲೈನ್ ಮಾಡಬೇಕು. ಪ್ರೈಸ್ ಲಾರ್ಡ್. ಅದು ಪುನಃ 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 ಓದಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಬೈಬಲಲ್ಲಿ ಎಷ್ಟು ಪುಸ್ತಕಗಳಿವೆ? ಎಷ್ಟು ಪುಸ್ತಕಗಳು ಎಷ್ಟಿವೆ? ಹೌ ಮೆನಿ ಬುಕ್ಸ್ ಇನ್ ದ ಬೈಬಲ್? 73. ಕಥೋಲಿಕ ಬೈಬಲಲ್ಲಿ 73, ಕಥೋಲಿಕ ಬೈಬಲಲ್ಲಿ 73. ಇಷ್ಟು ಬೈಬಲು ಯಾವ ಪಂಗಡದಲ್ಲೂ ಕೂಡ ಇಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಒಂದು ಚಪ್ಪಾಳೆ. ಪ್ರೈಸ್ ಲಾರ್ಡ್. ಯಾರಾಗಲಿ ಅವರು, ಯಾವ ಬೇರೆ ಗ್ರೂಪಿನವರಾಗಲಿ, ಆದರೆ 73 ಬುಕ್ಕುಗಳಿದ್ದಂಥ ಬೈಬಲ್ ಅಂದರೆ ನಮ್ಮ ಒಂದು ಪುಸ್ತಕ ಮಾತ್ರ. ಅದಕ್ಕೆ ಯೇಸುವಿಗೆ ಒಂದು ಗಟ್ಟಿ ಚಪ್ಪಾಳೆ ತಟ್ಟಬೇಕು ನಾವು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಮತ್ತೆಲ್ಲ ಇತರರ ಬೈಬಲ್ಗಳು ಇದರಿಂದ ತೆಗೆದಂಥ ಬೈಬಲ್ಗಳು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ವಾಕ್ಯಗಳಿವೆ ನಮ್ಮ ಬೈಬಲಲ್ಲಿ? ಕಥೋಲಿಕ ಬೈಬಲಲ್ಲಿ 34,000 ವಾಕ್ಯಗಳಿವೆ. ಪ್ರೈಸ್ ಲಾರ್ಡ್. 34,000 ವರ್ಸಸ್, 73 ಬುಕ್ಸ್, ಮೋರ್ ದೆನ್ 8,000 ಪ್ರಾಮಿಸಸ್. 8,000ಕ್ಕಿಂತ ಮೇಲಿನ ವಾಗ್ದಾನಗಳು ಈ ಬೈಬಲಲ್ಲಿವೆ. ಪ್ರೈಸ್ ಲಾರ್ಡ್. ಎಷ್ಟು ವಾಗ್ದಾನಗಳು ನೀವು ಕಲಿತೀರಾ ಅಷ್ಟು ನಿಮಗೆ ಒಳಿತಾಗುತ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಬೈಬಲ್ नಮಗೆ मुख्य. आजकाल मस्त भक्ती करतात, एक सांताच्या भक्ती करतात, मरियमाच्या भक्ती करतात. पूण आज पवित्र सभा सांगता आमकां, पापसाहेब सांगता, देवाच्या उतराचे भक्तीक देवाक गरज आसात. प्रेज द लॉर्ड, हालेलुया. दुसरे पूरा भक्ताच्या मागीर प्रेज द लॉर्ड. ಮೊದಲು ಫಸ್ಟ್ ನಮಗೆ ಯಾವುದು ಬೇಕು? ದೇವರ ವಾಕ್ಯದ ಬಲ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಒಂದು ಸಾಕ್ಷಿ ಹೇಳಬೇಕಾದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾಕೆಂದರೆ ನಾನು ತುಂಬ ದೇವರ ವಾಕ್ಯ ಓದಲಿತ್ತಿರಲಿಲ್ಲ. ನನಗೆ ಯಾವುದೊಂದು ಬಲಿಪೂಜೆಗೆ ಹೋಗಲಿಕ್ಕೆ ಬೇಕಿರಲಿಲ್ಲ, ಯಾವುದೊಂದು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಬರೀ ಒಂದು ಮನುಷ್ಯನಾಗಿ ಜೀವಿಸ್ತಿದ್ದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತು ಅಷ್ಟೇ ರೋಗಗಳು. ನನಗೆ ಟೋಟಲ್ 11 ಬಾರಿ ಸರ್ಜರಿ ಆಗಿದೆ, 11 ಬಾರಿ ಆಪ್ರೇಷನ್ ಆಗಿದೆ. ಯಾಕೆಂದರೆ ನಾನು ದೇವರಲ್ಲಿ ಇರಲಿಲ್ಲ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಮತ್ತು 1998ರಲ್ಲಿ ನಾನು ಸಂಪೂರ್ಣವಾಗಿ ದೇವರಲ್ಲಿಗೆ ಬಂದೆ. ದೇವರ ವಾಕ್ಯವನ್ನು ಆಲಿಸಿದೆ, ದೇವರ ವಾಕ್ಯವನ್ನು ನುಡಿದೆ, ಆ ದೇವರ ವಾಕ್ಯವನ್ನು ಪ್ರಕಟಿಸಲು ಶುರು ಮಾಡಿದೆ. 2000 ಇಸ್ವಿಯಿಂದ ಧ್ಯಾನಕೂಟಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ನಾವು. ಈಗ 23 ವರ್ಷ ಧ್ಯಾನಕೂಟ ಕೊಟ್ಟು ಸಂಪೂರ್ಣ ಆಗ್ತಾಯಿದೆ. ಅಂದಿನಿಂದ ಯಾವಾಗ ಯೇಸುವನ್ನು ನಂಬಿದೆ ಅಂದಿನಿಂದ ಇಂದಿನವರೆಗೆ ಯಾವುದು ಒಂದು ರೋಗ ಇಲ್ಲ, ಯಾವುದೊಂದು ಟ್ಯಾಬ್ಲೆಟ್ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟುವರೆಗೆ ನಾನು 7-8 ಬಾರಿ ಬೈಬಲ್ ಓದಿ ಆಗಿದೆ. ಪ್ರೈಸ್ ದಿ ಲಾರ್ಡ್. 1 ಬಾರಿ ಓದಿದವರು ಎಷ್ಟು ಮಂದಿ ಇದ್ದಾರೆ ನೋಡಿ?
ಒಂದು 10 ಕೈಗಳ ಮೇಲೆ ಬಂತು. 1 ಸಾರಿ ಓದಿದವರು, 2 ಸಾರಿ ಓದಿದವರು ಅವರು ಒಂದು 2-3 ಜನ, 3 ಸಲ ಓದಿದವರು ಅದರಲ್ಲಿ ಒಬ್ಬರು ಮಾತ್ರ, 4 ಬಾರಿ ಓದಿದವರು 1 ಮಾತ್ರ. ಪ್ರೈಸ್ ದಿ ಲಾರ್ಡ್. 5 ಬಾರಿ ಓದಿದವರು ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್. 1 ಬಾರಿ ಓದದೆ ಇದ್ದವರು ಯಾರು ಕೈ ಮೇಲೆ ಹಾಕೋದಿಲ್ಲ. ಮರ್ಯಾದೆಯ ಸವಾಲು. प्रेज द लॉर्ड. मर्यादेचे सवाल देखून कोणी आतो एर घालना. प्रेज द लॉर्ड. जर क्रिस्तांव जावन एक बायबल एक पटी वाचना जाल्यार तो नीज क्रिस्तांव नहीं. इज ए डुप्लिकेट क्रिश्चन. प्रेज द लॉर्ड. हालेलुया, हालेलुया. देखून ಇಲ್ಲಿ ಮಂಗಳೂರಲ್ಲಿ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನರಿದ್ದಾರೆ ನಮ್ಮ ಕ್ರೈಸ್ತರು. ಆದರೆ ಒರಿಜಿನಲ್ ಕ್ರೈಸ್ತರು ಸಿಗುವುದು ಕೆಲವರು ಮಾತ್ರ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಜಪಮಾಲೆಯನ್ನು ಮಾಡ್ತೇವೆ, ಹೌದಲ್ವಾ? ಇಲ್ಲಿ ಮಂಗಳೂರಲ್ಲಿ ಜಾಸ್ತಿ ಮರಿಯಮಾತೆಯ ಭಕ್ತರು, ಹೌದಲ್ವಾ? ಹೌದು, ನಾವು ಕೂಡ ಮಾಡ್ತೀವಿ. ಪ್ರೇಸ್ ದಿ ಲಾರ್ಡ್. ಅದಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯವನ್ನು ಓದಬೇಕು. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬಿಡುಗಡೆ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಎಲ್ಲರೂ ಒಂದು ಜಪಮಾಲೆಯನ್ನು ನಾವು ಹೇಳೋಣ. सक्कर आम्ही एक तेर्स भेटवणे यावेळेला बापाचे पुताचे आणि पवित्र आत्म्याचे नावी आमेन. सतमंता देवाक सर्वोदर बापा स्वर्ग आणि पृथ्वीच्या रचणारा जेजू ख्रिस्ता त्याच्या क्लेश पुत्र आमच्या समया जो पवित्र आत्म्याने गर्भी संभवलो ओंकार मर्यादान जल्मलो 5 पहिले तकालताने कस असले तका कुसा जोडलो तो मेलो आणि तका निके बेलो तो मेल्ल्यामध्ये देवलो तिसरे दिसा मेल्यांतलो परतून जेवण जालो सरकार सडलो सरपदीदार देवपाच्या उजव्या बसला तेन तान जिवानी मेल्ल्यांची मनसबे करून येतलो सतमंता पवित्रत्म्या कातोली पवित्र भक्तांचो एकतार पदकांचे बक्षणे कुडीचे जीवनपण ससनाचे जिवीत. आमेन. आमच्या बापा सर्गींच्या तुझे नाव पवित्र जावं, तुझे राज आमकां येवं, तुजी कुशी सरकार जाता ते संवसारान जावं. आमचो दीस पडतो ग्रास आज आमकां दी आनी आमी आमचे चुकलेल्या बक्षिता तशें आमची पदकां बगस आनी आमकां ताळ्ळेन पडोवन दिनाका पूण वायटांतले आमकां निवारा. नमान मरिया कृपेन भरलेले सुमतीजे संगता स्त्रीम तर तूं सदैवान सदैव फॉल जगशन जेजो भगवंती मरिये देवाचे मे आमा उपयां खातीर विनंतीका आता आनी आमच्या मरणाच्या वेळार. आमेन. नमान मरिया कृपेन भरलेले सुमतीजे संगता स्त्रीम तर तूं सदैव आणि सदैव फॉल जगशन जेजो भगवंती मरिये देवाचे मे आमा उपयां खातीर विनंतीका आता आनी आमच्या मरणाच्या वेळार. आमेन. नमान मरिया कृपेन भरलेले सुमतीजे संगता स्त्रीम तर तूं सदैव आणि सदैव फॉल जगशन जेजो भगवंती मरिये देवाचे मे आमा उपयां खातीर विनंतीका आता आनी आमच्या मरणाच्या वेळार. आमेन. महिमा बापाक आणि पिता आणि पवित्र आत्म्याक दिसादी नसाता आनी सदां सर्वता. आमेन. आयच्या दिसा आमी नियाळ्या दुखीचो मिस्तर पयलो मिस्तर समजेचो मळ्या मागतना रगत गमयता. सगळे तुमच्या हे 5 कंतेर्स ह्या गरजां खातीर भेटोवन दिया. तुमची कुटुंबां, तुमची भुरगीं बाळां, तुमचे तें आसलेली सगळी पिडा शिडा, निरासपण, सुलवणी, रिणाचे भार, जाग्याचे समस्ये, कोण पुरो तुमकां जाग्यार पळय उपाद्र दितात तांचे खातीर मागा. तांचे ते असले देंवसाराचे पदवेन तांणी करचे. तुमकां कोणी जाग्या खातीर उपाद्री दितात, वांट्या खातीर उपाद्री दितात, कोणी दोस्ता जाल्यार सैतानाच्या पदवे खाला तांणी दोसचें तें. तांकां सुडका मेळ्ळ्या ते करेक्ट जातात. ते मनीस कोणी पाड न्ही पूण तांकां ते सैतान उपयोग करता. तेच जाल्यार ते पाड जाल्या तितलेंच. देखून सगळ्या मनशाचो आमी मोग करूंक आसा, सगळ्या दुस्मानाचो मोग करूंक आसा. देखून सगळ्यां खातीर मागा. तुमकां कोण पुरा दुखयतात, तुमकां कोण पुरा ह्या वेळार वायट उतरां सांगतात, मागण्यांत सांबाळ्या खातीर कोण तुमकां हिंसितात तांचे खातीर मागा. सगळ्यां खातीर मागा. तुमच्या वैयक्तीक जिविता खातीर मागा, तुमच्या कुटुंबा खातीर मागा, तुमच्या भुरग्यां बाळां खातीर मागा, तुमच्या पिडेस्तां खातीर मागा. कोण पुरा पिडेस्त आसात ते सगळे पिडा आशिल्ला गूण जावचे खातीर मागया. आज प्रत्येक जावन जायतो लोक चड आसा. आज सगळ्या लोकांक बरेपण जावं दी. दनपारा उपरांत आनीक साडी लोक येवचो आसा. आमकां हो जागो पावचो ना आज. कित्याक म्हळ्यार अशें देवाचें उतर परगट जाता. हांगा जायत्या लोकांक बरेपण जाता. आनी मिडियार पळयले आतां सकाळींचे ऑनलायन पळयली थोडी आज दनपारांच्या मत्स्यगंधा ट्रेनीर भायर सरल्यान फाल्यां सकाळीं हांगा भोंवतात, रेतीरेक भोंवतात. आनी ऑनलायनार पळयली म्हाका मॅसेज गेल्या दे ऑलरेडी दे स्टार्टेड इन मत्स्यगंधा ट्रेन फ्रॉम मुंबय. येतात आज फाल्यां सकाळीं पावतात.
कित्याक ऑनलायनीर ताणें पळयलें अजपाणी अद्भुत जावची कितलो लोकांक ऑनलायनीर अजपाणी अद्भुत जाल्या कितलो म्हाका संदेश आसात कुवेट तावन प्रत्येक जावन UK तावन कुवेट तावन एक दुबय तावन मस्त साक्षी आयल्यात तांकां बरें जाल्लें वॉट्सॅपार साक्ष धाडिल्यात देखून अजपाणी अद्भुतां घडता आसतना आनीक चड चड लोक येता आसतना हर एक आमचें इंटेन्शन जी छपायन ताला भेटून दिया आनी सगळीं सांगता मागया आमच्या बापा सर्गीच्या तुजें नांव पवित्र जावं तुजें राज आमकां येवं तुजी कशी सरकार जाता ते संवसारांत जावं आमचो दिसपडतो ग्रास आज आमकां दी आनी आमी आमचेर चुकलेल्या बक्षितां तशें आमचीं पातकां बगोस आनी आमकां तळ्ळेन पडोवंक दिवं नाका पूण वायटांतले आमकां निवार आमेन. सकट सुरू करा तुमी सकयल आसली. सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. तुमी म्हजें सांगता म्हणा नमान मरिये कृपेन भरलेले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरले समितीचे सांगाता श्रमितर तूं सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. महिमा बापा गणपता गणपवित्र आत्म्या जसो आदी दिसत आनी सदां सर्वता आमेन. ये म्हज्या जेजू आमची बातकां आमकां बक्षी आमकां चावजांतल्या आमकां निवार सुमेस्त आत्म्यांक सरकांच्या काकुळची दिगर्ज असल्या सरकार वन पावय. दुसरो मिस्तेर समजे जो काब्या बद्दल जरबदनी मारतात सकड आमी सांगया आमच्या बापा सर्गींच्या तुजें नांव पवित्र जावं तुजें राज आमकां येवं तुजी कशी सरकार जाता ते संवसारांत जावं. आमचो दीस पडतो ग्रास आज आमकां दी आनी आमी आमची चुकलेली बक्षितां तशें आमची पथकां बगस आनी आमकां तळ्ळेन पडोवन दिनाका पूण वायटांतली आमकां निवार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव आनी सदैव फॉलच्या कशीचे भगवंती मरिये देवाचे माय अमा बापयां खातीर विनंतीकार आतां आनी आमच्या मरणाच्या वेळार आमेन. नमान मरिये कृपेन भरलेली सुमतीचे सांगाता श्री अमतेर तूं सदैव
आणि सदैव फॉल्जो एक्सचेंजेस हो Bagaimana Maria Dawachame, Amapiang Katiru Nitika, Atanim Chamor Nachavarame. नमान मरे कर पेन बरले समिति जय संगता श्रेम तेरतु सदैवानि सदैव फॉल्जो एक्सचेंजेस हो Bagaimana Maria Dawachame, Amapiang Katiru Nitika, Atanim Chamor Nachavarame. महिमा बापा कनि पिता कनि पवित्र आत्म्या Sadi Nisata Nisadan Sarvatame. ये मजा जेजु आमची बात काम कामक्षी हम कडे चाव जांटल्याम कानिवार समेस्तत मँग सरकन तुझ्या काकुल जीजी अधिक गरज असलेल्या सरकार वन पावई तिसरं मिस्तेर समिचे मस्तकार कंठ समकर संसितात आमच्या बापा सगळ्यांच्या तुझे नाव पळीत जाऊन तुझे राजम काय तुझी खुशी सगळ्यात जाता तशी संसारान जाऊन आम स्वदीस परतो ग्रास जमकांदी आणि आमच्या सुकलेल्या बक्षिता तशी आमची बात कामगोस आणि आमकां ताळणीन पडवून दिवं नाका पुनयटांतले आमकां निवार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन नमान मरिया कृपेन भरले समधी जे सांगता स्त्र्यामी तर तू सदैव फॉलच्या एक्सचेंजेस भगवती मरिया देवाच्या मायमा आपी अंगा तेरविनैतिकार दानम छामरण छवळार आमेन महिमा बापा गणपता गण पवित्र आत्म्या स्वाधीन सदानी सदा सर्वता आमेन ये म्हणजे जेजू आमचे बात काम कामक्षी आमकडे चाव जांटले आमकां निवार समेस्तत म्यांग सडकन जे काकुलचे अधिक गरज असलेल्या सरकार वन पाय सौत मिस्तेर समज जो कालार पडतना करीस येता आमच्या बापा सर्गींच्या तुझे नाव पविसांव तुझे राज आमकां येवं तुजी कशी सरकार जाता ते संवसारान जावं आमचो दीस पडतो ग्रास आमकां दी नेहमी आमची केलेल्या आमुक्षता तशी आमची बात कामं गोवसून आमकां ताळी पडून दिना कापून आमकां नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो भगवंती मरिया देवाचमे अमाप्यांका तिरुनितिकर आता आणि आमच्या मरणाच्या वेळार आमेन नमान मरिया कृपेन भरलेले समधी जय संगता श्रेम ते तू सदैव आणि सदैव फॉल जग शेंजीस हो
bagian berbeda cuma mau yang katirun tikara tanam camur na coba rame. महिमा बापा कनि पिता कनि पवित्र आत्म्या Saat ini satan sedang serut amin. ये मुझे जेजू हम चिबात काम का मक्षी हम कर जाओ जानते हम कनिवार समेस्त तत्मा जो कापल जी दिगर जैसे ले लें सरकार वन पावे पंचवो मिस्टर में नियालिया सुमी जेजू कुर्सर उम्गला नपला में हम करा प्राण करता वो मिस्टर में बेटून दिया सगळे काकोळता मी मागया सगळ्या संसाराचेर आमच्या भारत देशाचेर काकोळत मागया तुमच्या कुटुंबाचेर तुम्ही देवाचे काकोळतो तू दंडमापान तुमकां मेळोवन दी म्हणून सगळीं उबे रावन हे पंचवकन काकोळतीचो तेर समय भेटवया सिस्ताच्या बापा हांव तुका भेटयता तुझ्या अधीमोगाच्या उदकाची आमच्या सौम्या आनी सोडवणतारा जेजू क्रिस्ताची कुडानी रग आत्मो आनी देव आमच्या पातकांच्या आणि सगळ्या संसाराच्या पथकांच्या जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकळूत कर ये भाग्यवंता देवा ये भाग्यवंता बळवंता ये भाग्यवंता आम्हारा काकळूत आमची कर ये भाग्यवंता देवा ये भाग्यवंता बळवंता ये भाग्यवंता आम्हारा काकळूत आमची कर ये भाग्यवंता देवा ये
काकुलती छेमाय नमनमच्या जीवाने अमृताने भरवशा तुका मिलो मरता आम्ही परदेशी जीवाळका या दुकानच्या आकरणात असताना अस्कार निस्कार सन्न माये तुका आराधन करता. तर तू आमचे शिकय ते तुझे काकुळतीचे दोळे आमचे वयर पडते आणि या परदेशा उपरांत तुझ्या कुशीचे सदैव फळ जेजू आमकां दाखय. ए धाडी ए मगाळी ए दुलबी ओंकार मरिये भगवंती देवाच्या महिमा सोत विनंती कर. ख्रिस्ताच्या बसवण्याक आम्ही फौजोंच्या प्रेज द लॉर्ड. प्रेज द लॉर्ड. हालेलुया हालेलुया ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತದೆ. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ರಲ್ಲಿ ಅಲ್ಲಿಂದ 3:14 ಕೊಲೊಸಿಯನ್ ಚಾಪ್ಟರ್ 3 ವರ್ಸ್ 14 ಆನ್ವರ್ಡ್ಸ್. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮಲ್ಲಿ ಪ್ರೀತಿ ಇರಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೀತಿಯೇ ಸಂಪೂರ್ಣತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಿಮ್ಮ ರಣ್ಮನಗಳು, ನಿಮ್ಮ ಹೃದಯ, ನಿಮ್ಮ ಮನಸ್ಸು ರಣ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಮ್ಮ ರಣ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಲು ಬಾಳಲು ಕರೆಯಲ್ಪಟ್ಟಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾವೊಬ್ಬರು ಯೇಸುವಿನ ಕೈ ಆದರೆ ಒಬ್ಬರು ತಲೆ, ಒಬ್ಬರು ಕಣ್ಣು, ಒಬ್ಬರು ಕಿವಿ, ಪ್ರತಿಯೊಂದು ಅಂಗಾಂಗಗಳು ನಮ್ಮ ಪ್ರತಿಯೊಂದು ಯೇಸುವಿಗೆ ಸೇರಲ್ಪಟ್ಟದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೆಶಾಯನ ಗ್ರಂಥ 44ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾಳೆ, ನಾನು ನಿನ್ನನ್ನು ತಾಯಿಯ ಉದರದಲ್ಲಿ ರೂಪಿಸಿದಾತನು. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಹೆಸರಿಡು ಕರೆದಾತನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ಹೊರಗೆ ತಂದಿಟ್ಟವನು ನಾನೇ. ತಾಯಿಯ ಮಡಿಲಲ್ಲಿ ಇಟ್ಟವನು ನಾನೇ. ತಾಯಿಯ ಮೊಲೆಯನ್ನು ಕೊಟ್ಟವನು ನಾನೇ ಅಂತ ಹೇಳ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕಾಗಿ ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ಬೆಳೆಯಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆಗ ದೇವರ ವಾಕ್ಯ ನಾವು ಆಲಿಸಿದ್ರೆ, ಕೇಳಿದ್ರೆ ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ, ಒಬ್ಬರಿಗೊಬ್ಬರು ಬುದ್ಧಿ ಹೇಳಿರಿ, ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯದ ಅಂತರಾಳದಿಂದ ದೇವರಿಗೆ ಅಪ್ಪ ಎಂದು ಕರೆಯಿರಿ. ಪ್ರೈಸ್ ದಿ ಲಾರ್ಡ್. ಹೇಗೆ ದೇವರನ್ನು ಕರೆಯುವುದು? ಅಪ್ಪ. ಪ್ರೈಸ್ ದಿ ಲಾರ್ಡ್. ಅದು ನೋಡಿ, ಮೊದಲು ನಮಗೆ ಪ್ರಾರ್ಥನೆ ಮಾಡುವಾಗ ಸುರು ಮಗನ ಅಂತ ಬಾಪ ಅಮ್ಮನಂಗೆ ಜಾಯಿನ ನಮ್ಗ. ಪ್ರೈಸ್ ದಿ ಲಾರ್ಡ್. ಮಗ ಮಸ್ತು ಹಿಡ್ಕೊಳ್ಳೈತಲ್ಲ, ಬಾಪ ಅಮ್ಮನ ಜಾಯಿನ್ ಆತ್ಲೆ ಜೇಸು ಮುಂಡಲ್ಲ. ಪ್ರೈಸ್ ದಿ ಲಾರ್ಡ್. ಏಸು ಅಂತ ಹೇಳ್ಬೋದು, ಅಪ್ಪ ಎಂದು ಹೇಳಲಿಕ್ಕೆ ಆಗುದು. ಆ ಯೇಸುವಿನ ಅಭಿಷೇಕ ನಮ್ಮಲ್ಲಿ ಇದ್ದರೆ ಮಾತ್ರ ಅಪ್ಪ ಅಂತ ಹೇಳ್ಬಹುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಅದಕ್ಕಾಗಿ ಅಪ್ಪನಂತ ಮಿಗಿಲಾದ ದೇವರು ಬೇರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಈ ಲೋಕದಲ್ಲಿ ನಮಗೆ ನನ್ನ ಅಪ್ಪವೇ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಮ್ಮ ಅಪ್ಪ ಯಾರು? ಯೇಸು. ಪ್ರೈಸ್ ದಿ ಲಾರ್ಡ್. ನಮ್ಮ ಅಪ್ಪ ಯಾರು? ಯೇಸು. ನಮ್ಮ ಅಪ್ಪ ಸರ್ವೇಶ್ವರ ದೇವರು, ನಮ್ಮ ಅಪ್ಪ ಪವಿತ್ರ ಆತ್ಮರು. ಪ್ರೈಸ್ ದಿ ಲಾರ್ಡ್. ತ್ರಿಯೇಕ ದೇವರು ನಮ್ಮ ಅಪ್ಪ ಆಗಿದ್ದಾರೆ. ಅದಕ್ಕಾಗಿ ಅವರನ್ನು ಅಪ್ಪ ಎಂದು ಕರೆಯೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮಧ್ಯಾಹ್ನ ಸ್ವಲ್ಪ ಊಟ ಜಾಸ್ತಿ ಆಗಿದ್ರೆ ಈಗೇನೆ ಆಗೋದು. ಯಾರನ್ನು ನಾನು ಕೂತ್ಕೊಳ್ಳಿಕ್ಕೆ ಹೇಳಲಿಲ್ಲ, ಎಲ್ಲರೂ ಆರಾಮವಾಗಿದ್ದಾರೆ. ಕೆಲವರು ಅಂತ ತೆಗೀತಾರೆ ಈಗ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ಯಾರಿಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಬೇಕು ನೋಡಿ, ಕೆಲವರಿಗೆ ಬೇಡ. ಇನ್ನೂ ಕೂಡ ಸ್ವರ್ಗ ಸಾಮ್ರಾಜ್ಯಕ್ಕೆ ಯಾರಿಗೆ ಹೋಗ್ಲಿಕ್ಕೆ ಬೇಕು? ಸರ್ಗಿಂಚಾರ ಜಕೋಣಾಕೋ ಸೊಂಗ್ಜಾಯ್ ನೋಡಿ, ಅವರು ಮೊದಲು ಕೈ ಮೇಲೆ ಹಾಕಿದ್ದಾರೆ. ಅವರಿಗೆ ಮೊದಲು ಹೋಗಬೇಕು ಅಂದರೆ ಅಲ್ಲಿ ದ್ವಾರದಲ್ಲಿ ಅವರೇ ಇದ್ದಾರೆ ಮೊದಲು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪಾಪ ಅವರಿಗೆ ಊಟ ಲಾಸ್ಟಿಗೆ ಕೊಟ್ಟಿದ್ದು ಪಾಪ. ಹೌದಲ್ವಾ? ನಿಮಗೆ ಲಾಸ್ಟ್ ಅಲ್ಲ ಊಟ ಸಿಕ್ಕಿದ್ದು. ಕೆಲವರಿಗೆ ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ನಾವು ಅಪ್ಪ ಎಂದು ಕರೆಯಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸ್ವರ್ಗ ಸಾಮ್ರಾಜ್ಯದಲ್ಲಿ ನೀವು ಹೋಗಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಚೇರ್ಗಳಿಗೆ ಕೂತ್ಕೊಂಡು ದೇವರಿಗೆ ಸ್ತುತಿ ಆಡಲು ಇಲ್ಲ. ಬೇಕಿದ್ರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಓದಿ. ಪ್ರೈಸ್ ದಿ ಲಾರ್ಡ್. ಯಾರಿಗೊಬ್ಬರಿಗೂ ಕೂತ್ಕೊಳ್ಳಿಕ್ಕೆ ಇಲ್ಲ. ಒಂದೇ ಅವನು ಮೊಣಕಾಲು ಇರಬೇಕು, ಇಲ್ಲದಿದ್ದರೆ ನಿಂತುಕೊಂಡು ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಪ್ರಾಕ್ಟೀಸ್ ಆಗಬೇಕಾ ಬೇಡವಾ?
ಹಾಗಾದರೆ ಎದ್ದು ನಿಂತುಕೊಳ್ಳಿ, ಕೂತ್ಕೊಂಡದ್ದು ಯಾಕೆ? ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಒಂದು ತುಂಬ ಚೆನ್ನಾಗಿ ಗೀತೆ ಇದೆ. ಪ್ರೈಸ್ ದಿ ಲಾರ್ಡ್. ಬ್ರದರ್ ಆಸ್ಮಂಡ್ ಬಂದಿದ್ದಾರೆ, ಈಗ ಮಧ್ಯಾಹ್ನ ಮೇಲೆ ಇದ್ದಾರೆ ನಮ್ಮೊಟ್ಟಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಖಂಡಿತ ಅವರೊಂದು ಗೀತೆ ಆಗ್ತಾರೆ. ಯಾವಾಗಲೂ ನಾವು ಹಾಡುವಂಥದ್ದು, ಎಲ್ಲಿ ಹೋದರೂ ಕೂಡ ಮೊದಲು ಹಾಡ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದ್ಭುತ ಕಾರ್ಯಗಳಾಗ್ತದೆ ಈ ಗೀತೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಅದೇ ಶಕ್ತಿಯಿಂದ ಈ ಗೀತೆಯನ್ನು ನಾವು ಹಾಡೋಣ. ಸರ್ವ ಸೃಷ್ಟಿಗೆ ನೀನು ಯಜಮಾನ, ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. 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 ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಗಟ್ಟಿಯಾಗಿ ಚಪ್ಪಲಿ ತಟ್ಟಿದ ಎಲ್ಲ ಕರಗಳನ್ನು ಮೇಲಕ್ಕೆತ್ತ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಹೀಗೆ ಸರಿಯಾಗುವುದಿಲ್ಲ, ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಆ್ಯಕ್ಷನ್ ಮಾಡಲಿಲ್ಲ ನೀವು. ಪ್ರೈಸ್ ದಿ ಲಾರ್ಡ್. ಊಟ ಚೆನ್ನಾಗಿತ್ತ? ಮಧ್ಯಾಹ್ನದು ಊಟ ಚೆನ್ನಾಗಿತ್ತ? ಆ್ಯಕ್ಷನ್ ಯಾಕೆ ಸರಿ ಇಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಇಂಥ ಟವಲ್ಗಳಿದ್ರೆ ತೆಗೀರಿ ನೀವು. ಟವಲ್ಗಳಿದ್ರೆ ಇಲ್ಲ ಹೆಂಗಸರು ಶಾಲ್ ತೆಗಿಬಹುದು. ಮತ್ತು ಸೀರೆ ಉಟ್ಟವರು ಆ ಸೀರೆಯ ಯಾವುದಂತು ಸೆರಗು, ಅದನ್ನು ಕೈಯಲ್ಲಿಡಿರಿ. ಈಗ ಒಂದು ಕೈಯಲ್ಲಿಡಿರಿ, ಇದೊಂದು ಟವಲ್ ಹೀಗೆ ಹಾಡಿ ಈ ಒಂದು ಬೆರಳಿಗೆ ಒಂದು ಹೀಗೆ ರೌಂಡ್ ಹಾಕಿ, ಅಷ್ಟೇ, ಇಷ್ಟೇ. ಓಕೆ, ಚೆನ್ನಾಗಿ ಎಲ್ಲರೂ ಇಲ್ಲ ಅಲ್ಲಿ ಹೊರಗಡೆ ಇದ್ದವರು ಓಕೆನಾ? ಹೊರಗಡೆ ಇದ್ದವರು ಓಕೆ. ಪ್ರೈಸ್ ದಿ ಲಾರ್ಡ್. ಇದು ಚೆನ್ನಾಗಿ ನೋಡಿ, ಒಂದು ದೇವರ ಸ್ತುತಿ ಮಾಡುವಾಗ ನಾವು ನಮ್ಮನ್ನು ಮರೆತು ಸ್ತುತಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ರೆಡಿನಾ? ಎಲ್ಲರೂ ರೆಡಿನಾ? ಓಕೆ. ಹಾಗಾದರೆ ಅಪ್ಪ ಅಂದರೆ ನೋಡಿ, ಈಗ ಬ್ರದರ್ ಹಾಡ್ತಾರೆ, ನಾವು ಹೀಗೆ ಆ್ಯಕ್ಷನ್ ಮಾಡೋಣ. ಓಕೆ, ಚಪ್ಪಾಳೆ ತಟ್ಟಿ. ಎಲ್ಲರೂ ಕುಣಿಯುತ್ತಾ ನಲಿಯುತ್ತಾ ಸ್ವಲ್ಪ ಕಾಲೇಜ್ ಹಾಕುತ್ತಾ.
ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಓ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು 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 ಓ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಓ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು 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 ಚಪ್ಪಾಳೆ ದೊಡ್ಡ ಕರಗಳನ್ನು ಮೇಲಕ್ಕೆತ್ತೋಣ 1 2 3 ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ ಓ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ 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 ಓ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು 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 ಚಪ್ಪಾಳೆ ತಟ್ಟುತ್ತಾ ನೋಡಿ ಒಂದು ಚಪ್ಪಾಳಿಗೆ 1 1 2 ಬದಿಯಲ್ಲಿದ್ದವರಿಗೆ ಒಂದು ಚಪ್ಪಾಳೆ 1 2 1 ಹೀಗೆ ಎಲ್ಲರೂ ಓಕೆ ಚಪ್ಪಾಳೆ 1 ಎಲ್ಲರೂ ಓಕೆ ಎಲ್ಲರೂ ಎಲ್ಲರೂ ಸಂತೋಷದಿಂದ ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು 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 ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು
ಬಿಟ್ಟು ಏನು ಮಾಡಲಾರೆನು. ಯೇಸು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. 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 ओ ताली बजा के बोलो यीशु मसीह की, जोर से बोलो यीशु मसीह की, और जोर से बोलो यीशु मसीह की. बाहर वालों बोलो यीशु मसीह की. ಕೇಳೋಲ್ಲ ನಿಮ್ದು ಗಟ್ಟಿಯಾಗಿ ಒಮ್ಮೆ ಯೇಸು ಮसीह की. और जोर से बाहर वाले ಯೇಸು मसीह की. ಪ್ರೈಸ್ ದ ಲಾರ್ಡ್. ನಿಮಗೆ ಹಸ್ಬೆಂಡ್ ಸಪೋರ್ಟ್ ಕೊಟ್ಟ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಗ್ರಂಥದಲ್ಲಿ 3ನೇ ಅಧ್ಯಾಯ 17ನೇ ವಚನ, ದೇವರು ನಿಮಗೆ ದಯಪಾಲಿಸದೆ ಯಾರಿಗೂ ಎಂದೂ ಸಿಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರು ನಿಮಗೆ ದಯಪಾಲಿಸದೆ ನಿಮಗೆ ಯಾವುದು ಈ ಲೋಕದಲ್ಲಿ ಸಿಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ದೇವಾನು ತುಮ್ಕ ದಿಲ್ಲ ಕರಿತ್ ಯಾ ಸಂಸಾರ ಅಂತೂ ತುಮ್ಕ ಕಿತೆನ್ಸ್ ಮೆಲ್ನ. ಪ್ರೈಸ್ ದ ಲಾರ್ಡ್. ಹಾಗಾದರೆ ಎಲ್ಲ ನಮ್ಮಲ್ಲಿ ಉಂಟು. ಯಾರು ಕೊಟ್ಟದ್ದು? ಅದಕ್ಕೆ ಅವರಿಗೆ ಅಪ್ಪ ಅಂತ ಕರೆಯೋದು. ಪ್ರೈಸ್ ದ ಲಾರ್ಡ್. ಈ ಲೋಕದ ಅಪ್ಪ ಇಲ್ಲ, ಅವನು ಸರಿಯಾಗಿ ಕೊಡೋಲ್ಲ, ಆದರೆ ಅವ ಅಪ್ಪ ಸರಿಯಾಗಿ ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾಕಂದರೆ ಅವನು ತಾಯಿಯ ಪ್ರೀತಿಯನ್ನು ಕೊಡ್ತಾನೆ, ತಂದೆಯ ಪ್ರೀತಿಯನ್ನು ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ತುಂಬ ಜನರಿಗೆ ಈ ತಂದೆ ತಾಯಿಯಿಂದ ಪ್ರೀತಿ ಸಿಗದೆ ಇರುವಂಥವರಿಗೆ ಈಗ ಯೇಸು ಅವರ ಪ್ರೀತಿಯನ್ನು ಅನುಭವ ಮಾಡಲು ಕೊಡ್ತಾ ಇದ್ದಾರೆ. ನಿಮ್ಮ ಮಧ್ಯದಲ್ಲಿ ಯೇಸುವಿನ ಪ್ರೀತಿ ಅನುಭವ ಮಾಡಲು ಅಭಿಷೇಕ ನಮಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಯೇಸುವಿನ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಹೀಗೋ ಪ್ರತಿಯೊಬ್ಬರಲ್ಲಿ ಆ ಯೇಸುವಿನ ಪ್ರೀತಿ ತುಂಬಿ ಹರಿಯುತ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ವರಬಬ ಶಿರ. ಪ್ರೈಸ್ ದ ಲಾರ್ಡ್. ಕೀರ್ತನ ಗ್ರಂಥದಲ್ಲಿ 150ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನ ಗ್ರಂಥ ದಟ್ಸ್ ಅಧ್ಯಾಯ 150 ಸ್ಯಾಮ್. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ದೊಡ್ಡ ಡೋಲು ಬಾರಿಸಿ ದೇವರನ್ನು ಸ್ತುತಿಸಬೇಕು. ಯಾವುದು ಬಾರಿಸಿ? ಪ್ರೈಸ್ ದ ಲಾರ್ಡ್. ಅದು ಕಿನ್ನರಿ ಬಾರಿಸಿ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಕೈತಾಳ ಹಾಕಿ ದೇವರನ್ನು ಸ್ತುತಿಸಬೇಕು. ಜಲ್ಲರಿಯಿಂದ ದೇವರನ್ನು ಸ್ತುತಿಸಬೇಕು. ಸಿತಾರದಿಂದ ದೇವರನ್ನು ಸ್ತುತಿಸಬೇಕು. ಎಲ್ಲ ವಿಷಯಗಳನ್ನು ತಗೊಂಡು ನೀವು ದೇವರನ್ನು ಸ್ತುತಿಸಬೇಕಂತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನಮ್ಮ ಕೊಂಕಣಿಯಲ್ಲಿ ಒಂದು ಹೇಳ್ತಾ ಇದ್ದಾರೆ, ಮೊದಲು ಯಾರಿಗೊಂದು ಉಪಯೋಗದ ಬೀಳದ ತೂವಸ್ರೆ ಬಪ್ಪ ನಡು ದೊಲ್ಬಡೆಯಿರೆ ಅಂದು. ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ರು, ನೀನು ಯಾವುದಕ್ಕೆ ಪ್ರಯೋಜನ ಇಲ್ಲ, ನೀನು ಹೋಗಿ ಬಪ್ಪನಾಡಿ ದೋಲ್ ಬಾರಿಸ್ಲಿಕ್ಕೆ ಅಂತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಅಲ್ಲಿ ಯಾಕೆ ದೋಲು ಬಾರಿಸಲಿಕ್ಕೆ ಹೋಗೋದು? ಅಲ್ಲಿ ಹೊರಗೆ ಒಂದು ದೊಡ್ಡ ದೋಲಿದೆ. ಮೊನ್ನೆ ನಾನು ಹೋಗಿ ನೋಡಿದ್ದೆ. ಪ್ರೈಸ್ ದ ಲಾರ್ಡ್. ಒಂದು ದೊಡ್ಡ ದೋಲಿದೆ ಹೊರಗಡೆ. ಅದನ್ನು ದೋಲು ಬಾರಿಸಿ ಅಲ್ಲಿ ಹೋಗುವವರೊಳಗೆ ನಮಗೆ ಹೋಗ್ಲಿಕ್ಕಿಲ್ಲ, ನಮಗೆ ಬೇಡ ಅಲ್ಲಿ ಹೋಗೋದು. ಪ್ರೈಸ್ ದ ಲಾರ್ಡ್. ನಾವು ನೋಡಲಿಕ್ಕೆ ಹೋದದ್ದು, ಅಲ್ಲಿ ಧ್ಯಾನ ಕೂಡ ಆಗ್ತಿದ್ದು ಮುಲ್ಕಿಯಲ್ಲಿ. ಏನೋ ವಿಷಯಕ್ಕೆ ನಾನು ಮತ್ತು ಬ್ರದರು ಅಲ್ಲಿನ ಆಚೆ ಓದದ್ದು, ಆಗ ನೋಡಿದೆ ನಾವು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಆ ದೊಡ್ಡ ದೋಲ್ ಬಾರಿಸಿದ್ದು ನೋಡಿದ್ದೀರಾ ನೀವು? ನೋಡಿದ್ದೀರಾ? ಹಲೋ. ದೋಲು ಬಾಜೆ ಅದು ಗೊತ್ತುಂಟು ನೋಡಿ, ಅದೆಲ್ಲ ಚೆನ್ನಾಗಿ ಗೊತ್ತುಂಟು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ತುಂಬ ಹುಷಾರಿದ್ದೀರಿ ನೀವು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈಗ ನಾವೊಂದು ದೋಲ್ ಬಾರಿಸುವ. ಯಾಕೆ ದೋಲ್ ಬಾರಿಸುವುದಂದ್ರೆ ನಮ್ಮ ವೈರಿಯನ್ನು ಸದೆ ಬಡಿಯುವುದು. ಯಾರು ನಮ್ಮ ವೈರಿ? ಸೈತಾನ. ಪ್ರೈಸ್ ದ ಲಾರ್ಡ್. ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿ ನಮ್ಮ ವೈರಿಗಳಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನಮ್ಮ ವೈರಿ ಯಾರು? ಏಕೈಕವಾರಿ. ಯಾರು ಅವನು? ಸೈತಾನ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅವನನ್ನು ಸದೆ ಬಡಿಬೇಕು. ಹೇಗೆ ನೀವು ಬಾರಿಸ್ತೀರಿ ಹಾಗೆ ಅವನನ್ನು ಸದೆ ಬಡಿತೀರಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅದಕ್ಕೆ ದೋಲು ಯಾವಾಗಲೂ ಕುತ್ತಿಗೆಯಲ್ಲಿ ಹಾಕುವುದು. ಪ್ರೈಸ್ ದ ಲಾರ್ಡ್. ಕುತ್ತಿಗೆ ಹಾಕಿ, ಯಾಕಂದರೆ ಅದು ತುಂಬ ಭಾರ ಉಂಟು, ಅದಕ್ಕೆ ಸ್ವಲ್ಪ ಬಗ್ಗಿ ಒಮ್ಮೆ ಎತ್ತಿ ದೋಲು ಬಾರಿಸುವುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೋಡಿದಿರಲ್ಲ
ನೋಡಿದಿರಲ್ಲ, ಹೋಗಿ ಹಾಗೇನೆ ಬಾರಿಸೋಣ. ಪ್ರೈಸ್ ದಿ ಲಾರ್ಡ್. ಇದು ಕೂತ್ಕೊಂಡು ಯಾವ ಡೋಲು ಬಾರಿಸೋದು ನೀವು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಕೆಲವರಿಗೆ ಊಟ ಜಾಸ್ತಿ ಆಗಿದೆ, ಅವರೇ ಡೋಲು ದೊಡ್ಡದಾಗಿದೆ, ಅಲ್ಲೇ ಬಾರಿಸ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಈ ಡೋಲನ್ನು ಬಾರಿಸಬೇಡಿ, ಈ ಸೈತಾನನಿಗೆ ಬಾರಿಸಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಒಳ್ಳೆ ಆ್ಯಕ್ಷನ್ ಒಂದು ಬ್ರದರ್ ಹಾಡ್ತಾರೆ, ನಾನು ಆ್ಯಕ್ಷನ್ ಕಲಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚಪ್ಪಳೆ ತಟ್ಟಿ ನೋಡಿ, ಒಂದು ಆಕ್ಷನ್. ಅಲ್ಲಿ ಹೊರಗಡೆ ಇದ್ದವರೆಲ್ಲ ಎಲ್ಲರೂ ढम डम डम डोला रे डोला, डम 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 डोला, ढम डम डम डोला रे डोला, डम 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 डोला, ढम डम डम डोला रे डोला, डम 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 डोला, ढम डम डम डोला रे डोला, डम 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 डोला. आजा यीशु रे, आजा यीशु रे, आजा यीशु रे, आजा यीशु रे. हो ढम डम डम डोला रे डोला, डम 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 डोला, डम 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 डोला रे डोला, डम 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 डोला, डम 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 डोला रे डोला, डम 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 डोला, डम 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 डोला रे डोला, डम 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 डोला. ಎಲ್ಲರೂ ಕುಣಿಯುತ್ತಾ तू ही मेरा ईश्वर है, तू ही मेरा जीवन है, तू ही मेरा ईश्वर है, तू ही मेरा जीवन है. आजा यीशु रे, आजा यीशु रे, आजा यीशु रे, आजा यीशु रे. ओ डम 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 डोला रे डोला, डम 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 डोला, ढम 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 डोला रे डोला, डम 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 डोला, ढम 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 डोला रे डोला, डम 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 डोला, ढम 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 डोला रे डोला, डम 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 डोला. ಕಾಲೇಜ್ ಹಾಕುತ್ತಾ तू ही मेरा शांति है, तू ही मेरा मुक्ति है, तू ही मेरा शांति है, तू ही मेरा मुक्ति है. आजा यीशु रे, आजा यीशु रे, आजा यीशु रे, आजा यीशु रे. ओ ढम 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 डोला रे डोला, डम 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 डोला, अरे ढम 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 डोला रे डोला, डम 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 डोला. ओ ढम 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 डोला रे डोला, डम 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 डोला, ढम 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 डोला रे डोला, डम 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 डोला. तू ही मेरा ज्योति है, तू ही मेरा स्फूर्ति है, तू ही मेरा ज्योति है, तू ही मेरा स्फूर्ति है. आजा यीशु रे, आजा यीशु रे, आजा यीशु रे, आजा यीशु रे. हो ढम 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 डोला रे डोला, डम 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 डोला, अरे ढम 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 डोला रे डोला, डम
ಕೈ ಹಿಡಿದು ಒಬ್ಬರೊಬ್ಬರ ಕೈ ಹಿಡೀರಿ. ಸ್ವಲ್ಪ ಹೀಗೆ ನೋಡಿ, ಎಳಿಬೇಡಿ, ಜಾಸ್ತಿ ಎಳಿಬೇಡಿ. ಸ್ವಲ್ಪ ಒಂದು ಸ್ಟೆಪ್ ಆಚೆ, ಒಂದು ಸ್ಟೆಪ್ ಈಚೆ, ಒಂದು ಸ್ಟೆಪ್ ಆಚೆ, ಒಂದು ಸ್ಟೆಪ್ ಈಚೆ. ಓಕೆ. ओ चलो मेरे संग संग तुम, बात करे साथ साथ हम. चलो मेरे चलो मेरे संग संग तुम, ओ बात करे साथ साथ हम. चलो मेरे हो चलो मेरे संग संग तुम, हो बात करे साथ साथ हम. चलो मेरे ओ चलो मेरे संग संग तुम, हो बात करे साथ साथ हम. आजा यीशु रे, आजा यीशु रे, आजा यीशु रे, आजा यीशु रे. डम 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 डोला रे डोला, डम 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 डोला, अरे डम 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 डोला रे डोला, डम 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 डोला, अरे डम 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 डोला रे डोला, डम 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 डोला, डम 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 डोला रे डोला, डम 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 डोला, डम 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 डोला रे डोला, डम 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 डोला, जोर से डम 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 डोला रे डोला, डम 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 डोला, डम 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 डोला रे डोला, डम 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 डोला, डम 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 डोला रे डोला, डम 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 डोला, अरे डम 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 डोला रे डोला, डम 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 डोला, डम 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 डोला रे डोला, डम 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 डोला, अरे डम 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 डोला रे डोला, डम डम डोला, डम 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 डोला रे डोला. डम 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 डोला. जोर से बोलो, ताली बजा के यीशु मसीह की जय. और जोर से बोलो यीशु मसीह की. जो भी यीशु मसीह की प्यार करते हैं वो सबसे ज्यादा जोर से बोलो यीशु मसीह की. प्रेज द लॉर्ड. हालेलुया, हालेलुया, ಹಾಲೆಲೂಯಾ. ಕೆಲವರೊಮ್ಮೆ ಏನು ಆಜಾ ಹೆಸರಿಂದ ಅವರಿಗೆ ಪ್ರೀತಿಯಿಂದ ಕರಿಬೇಕು, ಹೌದಲ್ವಾ? ಹೌದಲ್ವಾ? ಕೆಲವರು ಎಳೆದಾಗ್ತಿದ್ರು ಯೇಸುವನ್ನು, ಆಜಾ ಹೆಸರು, ಆಜಾ ಹೆಸರು ಅಂತ ಪ್ರೀತಿಯಿಂದ ಕರಿಬೇಕು. ನೋಡಿ, 3 ಸ್ಟೆಪ್ ಹೀಗೆ ಸ್ವಲ್ಪ ನಿಲ್ಬೇಕು ಹೀಗೆ. ಪ್ರೈಸ್ ದ ಲಾರ್ಡ್. ಒಮ್ಮೆ ನೋಡಿ, ಆಜಾ ಯೇಸುರೇ. 3 ಸ್ಟೆಪ್, 1 2 3. ಪ್ರೈಸ್ ದ ಲಾರ್ಡ್. ನಾನು ಡಾನ್ಸರ್ ಅಲ್ಲ, ನೀವು ಇಲ್ಲಿ ತುಂಬ ಡಾನ್ಸರ್ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಓಕೆ, 1 2 3. ಪ್ರೈಸ್ ದ ಲಾರ್ಡ್. ಒಮ್ಮೆ ಇಲ್ಲಿ, ಒಮ್ಮೆ ಈಚೆಯಿಂದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಬಲಕೈಯನ್ನು ಮೇಲಕ್ಕೆತ್ತಿ ಹೀಗೆ ತನ್ನಿ, ಹಿಂದುಗಡೆ ತನ್ನಿ, ಶಾಬಾಸ್ ಹೇಳಿ. ಶಾಬಾಸ್, ಶಾಬಾಸ್. ಒಳ್ಳೆ ರೀತಿಯಲ್ಲಿ ನೀವು ಆ್ಯಕ್ಷನ್ ಮಾಡಿದ್ದೀರಿ ಅಂತ ನಿಮ್ಮನ್ನೇ ನೀವು ಶಾಬಾಸ್ ಹೇಳಬೇಕು. ಪ್ರೈಸ್ ದ ಲಾರ್ಡ್. ಓ ಸೂಪರ್, ಶಾಬಾಸ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರನ್ನು ಸ್ತುತಿಸುವಾಗ, ದೇವರನ್ನು ನಾವು ಖಂಡಿತವಾಗಿ ಈ ಹೆಮ್ಮೆಯ ಪುತ್ರ, ನಮ್ಮ ಹೆಮ್ಮೆಯ ಪುತ್ರ ಯೇಸು. ಪ್ರೈಸ್ ದ ಲಾರ್ಡ್. ದೇವರ ಹೆಮ್ಮೆಯ ಪುತ್ರ ಯೇಸು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅವರನ್ನು ಸ್ತುತಿಸುವಾಗ, ಅವರನ್ನು ಖಂಡಿತವಾಗಿ ನಾವು ಸ್ತುತಿಸುವಾಗ ಅವರ ಶಕ್ತಿ ಇಳಿಯಲ್ಪಡಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಜನರು ಇದು ಭುಜ ನೋವಿತ್ತು, ಈ ಭುಜ ನೋವಿತ್ತು ಎಲ್ಲ ತುಂಬ ಜನರಿಗೆ ಗುಣವಾಗಿದೆ. ಪ್ರೈಸ್ ದ ಲಾರ್ಡ್. शोल्डर पेन बुजद या बळू यांची दूख असल्या जायत्या जणांचे दूख जेसून गुण केल्या. प्रेज द लॉर्ड. जेजू का बोलतात? जेजू आमचं मोग करता. प्रेज द लॉर्ड. हालेलुया. येशुवे स्तोत्र, येशुवे वंदने, येशुवे आराधने. हालेलुया, 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 हालेलुया. येशुवे स्तोत्र, येशुवे वंदने, येशुवे आराधನೆ, येशुवे महिಮೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಯೇಸು ಇಷ್ಟೇ ಕೇಳುವುದು ನಿಮ್ಮ, ನಾನು ನಿನಗಾಗಿ ಏನು ಮಾಡಬೇಕು? ಜೇಸು ಇಟ್ಲಂತೆ ಸರ್ತ ತುಜೆ ಕತ್ತಿರ ಮನ್ ಕಿತೆಂ ಕರಿಜೆ ಸಂಗ್ ಹೇಳಿ ಅವರಿಗೆ. ಯೇಸು ಕೇಳುವುದಿಷ್ಟೇ, ನನ್ನ ಮಗನೇ, ನನ್ನ ಮಗಳೇ, ನಿನಗಾಗಿ ನಾನು ಏನು ಮಾಡಬೇಕು? माझ्या पुता, माझ्या दिवे तुझ्या खातीर हांवें कितें करीचें म्हूण सांगता येतूं. जस्ट सांगा, उलया. सरेंडर एवरीथिंग टू द लॉर्ड. समर्पणे माडी, सगळें समर्पण करून दिया तुमच्या जिवितांत. जेजून कितें पुरा अजाप अद्भुतां तुका करीचें म्हूण तूं आशेता ह्या दीस. फाल्यां सोडी आज, ह्या घडये, आयचे दिसा
मी सचे बलिदान जाल्या उपरांत सगळे हिलींग सेशन आमी करतल्या देखून ह्या वेळार मागा तुमकां जेजून कितें गरजे म्हूण तूं आशेताय. बर्थोलोम्याक जेजून इतलें विचारलें तुका हांवें कितें गरजे म्हूण आशेताय. ಬರ್ತಲೆಮನ್ ಮಳೆ ಮಜ್ಜೆ ದೊಳೆಯಂಗೆ ದೀಷ್ಟಿದಿ ನನ್ನ ಕಣ್ಣಿಗೆ ದೃಷ್ಟಿಯನ್ನು ಕೊಡು ಅಂತ ಯೇಸು ಆ ಕ್ಷಣವೇ ದೃಷ್ಟಿಯನ್ನು ಕೊಟ್ಟರು. ನಿನ್ನೆಲ್ಲ ಸೋಲುಗಳು, ನಿನಗೆ ಬಂದಂಥ ನಿರಾಶೆಗಳು, ನಿನಗೆ ಬಂದಂಥ ಬಾಧೆಗಳು, ನಿನಗೆ ಬಂದಂಥ ಕಷ್ಟಗಳು, ನಿನಗೆ ಬಂದಂಥ ಸಾಲದ ಬಾಧೆಗಳು ಎಲ್ಲವನ್ನು ಸಮರ್ಪಣೆ ಮಾಡು. ನಿನ್ನ ಗಂಡನನ್ನು, ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು, ನಿನ್ನ ತಂದೆ ತಾಯಿಯರನ್ನು, ನಿನ್ನ ಅಕ್ಕ ತಂಗಿಯರನ್ನು, ಅಣ್ಣ ತಮ್ಮಂದಿರನ್ನು ಎಲ್ಲರನ್ನು ಸಮರ್ಪಣೆ ಮಾಡಿ. ನಮಗೆ ಯಾರೂ ವಿರೋಧಿಗಳಿಲ್ಲ. ವಿರೋಧಿಗಳು ಒಬ್ಬನೇ, ಸೈತಾನ. ಅವನನ್ನು ಬಡಿದೆಬ್ಬಿಸಲು ನಾವು ಇಲ್ಲಿ ಬಂದಿದ್ದೇವೆ. ದೇವರ ಚಿತ್ತ ಇದೇ ಆಗಿದೆ. ಇವತ್ತು ನನ್ನನ್ನು ಮತ್ತು ನಿನ್ನನ್ನು ಬಿಡುಗಡೆಗೊಳಿಸುವಂಥ ದಿನ. ಇಟ್ ಈಸ್ ದ ಡೇ ಆಫ್ ಸಲ್ವೇಷನ್. ಈ ದಿನವೇ ನಮಗೆ ಬಿಡುಗಡೆ, ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವದಿಂದ ಬಿಡುಗಡೆ. ಈ ಲೋಕದಲ್ಲಿ ನನ್ನದೆಂಬುದು ಏನೂ ಇಲ್ಲ, ಎಲ್ಲ ನಿನ್ನದೇ ಸ್ವಾಮಿ. ನಂದು ಎಂದರೆ ನಂದು ಪಾಪ ಮಾತ್ರ, ಬೇರೆ ಏನಿಲ್ಲ. ಈ ಲೋಕಕ್ಕೆ ನಾನು ಬರುವಾಗ ಏನೂ ತಗೊಂಡು ಬರಲಿಲ್ಲ. ಈ ಲೋಕವನ್ನು ಬಿಟ್ಟು ಹೋಗುವಾಗ ಏನನ್ನೂ ನಾನು ಒಯ್ಯೋಕ್ಕಾಗಲ್ಲ. ಬರಿಗೈಯಲ್ಲಿ ಬಂದಿದ್ದೇನೆ, ಬರಿಗೈಯಲ್ಲಿ ಹೋಗುತ್ತೇನೆ. ಈ ಲೋಕವು ನಿನ್ನದು ಸ್ವಾಮಿ. ಈ ಲೋಕದಿಲ್ಲ, ನಾವೆಲ್ಲರೂ ನಿಮ್ಮವರೇ. ಅಪ್ಪ ತಂದೆಯೇ, ಈ ಲೋಕವನ್ನು ಸೃಷ್ಟಿಸಿ, ನನ್ನನ್ನು ಸೃಷ್ಟಿಸಿ ಈ ಲೋಕದಲ್ಲಿ ತಂದಿದೆ. ಆದರೆ ನಿನಗೆ ಏನಾದರೂ ನನ್ನ ಬಗ್ಗೆ ಯೋಜನೆ ಇದೆ ಸ್ವಾಮಿ. ಏನಾದರೂ ಒಂದು ಯೋಜನೆ ಇದೆ ನಿನಗೆ ನನ್ನ ಜೀವನದಲ್ಲಿ. ನಿನ್ನ ಯೋಜನೆಗಳು ನೆರವೇರಿಸು ಅಪ್ಪ ತಂದೆಯೇ. ಪ್ರತಿಯೊಂದು ಯೋಜನೆಗಳು ನನ್ನ ಜೀವನದಲ್ಲಿ ನೆರವೇರಲಿ ಅಪ್ಪ ತಂದೆಯೇ. ಯಾವ ಉದ್ದೇಶಕ್ಕಾಗಿ ನನಗೆ ಈ ಲೋಕಕ್ಕೆ ಕಳಿಸಿದ್ದೀಯಾ ಆ ಉದ್ದೇಶವನ್ನು ಇವತ್ತು ನನ್ನ ಜೀವನದಲ್ಲಿ ನೆರವೇರಿಸು ಯೇಸುವೆ. ಪ್ರಾರ್ಥಿಸಿ. ಒಂದೊಂದು ಉದ್ದೇಶ ನಮ್ಮ ಜೀವನದಲ್ಲಿ ದೇವರು ಇಟ್ಟು ನಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಪ್ರತಿಯೊಬ್ಬರಿಗೆ ಒಂದೊಂದು ಯೋಜನೆ ಇದೆ. ಆ ಯೋಜನೆಗಳು ನೆರವೇರಿಸಲು ದೇವರ ಹತ್ರ ನಾವು ಪ್ರಾರ್ಥಿಸೋಣ. ನನ್ನ ಉದ್ಧರಿಸುವವನು ಅವರೇ. ಈ ಲೋಕದಲ್ಲಿ ನಮಗೆ ತಲೆ ಎತ್ತಿ ನಿಲ್ಲಿಸುವವನು ಅವನೇ, ಬೇರೆ ಯಾರಿಲ್ಲ. ನನ್ನ ಉದ್ಧರಿಸುವವರು ನೀವೇ. ಹೌದು ಸ್ವಾಮಿ, ನೀವೇ ಸ್ವಾಮಿ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಹೌದು ದೇವ. ನನ್ನ ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು Thank you, Jesus. Let the fire of God come upon us. Oh, halaraka baba baba shiralaka baba shiralaka baba. With the mighty anointing of the Holy Spirit. Yes, sir. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ನನ್ನ ಉದ್ಧರಿಸುವವರು ನೀವೇ ಯೇಸುವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವರು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ,
Let your power. ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ನಿಮ್ಮ ಕುಟುಂಬಗಳಲ್ಲಿದ್ದಂಥ ತೊಂದರೆಗಳನ್ನು ದೇವರು ನಿವಾರಿಸ್ತಾ ಇದ್ದಾರೆ. तुमच्या कुटुंबाने असले की ते समस्ये यावर परिहार करते असा जेजू. ನಿಮ್ಮ ಕುಟುಂಬಗಳನ್ನು ಪವಿತ್ರಕರಿಸ್ತಾ ಇದ್ದಾರೆ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಗಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಗಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉದ್ಧರಿಸುವವರು ನೀವೇ. ಹೌದು ಸ್ವಾಮಿ. Yes Lord. ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ, ಎಲ್ಲ ಕರೆಗಳನ್ನು ಮೇಲಕ್ಕೆತ್ತೋಣ. ಎಲ್ಲರೂ ಹಾಡೋಣ. ಯೇಸುವೇ, ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆನು ನಿನ್ನ. Yes Lord. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಇಲ್ಲಿದ್ದವರಿಗೆ ಕೆಲವರಿಗೆ ದೇಹದಲ್ಲಿ ರಕ್ತ ಕಮ್ಮಿ ಇದೆ, ಹೆಮೋಗ್ಲೋಬಿನ್ ಕಮ್ಮಿ ಇದೆ, 6-7% ಅಲ್ಲಿ ಇದೆ. ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ಹೆಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ, ಬ್ಲಡ್ ಹೆಚ್ಚಾಗಲಿಕ್ಕೆ, ಬೋನ್ ಮೇರೋ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇಂಥವರಿಗೆ ಯೇಸು ಮುಟ್ಟಿ ಗುಣಪಡಿಸ್ತಾರೆ. ಇನ್ನು ಮುಂದೆ ನಿಮಗೆ ಬ್ಲಡ್ ನಾರ್ಮಲ್ಗೆ ಬರ್ತದೆ. ಯಾವುದೊಂದು ಟ್ಯಾಬ್ಲೆಟ್ ನಿಮಗೆ ಅವಶ್ಯಕತೆ ಇಲ್ಲ. ಇಂಥ ರೋಗಗಳಲ್ಲಿ ಬಳಲುತ್ತಿದ್ದವರು ಪ್ರಾರ್ಥಿಸಿ, ಈ ಕ್ಷಣದಲ್ಲಿ ಯೇಸು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ಹೆಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ದವರಿಗೆ, ರಕ್ತದ ಸಮಸ್ಯೆ ಇದ್ದವರಿಗೆ ಯೇಸು ಮುಟ್ಟುತ್ತಾ ಇದ್ದಾರೆ. ಪ್ರತಿದಿನವೂ ಕಾಯುತ್ತಿರುವೆ, ಒಳ್ಳೆಯ ಸಮರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ,
ರಕ್ಷಕನು ನೀನೇ. ನೊಂದು ಒಡೆಯ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ, ಒಳ್ಳೆಯ ಸಮರಿಯನು ನೀನೇ. ವಸುಬೀನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುವೆನುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವರು ನಿನ್ನ ಸ್ತುತಿಸುತ್ತಿವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಜೀವವೆಲ್ಲ ನಿನ್ನ ಸ್ತುತಿಸುತ್ತಿರುವೆ, ನಿನ್ನಾಗಿ ಮೇಲೆತ್ತುವೆ. ನನ್ನ ಜೀವಿರುವುದು ನನ್ನ ಸ್ತುತಿಸುತ್ತಿರುವೆ, ನಿನ್ನ ಮೇಲೆತ್ತುವೆ. ನನ್ನ ಉದ್ಧರಿಸುವ ನೀವೇ. Yes, Lord Jesus. Amen. ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ವೇಣು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಪವಿತ್ರಾತ್ಮರ ಶಕ್ತಿಯು ನಮ್ಮಲ್ಲಿ ಇಳಿದು ಬರುವಂತಹ ಸಮಯ, ನಮ್ಮನ್ನು ಅಭಿಷೇಕ ಮಾಡುವಂತಹ ಸಮಯ. ಚಿಂತೆ ಇದ್ದವರು, ಭಾರವಿದ್ದವರು ಈ ಕ್ಷಣ ಪವಿತ್ರಾತ್ಮ ಅವರಲ್ಲಿ ಬಿಡುಗಡೆಯನ್ನು ನೀಡುತ್ತಾ ಇದ್ದಾರೆ. ದೇವರ ಶಕ್ತಿ, ದೇವರ ಕೃಪೆ ಈ ಕ್ಷಣದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿತಾ ಇದ್ದಾರೆ. ಯೇಸು ಒಂದೇ ಹೇಳ್ತಾರೆ, ನೀವು ಎಲ್ಲರನ್ನೂ ನಾನು ಪ್ರೀತಿಸ್ತೇನೆ. ಯೆಶಾಯ 49ನೇ ಅಧ್ಯಾಯ 15ನೇ ವಾಕ್ಯ 16ನೇ ವಾಕ್ಯ, ಒಂದು ವೇಳೆ ನಿನ್ನ ತಂದೆ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯಲಾರೆ, ನಾನು ನಿನ್ನನ್ನು ಮರೆಯಲಾರೆ. ಈಗೋ ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ಕೆತ್ತಿ ಇಟ್ಟಿದ್ದೇನೆ, ನನ್ನ ಕಣ್ಮುಂದೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಮುಂದೆ ಇವೆ. ನೀನು ನನ್ನವಳೆ, ನೀನು ನನ್ನವನೇ ಎಂದು ಯೇಸು ಹೇಳ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಯೇಸು ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಉದ್ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನ ಉದ್ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಯೇಸುವೇ
ಅಭಿಷೇಕ. ಒಂದು ವೇಳೆಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸುವಿನ ಇರುವಿಕೆಯನ್ನು, ಗಾಡ್ಸ್ ಪ್ರೆಸೆನ್ಸ್, ದಿಸ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್, अनुभव जेजू तुमच्या संगत आसलो, तुमचे कडेन उलोवचो, तुमकां आपडचो. अनुभव करा. दोळे तुमचे धांपा, मौनपणी जाल्यार तुमच्या जाग्यार बसा. जस्ट 1 minute silent. ದೇವರು ಪ್ರತಿಯೊಬ್ಬರ ಮಾತಾಡುವ ದೇವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮಗೆ ಬೇಕಾದ ಆರಾಮವಾಗಿ ಕೂತ್ಕೊಳ್ಳಿ. ಯಾರು ಒಬ್ಬರೊಬ್ಬರು ಮುಟ್ಟಬೇಡಿ. ಯಾರಿಗೂ ನೀವು ಡಿಸ್ಟರ್ಬ್ ಮಾಡಬೇಡಿ. ಜಸ್ಟ್ ಬಿ ಸೈಲೆಂಟ್ 1 minute. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. अर्घां तुका बाबा, अर्घां तुका जेसू, अर्घां तुका पवित्र आत्म्या. मजेने उलय ಸಮಯಂತ उलय. ಮಾತಾಡು ದೇವ, ನನ್ನಲ್ಲಿ ಮಾತಾಡು. ಅಪ್ಪ ತಂದೆ ಮಾತಾಡು. ಲಾರ್ಡ್ ಜೀಸಸ್, ಸ್ಪೀಕ್ ಟು ಮೀ ಲಾರ್ಡ್. ನಿಮ್ಮ ಮನಸ್ಸಿನ ಭಾರಗಳನ್ನೆಲ್ಲ ದೇವರು ತೆಗಿತಾ ಇದ್ದಾರೆ. ನಿಮ್ಮ ಹೃದಯದ ಭಾರಗಳನ್ನು ದೇವರು ತೆಗೀತಾ ಇದ್ದಾರೆ. ಕೆಲವೊಂದು ವಿಷಯಗಳು ನಿಮಗೆ ಮರೆಯಲಿಕ್ಕೆ ಆಗುವುದಿಲ್ಲ. ಅದನ್ನು ದೇವರು ಮರೆಮಾಚುತ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. थोडी संगती आमकां विसरूंक जायना, दुसऱ्यांनी दुख येयली घडीत विसरूंक जायना. असली घडीत जेजू काडते आसा आमच्या मतींत. हांव वारे बाबा शीदा ಕೆಲವರಿಗೆ ತುಂಬ ನೋವುಂಟು ಹೃದಯದಲ್ಲಿ. ಆ ನೋವನ್ನು ತೆಗೀತಾ ಇದ್ದಾರೆ. ಓ ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ವರ ಬಾಬಾ 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 ಬರಕಲ ಜೀಸಸ್ 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 ಜೀಸಸ್. ಓ ಮೈಟಿ ಅನಾಯಿಂಟಿಂಗ್ ಆಫ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. Thank you, Lord Jesus. Thank you, Lord. Thank you, Jesus. And I will worship you with all my heart. Yes, Lord Jesus. I will seek your face All through. my life. I will serve you, Lord, with all that I am. Here I am. ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ, here I am. I will worship you In all of my heart, I will seek your face all through my life. I will serve you, Lord, with all that I am. Here I am. Here I am. हाँ वांगा संसोमिया. Here I am. ನಾನಿಲ್ಲಿದ್ದೇನೆ ಸ್ವಾಮಿ. Hangasa. Yes, Lord Jesus, wangasa. Hangasa. सगळे आम्ही सांगी अंगावासा. Hangasa. Jesus. Jesus. Hangasa. Hangasa. Somiya. Hangasa. Somiya. Hangasa.
सगळ्या काळजांता तुका आराधना करता, सगळ्या जिविता तुझे रूप पळोवन सोदता, सगळ्या सत्ते तुझी सेवा करता, आंगावासा सगळ्या काळजांता तुका आराधना करता, सगळ्या जिविता तुझे रूप पळोवन सोदता, सगळ्या सत्ते तुझी सेवा करता, आंगावासा आंगावासा सोमिया, आंगावासा सोमिया, आंगावासा सोमिया, आंगावासा. सगळे आमचे हात उभारून आम्ही म्हणे आंगावासा, आंगावासा सोमिया, आंगावासा सोमिया, आंगावासा सोमिया, आंगावासा आंगावासा सोमिया, आंगावासा सोमिया, आंगावासा सोमिया, आंगावासा आंगावासा जेसू आंगावासा. യോഹന്നാൻ 3:27 യോഹന്നാന്റെ സുവാർത്തെ 3:27 വാക്യ. സ്വർഗത്തിൽ നിന്ന് നൽകപ്പെടുന്നില്ലെങ്കിൽ ആരും ഒന്നും ಸ್ವೀಕರಿಸುന്നിಲ್ಲ. ಸ್ವರ್ಗದಿಂದ ಕೊಡಲ್ಪಡದೆ ಇದ್ದರೆ ಯಾರು ಏನನ್ನು ಸ್ವೀಕರಿಸುತ್ತಿಲ್ಲ. നമുക്ക് വേണ്ടതെല്ലാം നൽകപ്പെടുന്നത് സ്വർഗത്തിൽ നിന്നാണ്. ನಮಗೆಲ್ಲ ಕೊಡಲ್ಪಡುವಂಥದ್ದು ಸ್ವರ್ಗದಿಂದ. നമുക്ക് വേണ്ടി സ്വർഗം തുറക്കപ്പെടണം. ನಮಗಾಗಿ ಸ್ವರ್ಗವು ತೆರೆಯಬೇಕಾಗಿದೆ. നമ്മുടെ കാഴ്ചപ്പാടുകളും പ്രവൃത്തികളെക്കാൾ ഉപരി
ನಮ್ಮ ಕಾಣುವಿಕೆ ಅದರಿಂದಲೂ ಮಿಗಿಲಾಗಿ ദൈവത്തിൽ ഉറച്ച് വിശ്വസിക്കണം. ದೇವರಲ್ಲಿ ಆಳವಾದ ನಂಬಿಕೆ ಇರಬೇಕು. എനിക്ക് വേണ്ടി സ്വർഗം തുറക്കപ്പെടണം. ನನಗಾಗಿ ಸ್ವರ್ಗವು ತೆರೆಯಬೇಕಾಗಿದೆ. ലോകം തരുന്നതിൽ നിങ്ങൾ ആഹ്ലാദിക്കരുത്. ಲೋಕವು ಕೊಡುವುದರಲ್ಲಿ ಸಂತೋಷ ಪಡುವುದು ಬೇಡ. അത് തൽക്കാലത്തേക്ക് മാത്രമേ ಅದು ತಾತ್ಕಾಲಿಕವಾದುದು ಮಾತ್ರ. ദൈവം തരുന്നതിൽ വിശ്വസിക്കുക. ದೇವರು ಕೊಡುವುದರಲ್ಲಿ ನೀನು ನಂಬಿಕೆ ಇಟ್ಟುಕೋ. നമ്മിൽ നിത്യം നിലനിൽക്കുവാൻ ನಮ್ಮಲ್ಲಿ ಸದಾ ನೆಲೆಗೊಳ್ಳಲು സ്വർഗം നമുക്ക് വേണ്ടി തുറക്കപ്പെടട്ടെ. ಸ್ವರ್ಗ ನಮಗಾಗಿ ತೆರೆಯಲ್ಪಡಲಿ. നാം ഇന്നേ ദിവസം ഇവിടെ പ്രാർത്ഥനയിൽ കൂടുമ്പോൾ ನಾವು ಈ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ಸೇರುವಾಗ വേദനിക്കുന്നവരും ദുഃഖിക്കുന്നവരും രോഗികളുമായ അനേകം മക്കളുണ്ട്. ವೇದನಿಸುವ ದುಃಖಪಡುವ ರೋಗಿಗಳಾದ ಅನೇಕ ಮಕ್ಕಳು ಇಲ್ಲಿದ್ದಾರೆ. നിങ്ങളെല്ലാം ഇവിടെ വന്നിരിക്കുന്നത് ನೀವೆಲ್ಲರೂ ಇಲ್ಲಿ ಬಂದಿರುವಂಥದ್ದು ഒരു വലിയ സൗഖ്യത്തിനായി, വിടുതലിനായിട്ടാണ്. ಸೌಖ್ಯಕ್ಕಾಗಿ, ದೊಡ್ಡ ಬಿಡುಗಡೆಗಾಗಿ. അത് നിങ്ങളിൽ എല്ലാവരിലും സംഭവിക്കും. ಅದು ಎಲ್ಲವೂ ನಿಮ್ಮಲ್ಲಿ ಸಂಭವಿಸುತ್ತದೆ. ഇവിടെ പേരെടുത്ത് പറയുന്നത് വളരെ കുറച്ചു പേർ മാത്രമാണെങ്കിൽ ಇಲ್ಲಿ ಹೆಸರು ಹೇಳಿ ಕರೆಯುವುದು ಸ್ವಲ್ಪ ಜನರದು ಮಾತ್ರ. അതതിൻ്റെ പരിമിതികളിൽ നിന്നുകൊണ്ടാണ്. ಅದೊಂದು ಪರಿಮಿತಿಯಲ್ಲಿ ಮಾತ್ರ ಹೇಳುವಂಥದ್ದು. എന്നാൽ ಆದರೆ ഓരോ മകനെയും മകളെയും ദൈവം നിരാശപ്പെടുത്തി തിരിച്ചയക്കത്തില്ല. ಪ್ರತಿಯೊಬ್ಬ ಮಗನನ್ನು ಮಗಳನ್ನು ನಿರಾಸೆಯಲ್ಲಿ ಬಿಟ್ಟು ಬಿಡುವುದಿಲ್ಲ. ഹെബ്രായർ 13:5 ಎಬ್ರಾಯರ್ 13:5 ഞാൻ നിങ്ങളെ തള്ളിക്കളയുകയോ അവഗണിക്കുകയോ ഇല്ല. ನಾವು ನಿನ್ನನ್ನು ತಳ್ಳಿಬಿಡುವುದು ಅವಗಣನೆ ಮಾಡುವುದೋ ಇಲ್ಲ. ഞാൻ നിന്നെ തള്ളിക്കളയുകയോ അവഗണിക്കുകയോ ഇല്ല. ನಾನು ನಿನ್ನನ್ನು ತಳ್ಳಿಬಿಡುವುದು ಅವಗಣನೆ ಮಾಡುವುದೋ ಇಲ್ಲ. യേശുവിൻ്റെ അടുത്തേക്ക് കടന്നു വന്ന ഓരോ രോഗിയെയും, ಯೇಸುವಿನ ಹತ್ತಿರ ಬಂದ ಪ್ರತಿಯೊಬ್ಬ ರೋಗಿಯನ್ನು, അത് വിജാതീയനാണെങ്കിൽ പോലും ಅವ ಯಾವ ಧರ್ಮದವನೇ ಆಗಿರಲಿ, അവർക്കെല്ലാം കർത്താവ് സൗഖ്യം കൊടുത്തിട്ടുണ്ട്. ಅವರೆಲ್ಲರಿಗೂ ಪ್ರಭು ಸೌಖ್ಯ ನೀಡಿದ್ದಾರೆ. തൻ്റെ അടുത്ത് വരുന്ന ഒരു രോഗിയെയും അവിടെ നിരാശപ്പെടുത്തി അയച്ചിട്ടില്ല. ತನ್ನ ಹತ್ತಿರ ಬಂದ ಯಾವೊಬ್ಬರು ರೋಗಿಯನ್ನು ಆತನು ಗುಣಪಡಿಸದೆ ಬಿಡಲಿಲ್ಲ. എവിടെയെല്ലാം യേശു കടന്നു ചെന്നുവോ ಅಲ್ಲಿ ಯಾರೆಲ್ಲ ಬಂದರೋ ആ ഗ്രാമത്തിലെ സകല വേദനിക്കുന്നവരും, ಆ ಊರಿನ ಸಕಲ ವೇದನಿಸುವವರನ್ನು, സകല രോഗികളും ಸಕಲ ರೋಗಿಗಳನ್ನು യേശുവിൻ്റെ അടുത്തേക്ക് കടന്നു വന്നിട്ടുണ്ട്. ಯೇಸುವಿನ ಹತ್ತಿರ ಬಂದಿದ್ದಾರೆ. നമ്മെ അവിടുന്ന് കൈവിടത്തില്ല. ನಮ್ಮನ್ನು ಕೈ ಬಿಡುವುದಿಲ್ಲ. ആരെയും അവിടുന്ന് ഉപേക്ഷിക്കത്തില്ല. ಯಾರನ್ನು ಅಲ್ಲಿಂದ ತಳ್ಳಿ ಬಿಡುವುದಿಲ್ಲ. നാം ഏറ്റവും വിലപ്പെട്ടവനാണ് എന്ന് ബൈബിൾ ദൈവം നമ്മെക്കുറിച്ച് പറയുന്നു. ನಾವು ಅತ್ಯಂತ ಬೆಲೆಯುಳ್ಳವರು, ಅಮೂಲ್ಯರು ಎಂದು ಬೈಬಲ್ ನಮಗೆ ಹೇಳಿಕೊಡುತ್ತದೆ. നാം ഓരോരുത്തരും വിലയുള്ളവനാണ്. ಪ್ರತಿಯೊಬ್ಬರು ಬೆಲೆಯುಳ್ಳವರು. നമ്മുടെ വില, ನಮ್ಮ ಬೆಲೆ എത്രയോ ഉന്നതമാണ്. ಎಷ್ಟೋ ಶ್ರೇಷ್ಠವಾದುದು. ക്രിസ്തുവിന്റെ രക്തത്തിന്റെ വിലയാണ് നമുക്ക് ഓരോരുത്തർക്കും ഉള്ളത്. ಕ್ರಿಸ್ತನ ಪರಿಶುದ್ಧ ರಕ್ತದ ಬೆಲೆ ನಮಗೆ ನೀಡಿದ್ದಾರೆ. ആ യോഗ്യതയിൽ നിന്നുകൊണ്ട് നമുക്ക് വിശുദ്ധ ബലിയിൽ പങ്കെടുക്കാം. ಆ ಪರಿಶುದ್ಧ ಯೋಗ್ಯತೆಯಲ್ಲಿ ನಿಂತುಕೊಂಡು ಈ ಪರಿಶುದ್ಧ ಬೆಲೆಯಲ್ಲಿ ಪಾಲ್ಗೊಳ್ಳುವ. ഞാൻ വിലയുള്ളവനാണ്. ನಾನು ಬೆಲೆ ಇರುವವನು. യേശു തന്റെ രക്തത്താൽ എന്നെ വിലയ്ക്ക് വാങ്ങപ്പെട്ടു കഴിഞ്ഞു. ಯೇಸು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಬೆಲೆಯುಳ್ಳವರಾಗಿ ಸ್ವೀಕರಿಸಿ, അവിടുത്തെ സൗഖ്യവും വിടുതലും എന്നിലേക്ക് ഒഴുകി വരട്ടെ. ಆತನ ಸೌಖ್ಯವೂ ಬಿಡುಗಡೆಯೂ ನನ್ನ ಕಡೆ ಹರಿದು ಬರಲಿ. നമ്മുടെ എല്ലാ കുർബാന നിയോഗങ്ങളെയും നമുക്ക് കർത്താവിന് ಈ സമർപ്പിക്കാം. ಪರಿಶುದ್ಧ ಬೆಲೆಯ ಎಲ್ಲಾ ಕೋರಿಕೆಗಳನ್ನು ನೀವು ಸಮರ್ಪಿಸಿಕೊಳ್ಳಿ. ഇവിടെ ബലിക്കായി അണ കൊടുത്തിട്ടുള്ളവര്, ಇಲ್ಲಿ ಪರಿಶುದ್ಧ ಬೆಲೆಗಾಗಿ ಹಣ ನೀಡಿದವರು, അവിടെ എല്ലാ നിയോഗങ്ങളെയും അച്ഛൻ ഈ സമയം കർത്താവിന്റെ കരങ്ങളിലേക്ക് വെക്കും. ಈ ಹೊತ್ತಿನಲ್ಲಿ ಗುರುಗಳು ನಿಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಿದ್ದಾರೆ. എല്ലാ പ്രാർത്ഥനാ നിയോഗങ്ങളെയും സമർപ്പിക്കുക. ನಿಮ್ಮ ಎಲ್ಲಾ ಪ್ರಾರ್ಥನಾ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದಾರೆ. നമുക്കെല്ലാവർക്കും ചേർന്ന് ബലി ആരംഭിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಪರಿಶುದ್ಧ ಬೆಲೆಯನ್ನು ಅರ್ಪಿಸುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ
ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನೆ ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಚಪ್ಪಾಳೆ ದೊಡ್ಡದ ಊಟ ಸೇರಿ ಹಾಡುವ ಪ್ರಿಯರೇ. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು. 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 ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ರಕ್ತ ಕೊಟ್ಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ರಕ್ತ ಕೊಟ್ಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವುದು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವುದು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್.
ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ, ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ನಿಮಗೆ ಸ್ತುತಿ, ಕೃತಜ್ಞತೆ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶರೋ, ಪರಿಶುದ್ಧನೇ ಅತಿಶಾನು, ಪರಿಶುದ್ಧನೇ ನಿಖಿಲೇಶರೋ, ಪರಿಶುದ್ಧನೇ ಅತಿಶಕ್ತರು, ಪರಿಶುದ್ಧನೇ ಅಮರ್ತ್ಯರು, ಪರಮನೇ ನೀಡು ಕರುಣೆಯರು, ಪರಿಶುದ್ಧನೇ ಅಮರ್ತ್ಯರು, ಪರಮನೇ ನೀಡು കരുണയരോ. സകല സ്വർഗീയ ദൂതന്മാരോടും ചേർന്ന് സകല സ്വർഗീയ ദേവദൂതരുടനെ ಸೇರಿಕೊಂಡು സകല വിശുദ്ധരോടും ചേർന്ന് സകല ಸಂತರೊಡನೆ ಸೇರಿಕೊಂಡು പരിശുദ്ധ അമ്മയോട് ചേർന്ന് ಪರಿಶುದ್ಧ ತಾಯಿಯೊಂದಿಗೆ ಸೇರಿಕೊಂಡು ഇരുകരങ്ങളും ഉയർത്തി ಎರಡೂ ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು നമുക്കും അവിടുത്തെ മഹത്വപ്പെടുത്താം. ನಮಗೂ ಒಟ್ಟು ಸೇರಿ ದೇವರನ್ನು ಆರಾಧಿಸುವ. ಪರಿಶುದ್ಧನೇ ನಿಖಿಲೇಶರೋ, ಪರಿಶುದ್ಧನೇ ಅತಿಶಾನು, ಪರಿಶುದ್ಧನೇ ನಿಖಿಲೇಶರೋ, ಪರಿಶುದ್ಧನೇ
ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀನು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು എല്ലാ രോഗികളുടെ മേലെ ಎಲ್ಲ ರೋಗಿಗಳ ಮೇಲೆ കർത്താവിന്റെ സൗഖ്യത്തിന്റെ സ്പർശനം കടന്നു വരുന്നതിനെ ഓർത്ത് ಪ್ರಭುವಿನ ಸೌಖ್ಯದ ಸ್ಪರ್ಶನ ಇಳಿದು ಬರಲು എല്ലാ വേദനിക്കുന്നവരുടെ മേലും ಎಲ್ಲಾ ವೇದನಿಸುವ ಎಲ್ಲಾ ಮಕ್ಕಳ ಮೇಲೆ യേശുവിന്റെ ആശ്വാസത്തിന്റെ കരം ലഭിച്ചതിനെ ഓർത്ത് ಯೇಸುವಿನ ಆಶ್ವಾಸದಾಯಕ ಕರ ಇಳಿದು ಬರಲು ബന്ധനങ്ങളിൽപ്പെട്ടവർക്ക് ಎಲ್ಲ ಬಂಧನಗಳು ಬಿಟ್ಟು ಹೋಗಲು വലിയ വിടുതലിന് വേണ്ടി ದೊಡ್ಡ ಬಿಡುಗಡೆ ಲಭಿಸಲು ഇരു കരങ്ങളും ഉയർത്തി ಎರಡೂ ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ಇನ್ನೊಮ್ಮೆ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು ഹല്ലേലൂയ 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಭರಿತನಾಗಿ ನೆಲೆಸಿರುವರು, ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶತ್ರು ಅಮರ್ತರುವಾದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ವಾಚನ. ಆಮೇಲೆ ಆ ಪುರುಷ ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು. ಇಗೋ, ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರಿದು 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 500 ಮೀಟರ್ ಅಳೆದು ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಮತ್ತೆ 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸುವಾಗ ಆ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ ಅಳೆದು 500 ಮೀಟರ್ ಅಳೆದಾಗ ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು.
ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂತಿರುಗಿಸಿದನು. ನಾನು ಹಿಂತಿರುಗಲು ಇಗೋ, ತೊರೆಯ 2 ದಡೆಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬಾ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಏನ್ ಗೆದಿಯಿಂದ ಏನ್ ಎಗ್ಲಮಿನವರೆಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿ ರಾಶಿಯಾಗಿ ಸಿಕ್ಕುವವು. ಆದರೆ ಅದರ ಸುತ್ತಣ ಜವುಗನೆಲ್ಲವೂ ಸವಳು ಹೊಂಡುಗಳು ಸಿಹಿಯಾಗುವುದಿಲ್ಲ. ಅವು ಉಪ್ಪಿನ ಗಣಿಯಾಗುವವು. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಪ್ರಭುವಿನ ವಾಕ್ಯವಿದು. ಪ್ರಭುವಿಗೆ ಕೃತಜ್ಞತೆ ಸಲ್ಲಲಿ. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 9 ವಾಕ್ಯಗಳು 1ರಿಂದ. ಯೇಸುಸ್ವಾಮಿ ದೋಣಿ ಹತ್ತಿ ಮರಳಿ ಸರೋವರವನ್ನು ದಾಟಿ ತಮ್ಮ ಸ್ವಂತ ಊರಿಗೆ ಬಂದರು. ಆಗ ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ತಂದರು. ಯೇಸು ಅವರ ವಿಶ್ವಾಸವನ್ನು ಮುಟ್ಟಿ ಆ ಪಾರ್ಶ್ವವಾಯು ರೋಗಿಗೆ, ಮಗು ಧೈರ್ಯದಿಂದರು,
ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಎಲ್ಲಿಂದ ಅಲ್ಲಿನ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದುಕೊಂಡರು. ಯೇಸು ಅವರ ಆಲೋಚನೆಗಳನ್ನು ಅರಿತುಕೊಂಡು, ನೀವು ಮನಸ್ಸಿನಲ್ಲಿಗೆ ದುರಾಲೋಚನೆ ಮಾಡುತ್ತಿದ್ದೀರಿ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎನ್ನುವುದು ಸುಲಭವೋ ಅಥವಾ ಎದ್ದು ನಡೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಡುವುದು. ಈ ಮೂಲಕ ನಿಮಗೆ ಖಚಿತವಾಗಬೇಕು. ಎದ್ದು ಹೇಳಿ, ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಎಂದರು. ಅದರಂತೆಯೇ ಆ ರೋಗಿ ಎದ್ದು ಮನೆಗೆ ಹೊರಟು ಹೋದನು. ಇದನ್ನು ಕಂಡ ಜನರು ತಲ್ಲಣಗೊಂಡರು. ಮಾನವನಿಗೆ ಇಂದ ಅಧಿಕಾರ ಕೊಟ್ಟ ದೇವರನ್ನು ಕೊಂಡಾಡಿದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕೂತುಕೊಳ್ಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಗಟ್ಟಿಯಾಗಿ ಎಲ್ಲರೂ ಹಲ್ಲೆಲೂಯಾ, 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 ഹല്ലേലൂയ. പാർശ്വവായു രോഗികളിവിടെ വന്നിട്ടുണ്ട്. ಪಾರ್ಶ್ವವಾಯು ರೋಗಿಗಳು ಇಲ್ಲಿ ಬಂದಿದ್ದಾರೆ. പാർശ്വവായു കൊണ്ടിരിക്കുന്ന രോഗികൾ വന്നിട്ടുണ്ട്. ಪಾರ್ಶ್ವವಾಯು ಇರುವಂತಹ ರೋಗಿಗಳು ಇಲ್ಲಿದ್ದಾರೆ. അല്ലാത്ത രോഗികൾ വന്നിട്ടുണ്ട്. ಅಲ್ಲದೇ ಇರುವಂತಹ ರೋಗಿಗಳು ಇದ್ದಾರೆ. നിങ്ങൾ വന്നിരിക്കുന്നത് ನೀವು ಇಲ್ಲಿ ಬಂದಿರುವಂತದ್ದು എൻ്റെ മുമ്പിലല്ല, ನನ್ನ ಮುಂದೆಯಲ್ಲ, യേശുവിൻ്റെ അടുത്താണ്, ಯೇಸುವಿನ ಹತ್ತಿರವಾಗಿದೆ, ക്രിസ്തുവിൻ്റെ അടുത്താണ്, ಕ್ರಿಸ್ತನ ಹತ್ತಿರ ಆಗಿದೆ. ഒരു നിമിഷം മാത്രം മതി നിന്നെ എഴുന്നേൽപ്പിക്കുക. ಒಂದು ನಿಮಿಷ ಸಾಕು ನಿನ್ನನ್ನು ಎಬ್ಬಿಸಲು, നിനക്ക് സൗഖ്യം തരാം. ನಿನಗೆ ಸೌಖ್ಯ ಕೊಡಲು ഒറ്റ കാര്യമേ വേണ്ടൂ. ಒಂದೇ ಒಂದು ಕಾರ್ಯ ಮಾತ್ರ ಸಾಕು. നിന്റെ പാപമെല്ലാം ക്ഷമിക്കപ്പെടണം. ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕು. നമുക്ക് പാപബോധം ലഭിക്കുന്നത് പരിശുദ്ധാത്മാവ് വരുമ്പോഴാണ്. ನೋಡಿ, ನಮಗೆ ಪಾಪಬೋಧ, ಪಶ್ಚಾತ್ತಾಪ ಬರುವುದು ಪವಿತ್ರಾತ್ಮರು ನಮ್ಮಲ್ಲಿ ತುಂಬುವಾಗ. ಯೇಸು ആ പാർശ്വവായു രോഗിയുടെ പാപം ക്ഷമിച്ചപ്പോഴാണ് ಆ ಪಾರ್ಶ್ವವಾಯು ರೋಗಿಯ ಪಾಪಗಳನ್ನು ಕ್ಷಮಿಸಿದ ತಕ್ಷಣ അവൻ എഴുന്നേറ്റത്. ಅವನು ಎದ್ದು ನಡೆದ. നമ്മുടെ പാപങ്ങൾ ക്ഷമിക്കപ്പെടണം. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. എങ്ങനെയാണ് നമ്മുടെ പാപങ്ങൾ ക്ഷമിക്കപ്പെടുന്നത്? ಯಾವ ರೀತಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು? ഈ ലോകത്തിൽ ഒരു മരുന്നിനും സാധ്യമല്ല. ಈ ಲೋಕದಲ್ಲಿ ಯಾವ ಔಷಧಿಗೂ ಸಾಧ್ಯವಿಲ್ಲ. പശ്ചാത്താപം ഉണ്ടെങ്കിൽ മാത്രമേ സാധിക്കൂ. ಪಶ್ಚಾತ್ತಾಪ ಒಂದು ಇದ್ದರೆ ಸಾಕು. ചിലർ വർഷങ്ങളായി കുമ്പസാരിച്ചിട്ട്, ಕೆಲವರು ವರ್ಷಗಳಾಗಿದೆ ಪಾಪ ನಿವೇದನೆ ಸಂಸ್ಕಾರ ಮಾಡಿ. അത് ക്രിസ്തുവിന്റെ മനസ്സല്ലത്. ಅದು ಕ್ರಿಸ್ತನ ಮನಸ್ಸಲ್ಲ ಅವರದು. അടിക്കടി കുമ്പസാരിക്കുക, ಆಗಾಗ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು. യേശുവിന്റെ രക്തത്തിൽ നമ്മുടെ പാപങ്ങൾ കഴുകിക്കളയും. ಯೇಸುವಿನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಬೇಕಾಗಿದೆ. 1 കൊരിന്ത്യർ 16 അധ്യായം 9 വാക്യം. 1 ಕೊರಿಂಥಿ 16 ಅಧ್ಯಾಯ 9 ವಾಕ್ಯ. ഫലപ്രദമായ ഒരു വഴി നിനക്കായി ഞാൻ തുറക്കും. ಫಲಪ್ರದವಾದ ಒಂದು ಮಾರ್ಗವನ್ನು ನಿನಗಾಗಿ ನಾನು ಸಿದ್ಧಗೊಳಿಸಿದ್ದೇನೆ. ഇവിടെ ഇരിക്കുന്ന ഓരോ മകനും മകൾക്കും വേണ്ടി, ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಮಗನಿಗೂ ಮಗಳಿಗೋಸ್ಕರ വിശ്വസിക്കുക, ദൈവം ഒരു വഴി തുറക്കും. ನೀನು ನಂಬಿಕೆ ಇಟ್ಟುಕೊಳ್ಳು, ದೇವರು ನಿನಗಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. അത് രോഗശാന്തി ആയിരിക്കാം, ಅದು ರೋಗ ಶಾಂತಿಯ ಮುಖಾಂತರ ಇರಬಹುದು, അത് മദ്യത്തിൽ നിന്ന് വിടുതലായിരിക്കാം, ನಿನ್ನ ದುಶ್ಚಟಗಳಿಂದ ಇರುವ ಬಿಡುಗಡೆಗೆ ಇರಬಹುದು, കടബാധ്യതകൾ വിടുതലാകാം, ಸಾಲ ಬಾಧೆಯಿಂದ ಇರುವ ಬಿಡುಗಡೆಗೆ ಇರಬಹುದು, തലമുറകളുടെ തടസ്സങ്ങളായിരിക്കാം മാറ്റപ്പെടേണ്ടത്. ನಿನ್ನ ಪೀಳಿಗಳಿಂದ ಬಂದಂತಹ ಅಡಚಣೆಗಳ ಬಿಡುಗಡೆ ಇರಬಹುದು. വഴി തുറക്കുന്ന ഒരു ദൈവം നമുക്കുണ്ട്. ನಿನಗಾಗಿ ದಾರಿ ಸಿದ್ಧಪಡಿಸುವಂತ ದೇವರು ನಿನಗಿದ್ದಾನೆ. ചരിത്രത്തിലൂടെ നീളം വഴി തുറന്നൊരു ദൈവം നമ്മെ ಚರಿತ್ರೆಯಲ್ಲಿ ಇಡೀ ಕಾಣುವಂತ ಒಬ್ಬ ದೇವನು ಈ ಬೈಬಲಲ್ಲಿ ಇದ್ದಾನೆ. ചെങ്കടൽ മുറിച്ചവൻ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂತವ, പാറയെ പിളർത്തിയവൻ, ಬಂಡೆಯನ್ನು ಒಡೆದವ, ആകാശത്തിന് മന്ന കൊടുത്തവൻ, ಆಕಾಶದಿಂದ ಮನ್ನವನ್ನು ಕೊಟ್ಟಂತ ದೇವರು, കൊടുങ്കാറ്റിനെ
ശാസിച്ചവൻ, ಬಿರುಗಾಳಿಯನ್ನು ಶಮನ ಮಾಡಿದವನು, പച്ചവെള്ളത്തെ വീഞ്ഞാക്കിയവൻ, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದವನು, കുഷ്ഠരോഗിയെ സുഖപ്പെടുത്തിയവൻ, ಕುಷ್ಠ ರೋಗಿಯನ್ನು ಗುಣಪಡಿಸಿದಾತನು. ആ ദൈവം ಆ ದೇವರು എനിക്ക് വേണ്ടി ഒരു വഴി തുറക്കും. ನನಗಾಗಿ ಒಂದು ಮಾರ್ಗವನ್ನು ಸಿದ್ಧಪಡಿಸುತ್ತಾನೆ. ഇപ്പൊ തുറക്കും. ಈಗಲೇ ಆತನು ಸಿದ್ಧ ഈ ಮಾಡುತ್ತಾನೆ. നിമിഷം തുറക്കും. ಈ ನಿಮಿಷ ಅದನ್ನು ತೆರೆಯುತ್ತಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിന്റെ പാപത്തെ ഓർത്ത് ഒന്ന് പശ്ചാത്തപിച്ച് ನಿನ್ನ ಪಾಪವನ್ನೊಮ್ಮೆ ನೆನೆದು ನೀನು ಪಶ್ಚಾತ್ತಾಪ ಪಟ್ಟರೆ ಸಾಕು. ഇവിടെ ഇരിക്കുന്ന നിങ്ങളുടെ മേൽ ಇಲ್ಲಿರುವಂತಹ ನಿಮ್ಮ ಮೇಲೆ പരിശുദ്ധാത്മാവ് വന്നിട്ടുണ്ടോ ഇല്ലയോ എന്നുള്ളതിന് ಪವಿತ್ರಾತ್ಮರು ನಿಮ್ಮ ಮೇಲೆ ತುಂಬಿದೆಯೇ ಇಲ್ಲವೆಂದು ഒരേ ഒരു തെളിവ്, ಒಂದೇ ಒಂದು ಮಾರ್ಗ ಅದು ಕಾಣಲು, നമ്മിൽ പാപബോധം ഉണ്ടോ എന്നുള്ളത്. ನಮ್ಮಲ್ಲಿ ಪಾಪಬೋಧ ಪಶ್ಚಾತ್ತಾಪ ಎಂಬುದು ಇದೆ ಎಂದು ನೋಡಿದರೆ ಸಾಕು. പാപബോധം ഉണ്ടെങ്കിൽ ചിന്തിച്ചു കൊള്ളുക, ಅದು ನಡೆಯದಿದ್ದರೆ ನೀನು ಚಿಂತಿಸಿಕೊಳ್ಳು. ദൈവത്തിന്റെ ആത്മാവ് എന്നിൽ വന്നു കഴിഞ്ഞിരിക്കുന്നു. ನೋಡಿ, ನೀನನ್ನು ಅದು ಸ್ವೀಕರಿಸಿದರೆ ಪವಿತ್ರಾತ್ಮರು ನಿನ್ನೊಳಗೆ ಬಂದಾಗಿದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. കഴിഞ്ഞ കാലങ്ങളിലെ ಕಳೆದ ಕಾಲಗಳಲ್ಲಿ നീ ചിന്തയിലും പ്രവൃത്തിയിലും ചെയ്തു കൂട്ടിയ പാപം, ನಿನ್ನ ಚಿಂತೆಯಲ್ಲಿಯೂ ನಿನ್ನ ಪ್ರವೃತ್ತಿಯಲ್ಲಿಯೂ ಮಾಡಿದಂತಹ ತಪ್ಪುಗಳು, നമ്മൾ ദൈവ സാന്നിധ്യത്തിലേക്ക് വരുമ്പോഴാണ് ನಾವು ದೇವರ ಸನ್ನಿಧಿಗೆ ಬರುವಾಗ ಮಾತ್ರ പരിശുദ്ധാത്മാവ് നമ്മുടെ പാപത്തെക്കുറിച്ചുള്ള ബോധം തരുന്നത്. ಪವಿತ್ರಾತ್ಮರು ಈ ಪಾಪಗಳ ಬಗ್ಗೆ ನಮಗೆ ಬೋಧೆಯ ಕೊಡುವಂತ. കത്തുന്ന മുൾപ്പടർപ്പിൽ ദൈവത്തിന്റെ പ്രസൻസ് സാന്നിധ്യം ദർശിച്ച മോശ, ನೋಡಿ, ಉರಿಯುವಂತಹ ಮೊಳ್ಳೆಯ ಪೊದೆಗಳಲ್ಲಿ ದೇವರ ಸಾನ್ನಿಧ್ಯವನ್ನು ಕಂಡಂತಹ ಮೋಸಸ್, മോശേ മോശേ, ಮೋಸಸ್ ಮೋಸಸ್, നീ അടുത്തേക്ക് വരരുത്, ನೀನು ನನ್ನ ಹತ್ತಿರ ಬರಬಾರದು, നീ നിൽക്കുന്ന സ്ഥലം പരിശുദ്ധമാണ്. ನೀನು ಇರುವಂತಹ ಈ ಸ್ಥಳ ಪರಿಶುದ್ಧವಾದದ್ದು. ദൈവത്തിന്റെ സാന്നിധ്യത്തിന്റെ അഭിഷേകത്തിന് വേണ്ടി ദാഹിക്കുക. ದೇವರ ಸಾನ್ನಿಧ್ಯದ ಅಭಿಷೇಕಕ್ಕಾಗಿ ದಾಗಿಸಬೇಕು. നമ്മുടെ തെറ്റിനെ ഓർത്ത് പശ്ചാത്തപിക്കുക. ನಮ್ಮ ತಪ್ಪುಗಳನ್ನು ನೆನೆದು ನಾವು ಪಶ್ಚಾತ್ತಾಪ ಪಟ್ಟುಕೊಳ್ಳಬೇಕು. എത്രയോ പാപങ്ങള് കുമ്പസാരിക്കാതെ നമ്മൾ തള്ളിക്കളഞ്ഞിരിക്കുന്നു. ನೋಡಿ, ಎಷ್ಟೋ ಕಾಲಗಳಿಂದ ನಾವು ಪಾಪ ನಿವೇದನೆ ಸಂಸ್ಕಾರ ಮಾಡದೆ ನಾವು ಮುಂದೆ ಬರುತ್ತಾ ಇದ್ದೇವೆ. ഈ നിമിഷം ഒന്ന് പശ്ചാത്തപിക്കുക. ಈ ನಿಮಿಷ ನೀನು ಪಶ್ಚಾತ್ತಾಪ ಪಡಲು ಸಿದ್ಧನಾಗು. പാപപ്രതിക്ക് വേണ്ടി ദാഹിക്കുക. ಆ ಪಾಪ ನಿನ್ನ ಕ್ಷಮಿಸಲ್ಪಡಲು ನೀನು ದಾಹಿಸು. നിനക്ക് വേണ്ടി ನಿನಗಾಗಿ കുരിശിൽ പിടഞ്ഞ ഒരു ദൈവമാണ്. ಶಿಲುಬೆಯಲ್ಲಿ ಮರಣಗೊಂಡಂತ ಒಬ್ಬ ದೇವರು ನಿನಗಿದ್ದಾನೆ. രക്തം ചിന്തിയ ഒരു ദൈവം നിനക്കുണ്ട്. ರಕ್ತವನ್ನು ಸುರಿಸಿದಂತ ಒಬ್ಬ ದೇವರು ನಿನಗಿದ್ದಾನೆ. എന്റെ പാപമാണ് അവിടെ നിന്ന് വഹിച്ചത്. ನನ್ನ ಪಾಪವನ್ನು ಆತನು ವಹಿಸಿದ್ದಾನೆ. എന്റെ രോഗമാണ് അവിടെ നിന്ന് ഏറ്റെടുത്തത്. ನನ್ನ ರೋಗವನ್ನು ಆತನು ಸ್ವೀಕರಿಸಿದ್ದಾನೆ. എനിക്ക് വേണ്ടിയാണ് അവിടെ നിന്ന് മരിച്ചത്. ನನಗಾಗಿ ಆತನು ಮರಣಗೊಂಡನು. നമുക്കൊരു കരങ്ങളും നെഞ്ചോട് ചേർത്ത് വയ്ക്കാം. ಎರಡು ಕರಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳುವ. നമ്മുടെ പാപത്തെ ഓർത്ത് ನಮ್ಮ പശ്ചാത്തലം ಪಾಪಗಳ ಬಗ್ಗೆ ನೆನೆದು ಪಶ್ಚಾತ್ತಾಪ ಪಟ್ಟುಕೊಳ್ಳುವ. നമുക്ക് നമ്മെ തന്നെ ഒന്ന് സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. समर्पिता जेसु मुझे जीवी साडू पात की जीवी नीतर मातुका
Yesu mia, Yesu mata, Kais mujhe dita tuka. വേദനയാലും ദുഃഖത്താലും ವೇದನೆಯಿಂದಲೂ ದುಃಖದಿಂದಲೂ രോഗങ്ങളാലും രോഗപീഠകളാലും ರೋಗದಿಂದಲೂ ರೋಗದ ಪೀಡೆಗಳಿಂದಲೂ തളർന്നുപോയ അനേകം മക്കൾ ഇവിടെ വന്നിട്ടുണ്ട് കർത്താവ്. ಇದ್ದೋದಂತಹ ಅನೇಕ ಮಕ್ಕಳು ಇಲ್ಲಿ ಬಂದಿದ್ದಾರೆ. ഈ അപ്പത്തോടും ദ്രാക്ഷാരസത്തോടും ചേർത്ത് ಈ ರೊಟ್ಟಿಯೊಂದಿಗೂ ದ್ರಾಕ್ಷಾರಸದೊಂದಿಗೂ ಸೇರಿಸಿ അവിടെല്ലാ വേദനകളെയും രോഗങ്ങളെയും രോഗപീഠകളെയും സമർപ്പിക്കും. ಅವರೆಲ್ಲರ ವೇದನೆಯ ಪೀಡೆಗಳನ್ನು ರೋಗಗಳನ್ನು ಸಮರ್ಪಿಸುತ್ತಿದ್ದೇನೆ. കർത്താവായ ദൈവമേ, ಪ್ರಭುವಾದ ದೇವರೇ, പിതാവിന് അർപ്പിക്കുന്ന ബലിയിൽ ಇಲ್ಲಿ ಅರ್ಪಿಸುತ್ತಿರುವಂತಹ ಪರಿಶುದ್ಧ ಬಲಿ ഞങ്ങളുടെ കാഴ്ചകളെയും നീ ನಮ್ಮ സ്വീകരിക്കണം. ಕಾಣಿಕೆಯನ್ನು ಸ್ವೀಕರಿಸಬೇಕು ಸ್ವಾಮಿ. ഞങ്ങളുടെ രോഗങ്ങളും രോഗപീഠകളെയും വേദനകളെയും ನಮ್ಮ ರೋಗಗಳನ್ನು ಪೀಡನೆಗಳನ್ನು ವೇದನೆಗಳನ್ನು തിരുസന്നിധിയിലേക്ക് ഞങ്ങൾ ನಿಮ್ಮ സമർപ്പിക്കുന്നു. ಸನ್ನಿಧಿಗೆ ಅರ್ಪಿಸಿಕೊಳ್ಳುತ್ತಿದ್ದೇವೆ. എല്ലാവരും എദ്ദിനെത്തുകൊള്ളരി. ಎದ್ದು ನಿಂತುಕೊಳ್ಳುವ ಪ್ರಿಯರೇ, ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೋ ವಂದನ ಪಾವನ ಆನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಫರ ಸ್ಮರಣಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವಾ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಪರವಸ ಎಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯ, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪವನ ತ್ರಿತ್ವವ ಭಜಿಸೋಣ.
ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪವನಾನ್ಮ ಆನ್ಮಯೋಗವು ಸತನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾನ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಅದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ.
ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂ ಬೆರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರವನ್ನು ನಿನಗೆ ಸದಾ. ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ, ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವರಿಗೆ ಹೋಸನ್ನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ, ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ.
ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಯೇಸುವೇ ಆರಾಧನೆ, ನನ್ನ ಯೇಸುವೇ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ, ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ ಸತ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧೀಶರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಳ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ, ಪ್ರೇಷಿತರ, ಹುತಾತ್ಮರ, ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿದರು ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎದ್ದು ನಿಂತುಕೊಳ್ಳುವ ಎಲ್ಲರಿಗೂ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ.
ಪವಿತ್ರಾತ್ಮರೇ ಪವಿತ್ರಾತ್ಮರೇ ನಮ್ಮನ್ನು ಅಭಿಷೇಕಿಸಿ ದಾಹത്തോടെ ಪವಿತ್ರಾತ್ಮರೇ ಪವಿತ್ರಾತ್ಮರೇ ನಮ್ಮನ್ನು ಅಭಿಷೇಕಿಸಿ ಹಾಲೆಲೂಯಾ 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 ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮಂದೆ ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವು ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Hallelujah, 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 ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದೊಂದೊಡ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪರಿಶುದ್ಧರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು,
ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಿಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಿಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. यीशु तेरे करीब आने से जिंदगी मेरी बदल गई। यीशु तेरे करीब आने से जिंदगी मेरे बदल गई। यीशु तेरे छूने से जिंदगी
छुड़ाया, अपनी राह पर चलाया। मैं धन्यवाद करता रहूंगा, यीशु धन्यवाद करता रहूंगा। मैं धन्यवाद करता रहूंगा, यीशु धन्यवाद करता रहूंगा। धन्यवाद, 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 धन्यवाद। यीशु ने ऐसा प्रेम जताया, मुझको अपना बेटा बनाया। यीशु ने ऐसा प्रेम जताया, मुझको अपना बेटा बनाया। अपना लहू बहाया, जीवन नया दिलाया। अपना लहू बहाया, जीवन नया दिलाया। मैं धन्यवाद करता रहूंगा, यीशु धन्यवाद करता रहूंगा। मैं धन्यवाद करता रहूंगा, यीशु धन्यवाद करता रहूंगा। धन्यवाद, 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 धन्यवाद,
जो मोह करता, तू जो मोह करता यीशु, तू जो मोह करता, आता नहीं सदा तुझा पाया तरारा तुझे वाटे हा संतोलो, तुझे संगी हा गायतलो, आवाडी सरसोना तुझा पाया तरारा तलो, तुझे वाटे हा संतोलो, तुझे संगी हा गायतलो, आवाडी सरसोना. ഹല്ലേലൂയ, ഹല്ലേലൂയ, ഹല്ലേലൂയ. ദൈവമേ ആരാധന, യേശുവേ ആരാധന, പരിശുദ്ധാത്മാവേ ആരാധന. നമ്മുടെ മനസ്സ് നന്ദിയും സ്തുതിയും കൊണ്ട് നിറയട്ടെ. ನಮ್ಮ ಮನಸ್ಸು ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬಲ್ಪಡಲಿ. ദൈവ ആരാധന കൊണ്ട് നിറയട്ടെ. ದೇವರ ಆರಾಧನೆಯೊಂದಿಗೆ ತುಂಬಲ್ಪಡಲಿ. നമ്മുടെ ശരീരവും മനസ്സും ആത്മാവും ನಮ್ಮ ಶರೀರ ಮನಸ್ಸು ಆತ್ಮ സ്വർഗരാജ്യ ആരാധന കൊണ്ട് നിറയട്ടെ. ಸ್ವರ್ಗರಾಜ್ಯದ ಆರಾಧನೆಯಲ್ಲಿ ಮುಳುಗಲಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, പരിപാവന ബലി പൂജയലി ಸುರನಾದನನಮೆ ಸಿಧನಮಗೆ ಪರಿಪೂಜಿತವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ
ಜೀವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ಪೌತ್ರಿಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನನ್ನು ನಾನು ಸ್ವೀಕರಿಸಿದ ಪರಮಪ್ರಸಾದವು ಕರುಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. നമ്മളോടനെ വചന ശുശ്രൂഷയിലേക്ക് പ്രവേശിക്കുകയാണ്. ಕೂಡಲೇ ವಾಕ್ಯದ ಶುಶ್ರೂಷೆಗೆ ಪ್ರವೇಶಿಸುವಂಥದ್ದು. Hallelujah. 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 നമുക്ക് കണ്ണുകൾ അടയ്ക്കാം, ഒരു നിമിഷം പ്രാർത്ഥിക്കാം. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. പിതാവേ, നന്ദി പറയുന്നു. കർത്താവേ, അങ്ങയുടെ ബലിപീഠത്തിന്റെ മുമ്പാകെ ആയിരിക്കാൻ തന്ന ഈ നല്ല അവസരത്തിനായിട്ട് നന്ദി പറയുന്നു. കർത്താവേ, ತಂದೆಯಾದ ದೇವರೇ, ನಿಮ್ಮ ಬಲಿಪೀಠದ ಮುಂದೆ ನಿಂತುಕೊಳ್ಳಲು ನೀಡಿರುವಂಥ ಎಲ್ಲ ಸದಾವಕಾಶಕ್ಕಾಗಿ ನಿಮಗೆ ಧನ್ಯವಾದ. അങ്ങയുടെ വചനത്തിന്റെ മുമ്പാകെ ആയിരിക്കുമ്പോൾ ನಿಮ್ಮ ವಾಕ್ಯವನ್ನು ಆಲಿಸಲೆಂದು ಬಂದಿರುವಾಗ പിതാവേ, അങ്ങയുടെ ആത്മാവിനാൽ ഞങ്ങളെ നിറയ്ക്കണമേ. ಅಪ್ಪ ತಂದೆ, ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ. വചനത്തെ കാണുവാൻ ഞങ്ങളുടെ കണ്ണുകളെ തുറന്നു തരണമേ. ವಾಕ್ಯವನ್ನು ಕಾಣಲು ನಮ್ಮ ಕಣ್ಣುಗಳನ್ನು ತೆರೆಯಿರಿ. വചനത്തിനെ മനസ്സിലാക്കുവാൻ ഞങ്ങളുടെ ഹൃദയത്തെ പ്രകാശിപ്പിക്കണമേ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಹೃದಯವನ್ನು ಬೆಳಗಿಸಿರಿ. വചനത്തെ വ്യാഖ്യാനിക്കുവാനുള്ള കൃപ തരണമേ. ವಾಕ್ಯವನ್ನು ವಿವರಿಸಲಿಕ್ಕಿರುವ ಕೃಪೆಯನ್ನು ನೀಡಿರಿ. വലിയ സാന്നിധ്യവും മഹത്വവും ഇവിടെ വ്യാപരിക്കുന്നതിനായിട്ട് നന്ദി പറയുന്നു. ಅತಿ ದೊಡ್ಡ ಸಾನ್ನಿಧ್ಯವು ಮಹಿಮೆಯು ಇಲ್ಲಿ ಪ್ರಕಟವಾಗುವುದಕ್ಕಾಗಿ ನಿಮಗೆ ಧನ್ಯವಾದ. യേശുവിന്റെ നാമത്തിൽ തന്നെ ആമേൻ. ಯೇಸುವಿನ ನಾಮದಲ್ಲಿ ಆಮೇನ್. ഹല്ലേലൂയ. 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 ഈ ദിവസങ്ങളിൽ നമ്മൾ കേട്ടുകൊണ്ടിരിക്കുന്നത് എന്തിനെ കുറിച്ചാണ്? ಈ ದಿನಗಳಲ್ಲಿ ನಾವು ಆಲಿಸುತ್ತಾ ಇದ್ದದ್ದು ಯಾವ ವಿಷಯದ ಕುರಿತು? വെളിച്ചത്തിന്റെ മക്കൾ. ಬೆಳಕಿನ ಮಕ್ಕಳು. ഹല്ലേലൂയ. ಹಲ್ಲೆಲೂಯಾ. നമ്മൾ ആരാണ്? തമ്മിൽ ചോദിച്ചേ, നമ്മൾ ആരാണ്? ನೀವು ಪರಸ್ಪರ ಒಬ್ಬರಿಗೊಬ್ಬರು ಕೇಳಿ ನೋಡೋಣ, ನಾವು ಯಾರು? നമ്മൾ വെളിച്ചത്തിന്റെ മക്കളാണ്. ನಾವು ಬೆಳಕಿನ ಮಕ್ಕಳು. ഒന്ന് ഉറക്കെ പറഞ്ഞേ, നമ്മൾ ಎಲ್ಲರೂ വെളിച്ചത്തിന്റെ ಗಟ್ಟಿಯಾಗಿ മക്കളാണ്. ಹೇಳಿ, ನಾವು ಯಾರು?
ഹല്ലേലൂയ. ಹಾಲೆಲೂಯ. ഇരുട്ടിന് നമ്മുടെ മേൽ എന്തെങ്കിലും അധികാരം ഉണ്ടോ? ಕತ್ತಲೆಗೆ ನಮ್ಮ ಮೇಲೆ ಏನಾದ್ರೂ ಅಧಿಕಾರವಿದೆಯಾ? ഇരുട്ടിന്റെ ശക്തികൾക്ക് നമ്മളെ തൊടാൻ കഴിയുമോ? ಕತ್ತಲೆಯ ಶಕ್ತಿಗಳಿಂದ ನಮ್ಮನ್ನು ಮುಟ್ಟಲು ಸಾಧ್ಯವಿದೆಯಾ? ഹല്ലേലൂയ. എന്നാൽ എനിക്ക് ഇരുട്ടിന്റെ മേൽ അധികാരം ഉണ്ടോ? ಆದ್ರೆ ನನಗೆ ಕತ್ತಲೆಯ ಮೇಲೆ ಅಧಿಕಾರವಿದೆಯಾ? ഇല്ല. ಇಲ್ವಾ? എനിക്ക് ഇരുട്ടിന്റെ മേൽ അധികാരം ഇല്ലേ? ನನಗೆ ಕತ್ತಲೆಯ ಮೇಲೆ ಅಧಿಕಾರ ಇಲ್ವಾ? നമ്മളെന്നെ രാവിലെ നമ്മൾ എന്താ പറഞ്ഞേ? പാമ്പുകളെയും ಬೆಳಿಗ್ಗೆ ಹೇಳಿದ್ದೇನು? ಹಾವುಗಳ ಮೇಲೂ തേളുകളുടെ മേലും ಚೇಳುಗಳ ಮೇಲೂ ശത്രുവിന്റെ സകല ബലത്തിന്റെ മേലും ಶತ್ರುಗಳ ಎಲ್ಲಾ ಕುತಂತ್ರಗಳ ಮೇಲೂ ചവിട്ടുവാൻ ಮೆಟ್ಟಿನಿಡೆಯಲು യേശു ಏಸು എനിക്ക് ನನಗೆ അധികാരം തന്നിരിക്കുന്നു. ಅಧಿಕಾರ ಕೊಟ್ಟಿದ್ದಾರೆ. Praise the Lord. ഒന്നും ಯಾವುದು ഒരിക്കലും ಎಂದಿಗೂ ഒരു ദോഷവും ಯಾವ ಹಾನಿಯೂ എനിക്ക് വരുത്തത്തില്ല. ನನಗೆ ಕೊಡುವುದಿಲ್ಲ. അങ്ങനെയാണെങ്കിൽ എനിക്ക് ഇരുട്ടിന്റെ മേൽ അധികാരം ഉണ്ടോ? ಹಾಗಿದ್ರೆ ಹೇಳಿ, ನನಗೆ ಕತ್ತಲೆಯ ಮೇಲೆ ಅಧಿಕಾರವಿದೆಯಾ? ഉണ്ട്. ಗಟ್ಟಿಯಾಗಿ ಹೇಳಿ. ചവിട്ടാനുള്ള അധികാരമുണ്ട്. ಅದನ್ನು ತುಳಿದು ನಡೆಯಲಿಕ್ಕಿರುವ ಅಧಿಕಾರವಿದೆ. ഹല്ലേലൂയ. ಹಾಲೆಲೂಯ. ആ അധികാരം എന്റെ കഴിവോ എന്റെ മിടുക്കോ എന്റെ പ്രാർത്ഥനയോ അല്ല. ಆ ಅಧಿಕಾರ ನನ್ನ ಶಕ್ತಿ, ನಮ್ಮ ಸಾಮರ್ಥ್ಯ, ನನ್ನ ಯೋಗ್ಯತೆಯಿಂದ ಏನೂ ಅಲ್ಲ. യേശുവിന്റെ ക്രൂശിലെ ബലിയുടെ യോഗ്യതയാൽ ഇന്ന് എനിക്ക് ചവിട്ടി നടക്കാം. ಯೇಸುವಿನ ಶಿಲುಬೆ ಮರಣದ ಯೋಗ್ಯತೆಯಿಂದ ಆಗಿದೆ ನಾನು ಪಡೆದಿರುವುದು. എല്ലാ ഇരുട്ടിന്റെ ശക്തികളെയും യേശു ക്രൂശിൽ പരാജയപ്പെടുത്തിയതാണ്. ಎಲ್ಲಾ ರೀತಿಯ ಅಂಧಕಾರದ ಶಕ್ತಿಗಳನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸೋಲಿಸಿದ್ದಾರೆ. അതുകൊണ്ടാണ് ഇവിടെ പറയുന്നത് യേശു ക്രിസ്തുവിലുള്ള നിങ്ങളെ ഇനി ഇരുട്ടിന് തൊടാൻ പറ്റത്തില്ല. ಅದಾಗಿದೆ ಇಲ್ಲಿ ಹೇಳುತ್ತಿರುವುದು, ಯೇಸು ಪ್ರಭುವಿನಲ್ಲಿರುವ ನಿನ್ನನ್ನು ಅಂಧಕಾರದಿಂದ ಇನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ഈ സത്യത്തെ വിശ്വസിക്കാത്ത നിങ്ങളെ ഒരുപക്ഷെ ഇരുട്ടിന് പേടിപ്പിക്കാൻ കഴിഞ്ഞേക്കും. ಈ ಸತ್ಯವನ್ನು ನಂಬದೇ ಇದ್ರೆ ಒಂದೊಮ್ಮೆ ಕತ್ತಲೆಯಿಂದ ನಮ್ಮಲ್ಲಿ ಭಯ ಹುಟ್ಟಿಸಲು ಸಾಧ್ಯ. ഇരുട്ടിന്റെ ഏജന്റുമാർ വീട്ടിൽ വന്ന് പറഞ്ഞേക്കാം, നിങ്ങളുടെ വീട്ടിൽ ഇരുട്ടുണ്ട്. ಕತ್ತಲೆಯ ಏಜೆಂಟ್ಗಳು ನಮ್ಮ ಮನೆಗೆ ಬಂದು ಹೇಳ್ಬಹುದು, ನಿನ್ನ ಮನೆಯಲ್ಲಿ ಕತ್ತಲೆ ಇದೆ. അത് ബൈബിൾ പിടിച്ചായിരിക്കാം വരുന്നേ. ಅಂತವರು ಬೈಬಲ್ ಹಿಡಿದುಕೊಂಡೇ ಬರಬಹುದು. സ്തോത്രം പറയുന്നുണ്ടാകും. ಸ್ತೋತ್ರ ಹೇಳುತ್ತಾ ಇರಬಹುದು. നിങ്ങളോട് പറയും, ನಿಮ್ಮಲ್ಲಿ ಹೇಳುತ್ತಾರೆ, നിങ്ങളുടെ ബിസിനസ്സിൽ ഇരുട്ടുണ്ട്, ನಿನ್ನ ವ್ಯಾಪಾರದಲ್ಲಿ ಕತ್ತಲೆ, നിങ്ങളുടെ വീട്ടിൽ ഇരുട്ടുണ്ട്, ನಿನ್ನ ಮನೆಯಲ್ಲಿ കತ್ತಲೆ, നിങ്ങളുടെ മക്കളുടെ മേൽ ഇരുട്ട് ನಿನ್ನ കാണുന്നുണ്ട്. ಮಕ್ಕಳಲ್ಲಿ ಕತ್ತಲೆ ಕಾಣುತ್ತಾ ಇದೆ. ഹല്ലേലൂയ. ಹಾಲೆಲೂಯ. അവിടെ തിരിച്ചറിയണം, ಅಲ್ಲಿ ನೀನು ತಿಳಿದುಕೋ. ആ ബൈബിള് പിടിച്ചു വന്ന ಈ ರೀತಿ ಬೈಬಲ್ ಹಿಡಿದುಕೊಂಡು ആ സ്തോത്രം പറഞ്ഞുകൊണ്ട് വന്ന ಆ ಸ್ತೋತ್ರ ಹೇಳುತ್ತಾ ಬಂದಿರುವ ശുശ്രൂഷകൻ ಶುಶ್ರೂಷಕನು ദൈവത്താൽ അയക്കപ്പെട്ട ശുശ്രൂഷകനല്ല. ದೇವರಿಂದ ಕಳುಹಿಸಲ್ಪಟ್ಟ ಶುಶ್ರೂಷಕನಲ್ಲ. അത് ഇരുട്ടിന്റെ ശുശ്രൂഷകനാണ്. ಅದು ಕತ್ತಲೆಯ ಶುಶ್ರೂಷಕರು. ഇരുട്ടിന്റെ ശുശ്രൂഷകൻ ഇരുട്ടിനെ വർണ്ണിക്കും. ನೋಡಿ, ಕತ್ತಲೆಯ ಸೇವೆ ಸಲ್ಲಿಸುವವನು ಕತ್ತಲೆಯ ಕುರಿತು ಮಾತ್ರ ಹೇಳ್ತಾ ಇರ್ತಾನೆ. വെളിച്ചത്തിന്റെ ശുശ്രൂഷകൻ വെളിച്ചത്തെ വർണ്ണിക്കും. ಬೆಳಕಿನ ಸೇವೆ ಸಲ್ಲಿಸುವವನು ಬೆಳಕಿನ ಕುರಿತು ಹೇಳುತ್ತಾನೆ. എന്റെ വീട്ടിൽ വന്നത് ഇരുട്ടിന്റെ ശുശ്രൂഷകനാണോ വെളിച്ചത്തിന്റെ ശുശ്രൂഷകനാണോ എന്ന് എനിക്ക് എങ്ങനെ അറിയാൻ കഴിയും? ನನ್ನ ಮನೆಗೆ ಬಂದಿರುವುದು ಕತ್ತಲೆಗೆ ಸೇವೆ ಸಲ್ಲಿಸುವವರ ಅಥವಾ ಬೆಳಕಿನ ಸೇವೆ ಸಲ್ಲಿಸುವವರ ಅಂತ വെളിച്ചത്തിന്റെ ಹೇಗೆ ನನಗೆ ಕಂಡು ಹಿಡಿಯಲು ಸಾಧ್ಯ? വെളിച്ചത്തിന്റെ ശുശ്രൂഷകനാണെങ്കിൽ വീട്ടിൽ വരുമ്പോ ഇങ്ങനെ പറയും, ഓ ഏഞ്ചൽസ് നിൽക്കുന്നതാ ഞാൻ കാണുന്നേ, നിങ്ങൾക്ക് വലിയ ദൈവിക പ്രൊട്ടക്ഷനാ ഞാൻ കാണുന്നതെന്ന് പറയും. ಬೆಳಕಿನ ಶುಶ್ರೂಷೆ ಮಾಡುವವರಾಗಿದ್ರೆ ಬರುವಾಗ ಹೇಳ್ತಾರೆ, ಓ ದೇವದೂತರು ನಿಂತಿರುವುದನ್ನು ಕಾಣುತ್ತಾ ಇದ್ದೇನೆ, ನಿಮಗೆಲ್ಲ ದೇವರು ಸಂರಕ್ಷಣೆ ಕೊಡ್ತಾ ಇದ್ದಾರೆ. ഞാൻ നിങ്ങളുടെ വീടിന്റെ വാതുക്കെ വന്നപ്പോഴേ ദൈവദൂതന്മാരുടെ പ്രസൻസ് ആണ് ഇവിടെ കാണുന്നതെന്ന് ನಾನು പറയും. ನಿಮ್ಮ ಮನೆ ಹತ್ತಿರ ಬಂದದ್ದೇ ದೇವದೂತರ ಸಾನ್ನಿಧ್ಯ ಕಾಣಿಸ್ತಾ ಇದೆ. ദൈവത്താൽ അയക്കപ്പെട്ടവനാണോ അവൻ ദൈവത്തിന്റെ പ്രവൃത്തികളെ വർണ്ണിക്കും. ದೇವರಿಂದ ಕಳುಹಿಸಲ್ಪಟ್ಟವನ ಯಾರೋ ಅವನು ದೇವರ ಪ್ರವೃತ್ತಿಗಳನ್ನು ಹೇಳುತ್ತಾನೆ. ഇരുട്ടിന്റെ ഏജന്റ് ആണെങ്കിൽ അവൻ ഇരുട്ടിനെ വർണ്ണിക്കും. ಕತ್ತಲೆಯ ಏಜೆಂಟ್ ಆಗಿದ್ರೆ ಕತ್ತಲೆಯ ಕುರಿತೇ ಹೇಳ್ತಾ ಇರ್ತಾನೆ. എല്ലാവർക്കും സ്തോത്രം കാണും, ಎಲ್ಲಾ ದಿನ ಸ್ತೋತ್ರ ಹೇಳುತ್ತಾನೆ. എല്ലാവരുടെയും കൈ ബൈബിള് കാണും. ಎಲ್ಲರ ಕೈಯಲ್ಲೂ ಬೈಬಲ್ ಇರುತ್ತದೆ. പക്ഷെ യേശു പറഞ്ഞു, ಆದ್ರೆ ಯೇಸು ಹೇಳಿದ್ರು, അവരുടെ ഫലങ്ങളാൽ നിങ്ങൾക്ക് അവരെ തിരിച്ചറിയാം. ಅವರ ಸತ್ಫಲಗಳಿಂದ ಅವರು ಯಾರು ಎಂದು ಗುರುತಿಸಿ. ഹല്ലേലൂയ. 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 ഇരുട്ടിനെ പേടിയുള്ള എത്ര പേര് ഇവിടെ ഇരിപ്പുണ്ട്? ಕತ್ತಲೆ ಎಂದ್ರೆ പിശാചിനെ പേടിയുള്ള എത്ര പേര് ഇവിടെ ഇരിപ്പുണ്ട്? ಕತ್ತಲೆ ಅಂದ್ರೆ ಭಯ, ಪಿಶಾಚಿ ಅಂದ್ರೆ ಭಯ ಉಳ್ಳವರು ಎಷ್ಟು ಮಂದಿ ಇದ್ದೀರಾ? ಪಿಶಾಚಿ ಅಂದ್ರೆ ಭಯ ಉಳ್ಳವರು ಕೈ ಎತ್ತಿ ನೋಡಿ. ಪಿಶಾಚಿ ಅಂದ್ರೆ ಭಯ ಉಳ್ಳವರು ಕೈ ಎತ್ತಿ. ഹല്ലേലൂയ. ഹല്ലേലൂയ. നിങ്ങൾ ചിന്തിക്കുന്നുണ്ടോ ദൈവത്തിന്റെ എതിരാളിയാണോ പിശാച്? ദൈവത്തിന് എതിരാളി ഉണ്ടോ? ದೇವರಿಗೆ ಯಾರಾದ್ರೂ ಎದುರಾಳಿಗಳಿದ್ದಾರಾ?
മാതാടിയപ്പ ഇದ್ದಾരാ? ദൈവത്തിന് എതിരാളി ഉണ്ടോ? ദൈവത്തോട് അടിച്ചു നിൽക്കാൻ പറ്റുന്ന ഒരു ഒപ്പോസിഷൻ ലീഡർ ഉണ്ടോ? ದೇವರೊಂದಿಗೆ ಹೋರಾಡಿ ಗೆಲ್ಲಬಹುದಾದ ಒಂದು ಎದುರಾಳಿ ಇದ್ದಾರಾ? പിന്നെ ആരാ പിശാച്? ಮತ್ತೆ ಪಿಶಾಚಿ ಯಾರು? ಸೈತಾನ. ഒരു സംശയം വന്നല്ലേ? ಒಂದು ಸಂಶಯ ಅಲ್ವಾ? പിശാചും ദൈവവും കൂടെ അടി കൂടുവോ? ಪಿಶಾಚಿ ಮತ್ತು ದೇವರು ಇಬ್ರು ಕಚ್ಚಾಡ್ತಾರಾ? ಮಾತಾಡಿಯಪ್ಪ. ഹല്ലേലൂയ. ഹല്ലേലൂയ. ദൈവം സൃഷ്ടാവാണ്. ದೇವರು ಸೃಷ್ಟಿಕರ್ತರು. പറഞ്ഞ ദൈവം സൃഷ്ടാവാണ്. ಹೇಳಿ ದೇವರು ಸೃಷ್ಟಿಕರ್ತರು. ഒരൊറ്റ സൃഷ്ടാവേ ഉള്ളൂ. ಒಬ್ಬನೇ ಒಬ್ಬ ಸೃಷ್ಟಿಕರ್ತ. അത് നമ്മുടെ ദൈവമാണ്. ಅದು ನಮ್ಮ ದೇವರು. അത് നമ്മുടെ പിതാവായ ദൈവമാണ്. ಅದು ನಮ್ಮ ತಂದೆಯಾದ ದೇವರು. അപ്പൊ ആരാണ് പിശാച്? ಹಾಗಿದ್ರೆ ಪಿಶಾಚಿ ಅಂದ್ರೆ ಯಾರು? അതൊരു സൃഷ്ടിയാണ്. വീണു പോയ മാലാഖയാണ് പിശാച്. ಅದೊಂದು ಸೃಷ್ಟಿ, ಬಿದ್ದು ಹೋದಂತ ಒಬ್ಬ ದೇವದೂತನಾಗಿದ್ದ ಪಿಶಾಚಿ. ദൈവത്തിന്റെ ഒരു സൃഷ്ടി മാത്രം. ದೇವರ ಕೇವಲ ಒಂದು ಸೃಷ್ಟಿ ಮಾತ್ರ. ദൈവത്തിന്റെ സൃഷ്ടിയായ പിശാചിന് ദൈവത്തെ ഉപദ്രവിക്കാൻ പറ്റുമോ? ದೇವರ ಸೃಷ್ಟಿಯಾದ ಪಿಶಾಚಿಗೆ ದೇವರಿಗೆ ತೊಂದರೆ ಕೊಡ್ಲಿಕ್ಕೆ ಆಗ್ತದೆಯಾ? ഇല്ല. ಇಲ್ಲ. ഉറക്കെ പറ, ഇല്ല, ಗಟ್ಟಿ ಹೇಳಿ, പറ്റത്തില്ല. ಆಗುತ್ತದೆಯಾ? ഹല്ലേലൂയ. ഞാൻ ദൈവത്തിന്റെ മകനാണെങ്കിൽ ദൈവത്തിന്റെ സൃഷ്ടിയായ പിശാചിനെ എന്നെ ഉപദ്രവിക്കാൻ പറ്റുമോ? ನಾನು ದೇವರ ಮಗನಾಗಿದ್ರೆ ದೇವರ ಸೃಷ್ಟಿಯಾದ ಪಿಶಾಚಿಯಿಂದ ನನಗೆ ತೊಂದರೆ ಕೊಡ್ಲಿಕ್ಕಾಗಿ ಆಗ್ತದೆಯಾ? ഹല്ലേലൂയ. ഹല്ലേലൂയ. ഈ സത്യത്തെ തിരിച്ചറിഞ്ഞാൽ ഒരു അന്ധകാര ശക്തികൾക്കും നമ്മളെ പേടിപ്പിക്കാൻ കഴിയത്തില്ല. ಈ ಸತ್ಯವನ್ನು ನೀನೊಮ್ಮೆ ತಿಳಿದುಕೊಂಡ್ರೆ ಯಾವ ಅಂಧಕಾರದ ಶಕ್ತಿಯಿಂದಲೂ ನಿನ್ನಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಆಗುವುದಿಲ್ಲ. പക്ഷെ അവൻ കൂടെ കൂടെ ഏജന്റുമാരെ വിട്ട് പറയിപ്പിക്കും. ಆದ್ರೆ ಅವನು ಮಧ್ಯೆ ಮಧ್ಯೆ ಏಜೆಂಟ್ಗಳನ್ನು കಳುಹಿಸಿ ഇതാണ്ട് ಹೇಳುತ್ತಾನೆ, ഒരു ഇരുട്ടുണ്ട്, അവിടെ ഒരു ഇരുട്ടുണ്ട്, ഇവിടെ ഒരു ഇരുട്ടുണ്ട്. പക്ഷെ അന്നേരം എല്ലാം ഞാൻ പറയണം, ഇല്ല, ഞാൻ എന്റെ ദൈവത്തിന്റെ മകനാണ്. പിശാച് ആരാണ്? പിശാച് എന്റെ കാൽ കീഴെ കിടക്കുന്ന ദൈവത്തിന്റെ ഒരു സൃഷ്ടി മാത്രമാണ്. ಅಲ್ಲಿ ಕತ್ತಲೆ ಇದೆ, ಇಲ್ಲಿ ಕತ್ತಲೆ ಇದೆ ಅಂತ ಹೇಳುವಾಗ ನಾವು ಹೇಳ್ಬೇಕು, ಇಲ್ಲ ಇಲ್ಲ, ನಾನು ದೇವರ ಮಗುವಾಗಿದ್ದೇನೆ. ಪಿಶಾಚಿ ದೇವರ ಒಂದು ಸೃಷ್ಟಿ ಮಾತ್ರವಾಗಿದೆ. ഞാനൊരു കഥയിൽ ഒരു ഉദാഹരണത്തിലൂടെ അത് പറയാം. ಒಂದು ಉದಾಹರಣೆ ಮೂಲಕ ವಿವರಿಸುತ್ತೇನೆ. നമ്മുടെ വീട്ടില് നമ്മളെല്ലാരും പട്ടികളെ വളർത്താറുണ്ട് അല്ലേ? ನಾವೆಲ್ಲ ನಾಯಿಗಳನ್ನು ಸಾಕುವರಲ್ವಾ? ನಾಯಿ ನೋಡಿದ್ದೀರಾ? പട്ടി കുരയ്ക്കുവോ? ನಾಯಿ ಬೊಗಳುತ್ತದೆಯಾ? പട്ടി കടിക്കുവോ? ನಾಯಿ ಕಚ್ಚುತ್ತದೆಯಾ? ആരെയാ കടിക്കുന്നേ? ಯಾರನ್ನು ಕಚ್ಚುತ್ತದೆ? വീട്ടിലുള്ളവരെ പട്ടി കടിക്കുവോ? ಮನೆಯಲ್ಲಿ ಇದ್ದವರನ್ನು ನಾಯಿ ಕಚ್ಚುತ್ತದೆಯಾ? ഞാനൊരു പട്ടിയെ വളർത്തി ആ പട്ടി എന്റെ കുഞ്ഞുങ്ങളെ കടിക്കുവോ? ನಾನೊಂದು ನಾಯಿಯನ್ನು ಸಾಕಿದ್ರೆ ಆ ನಾಯಿ ನನ್ನ ಮಕ್ಕಳನ್ನು ಕಚ್ಚುತ್ತದೆಯಾ? ഇല്ല. ಇಲ್ಲ. ഇത്രയും മനസ്സിലാക്കിയാൽ മതി. ദൈവത്തിന്റെ വീട്ടിലെ ഒരു കാവൽപ്പട്ടി മാത്രമാണ് പിശാച്. ಇಷ್ಟು ಮಾತ್ರ ദൈവ ತಿಳಿದು മക്കളെ അത് കടിക്കത്തില്ല. ದೇವರ ಮನೆಯಲ್ಲಿರುವ ಒಂದು ಕಾವಲು ಹೊರತುಳ್ಳವರೇ ಅದು ನಾಯಿಗೆ ಕಡಿക്കും. ಸಮಾನ ಆ ಪಿಶಾಚಿ. ಅದು ದೇವರ ಮಕ್ಕಳನ್ನು ಕಚ್ಚುವುದಿಲ್ಲ. പുറത്തുള്ളവരെ അത് കടിക്കും. ಹೊರಗಡೆ ಇದ್ದವರನ್ನು ಹೊರತುಳ್ಳವരോട് ಮಾತ್ರ ಅದು ಕೊರೆക്കും. ಕಚ್ಚು. ಹೊರಗಡೆ ಇದ್ದವರನ್ನು ಕಂಡು ಅದು നിങ്ങളെ അത് ಬರುತ್ತದೆ. ഉപദ്രവിക്കത്തില്ല. ನಿಮಗದು ತೊಂದರೆ ಕೊಡುವುದಿಲ್ಲ. ഹല്ലേലൂയ. ಹಲ್ಲೇಲೂಯ. അതാണ് ഇവിടെ പറയുന്നേ. ಅದಲ್ಲವೇ ಹೇಳುತ್ತಿರುವುದು. ഇന്ന് വായിക്കാൻ പറഞ്ഞ ഭാഗം വായിച്ചായിരുന്നോ? ಇವತ್ತು ಓದಿ ಅಂತ ಹೇಳಿದ ಭಾಗವನ್ನು ಓದಿದ್ದೀರಾ? 1 തെസ്സലോനിക്കർ 1 ತೆಸಲೋನಿ 5ന്റെ 5ನೇ ಅಧ್ಯಾಯ ಎಷ್ಟರಿಂದ ಇರುವ ವಾಕ್ಯಗಳು? 4 തൊട്ട് വായിക്കാം. 4ರಿಂದ ಇರುವ ವಾಕ್ಯಗಳನ್ನು ಓದಿ. 1 ತೆಸಲೋನಿ 5ನೇ ಅಧ್ಯಾಯ 4ರಿಂದ. ಸಹೋದರರೇ, എന്നാൽ സഹോദരരെ, ಕಳ್ಳನಂತೆ കള്ളൻ എന്ന പോലെ നിങ്ങളെ ಆ ದಿನವು ನಿಮ್ಮನ್ನು അപ്രതീക്ഷിതമായി പിടികൂടാൻ ದಿಗ್ಭ್ರಮೆಗೊಳಿಸದಿರಲಿ. ഇടയാകാത്തക്ക വിധം, ಏಕೆಂದರೆ നിങ്ങൾ അന്ധകാരത്തിലല്ല കഴിയുന്നത്. ನೀವಿನ್ನು ಅಂಧಕಾರಕ್ಕೆ ಸೇರಿದವರಲ್ಲ. ഇവിടെ ഒരു കള്ളന്റെ കാര്യം പറയുക. ಇಲ್ಲಿ ಒಬ್ಬ ಕಳ್ಳನ ಬಗ್ಗೆ ಹೇಳುತ್ತಾ ಇದೆ. ഹല്ലേലൂയ. ഏതെങ്കിലും കള്ളൻ തലേന്ന് ലെറ്റർ തന്നിട്ട് വീട്ടിൽ വരുവോ? ಯಾವುದಾದ್ರೂ ಕಳ್ಳ ಅದಕ್ಕಿಂತ ಮುಂಚಿನ ದಿನ ಒಂದು ಕಾಗದ, ನಾನು ಬರ್ತೀನಿ ಅಂತ ಹೇಳಿ ಕಾಗದ ಕೊಟ್ಟು ಬರ್ತಾನ? ಹೇಳಿ, ಬರ್ತಾನ? ഏതെങ്കിലും കള്ളൻ വെള്ള ഉടുപ്പും വെള്ളപ്പാനും ഇട്ടുകൊണ്ട് രാത്രി കക്കാൻ ഇറങ്ങുമോ? ಯಾವುದಾದ್ರೂ ಕಳ್ಳ ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡು ರಾತ್ರಿಯಲ್ಲಿ ಕದಿಯಲಿಕ್ಕಾಗಿ ಬರ್ತಾನ? അങ്ങനെ ഒരു കള്ളനെ കണ്ടിട്ടുണ്ടോ? ಅಂತ ಒಬ್ಬ ಕಳ್ಳನನ್ನು ಕಂಡಿದ್ದೀರಾ? അങ്ങനെയുള്ള കള്ളന്മാര് പകലുണ്ട്, ಅಂತ ಕಳ್ಳಂದ್ರು ಹಗಲಿನಲ್ಲಿ ಇದ್ದಾರೆ, നമുക്കറിയാം. ನಿಮಗೆ ಗೊತ್ತು. പക്ഷെ രാത്രിയിൽ ഇറങ്ങുന്ന കള്ളന് അവന് വേണ്ടുന്നത് ഇരുട്ടാണ്. ರಾತ್ರಿಯಲ್ಲಿ ಬರುವ ಕಳ್ಳನಿಗೆ ಬೇಕಾಗಿರುವುದು ಕತ್ತಲೆ. അവനൊരു വീട്ടിൽ കയറണമെങ്കിൽ പല ദിവസവും ആ വീടിന്റെ ചുറ്റും നടക്കും. ಅವನೊಂದು ಮನೆಗೆ ಬರ್ಬೇಕಿದ್ರೆ ಅನೇಕ ದಿನ ಆ ಮನೆಯನ್ನೇ ಅವನು ವೀಕ್ಷಿಸ್ತಾನೆ. അകത്ത് വെളിച്ചമുണ്ടെങ്കിൽ അവൻ ആ വീട്ടിൽ കയറാൻ ശ്രമിക്കത്തില്ല. ಒಳಗಡೆ ಬೆಳಕಿದ್ರೆ ಆ ಮನೆಗೆ ಬರಲು ಅವನು ಪ್ರಯತ್ನಿಸುವುದಿಲ್ಲ. പക്ഷെ ഒരു ദിവസം അവൻ കാണും ആ വീട്ടിൽ അന്ന് വെട്ടമില്ല, അകത്ത് ഇരുട്ടാ. ಒಂದು ದಿನ ಅವನು ಕಾಣುತ್ತಾನೆ ಆ ಮನೆಯ ಒಳಗಡೆ ಅಂದು ಬೆಳಕಿಲ್ಲ, ಕತ್ತಲೆ.
കള്ളന് ഇരുട്ടിനെ ആശ്രയിച്ചാണ് കള്ളൻ ജീവിക്കുന്നത്. ಕಳ್ಳನ ಬದುಕುವುದು ಕತ್ತಲೆಯನ್ನೇ ಆಶ್ರಯವಿಟ್ಟು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഇങ്ങനെ വരുന്ന കള്ളന് നിങ്ങളെ തൊടാൻ കഴിയത്തില്ല. ಈ ರೀತಿ ಬರುವ ಕಳ್ಳನಿಗೆ ನಿನ್ನನ್ನು ಮುಟ್ಟಲಿಕ್ಕಾಗುವುದೇ ಇಲ್ಲ. കാരണം എന്താണ്? ಕಾರಣವೇನು? ಕಾರಣವೇನು? കാരണം നമ്മൾ രാവിലെ വായിച്ചു, എഴുന്നേൽക്ക മരിച്ചവരുടെ ഇടയിൽ നിന്ന് ಕಾರಣ ಎದ್ದೇಳುಕ. ಕಾರಣ ಕ್ರಿಸ್ತು ಬೆಳಿಗ್ಗೆ ನಿನ್ನ ಮೇಲೆ ತಿಳಿದಿದ್ದೇವಲ್ವಾ? ಎದ್ದೇಳು, ಸತ್ತವರ ಮಧ್ಯದಿಂದ ಎದ್ದೇಳು, ಯೇಸು ನಿನ್ನ ಮೇಲೆ പ്രകാശിച്ചിരിക്കുന്നു. ಬೆಳಗಿದ್ದಾರೆ. ഹല്ലേലൂയ. ഹല്ലേലൂയ. ഒന്ന് പറഞ്ഞേ, എന്തുകൊണ്ടാ കള്ളന് നിങ്ങളുടെ വീട്ടിൽ കയറാൻ പറ്റാത്ത, നിങ്ങളിലോട്ട് കയറാൻ പറ്റാത്തത്? ಯಾಕೆ ಕಳ್ಳನಿಗೆ ನಿನ್ನ ಮನೆಯ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ? കാര്യം നിങ്ങളുടെ വീട്ടിൽ വെളിച്ചം കിടക്കുക, നിങ്ങളുടെ മേൽ വെളിച്ചം കിടക്കുക. ಕಾರಣ ನಿನ್ನಲ್ಲಿ ನಿನ್ನ ಮನೆಯಲ್ಲಿ ಬೆಳಕಿದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. പക്ഷെ ഈ സത്യം നിങ്ങൾ അറിഞ്ഞില്ലെങ്കിൽ, ಈ ಸತ್ಯ ನೀನು ತಿಳಿಯದೇ ಇದ್ದರೆ, നിങ്ങൾ ഉറങ്ങുന്നവരാ, ನೀನು ನಿದ್ರೆ ಮಾಡು, നിങ്ങൾ മരിച്ചവരാ, ನೀನು ಸತ್ತವನು, നിങ്ങൾ ഇരുട്ടിലായി പോകും. ನೀನು ಕತ್ತಲುಮಯದಲ್ಲಿ കള്ളന് നിങ്ങളെ കക്കാനും മൂട്ടിക്കാനും, ഹല്ലേലൂയ, നിങ്ങളെ നശിപ്പിക്കാനും അറപ്പാനും മുടിപ്പാനും കള്ളന് കഴിയും. ಕಳ್ಳನು ಬರುತ್ತಾನೆ ನಿನ್ನನ್ನು ಕದಿಯಲು, ನಿನ್ನನ್ನು ಕೊಲೆ ಮಾಡಲು, ನಿನ್ನನ್ನು ನಾಶ ಮಾಡಲು ಅವನಿಂದ ಸಾಧ್ಯ. ഹല്ലേലൂയ. ഹല്ലേലൂയ. എന്നാൽ നിങ്ങൾ യേശു ക്രിസ്തുവിൽ വിശ്വസിക്കുന്നു. ಆದರೆ ನೀನು ಯೇಸು ಪ್ರಭುವಿನಲ್ಲಿ ವಿಶ್ವಾಸವಿಟ್ಟಿದ್ದೀಯ. യേശു പറഞ്ഞു, ഞാൻ വന്നത് നിങ്ങൾക്ക് ജീവൻ ഉണ്ടാകാനാണ്. ಯೇಸು ಹೇಳಿದ್ದಾರಲ್ವೇ, ನಾನು ಬಂದಿರುವುದು ನಿನಗೆ ಜೀವ ಕೊಡಲು. ഉറങ്ങിക്കിടന്ന എന്നെ യേശു ജീവിപ്പിച്ചു. ನಿದ್ರೆ ಮಾಡುತ್ತಾ ಇದ್ದ ನನ್ನನ್ನು ಯೇಸು ಸ್ವಾಮಿ ಎಬ್ಬಿಸಿದರು. ഹല്ലേലൂയ. കൈ കൊടുത്ത് പറ, ಎಲ್ಲರೂ ಆಚೆ ಈಚೆ ಕುಳಿತಿರುವವರಿಗೆ ഉറക്കത്തിൽ നിന്ന് എഴുന്നേൽക്കുക. ನಿದ್ರೆಯಿಂದ ಎದ್ದೇಳು. ಅವರ യേശു നിങ്ങൾക്ക് ജീവൻ തന്നിരിക്കുന്നു. ಯೇಸು ನಿಮಗೆ ಜೀವ ಕೊಟ್ಟಿದ್ದಾರೆ. ക്രിസ്തു നിങ്ങളുടെ മേൽ ഉദിച്ചിരിക്കുന്നു. ಯೇಸು ನಿನ್ನ ಮೇಲೆ ಉದಯಿಸಿದ್ದಾರೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അതുകൊണ്ട് നിങ്ങൾ ഇനി ಆದ್ದರಿಂದ ಇನ್ನು ಮುಂದೆ ನೀವು 5ാമത്തെ വാക്യം പറയുന്നു. 5ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ. എല്ലാരും ഒരുമിച്ച് വായിക്കാമോ? നിങ്ങളെല്ലാവരും പ്രകാശത്തിന്റെയും പകലിന്റെയും പുത്രന്മാരാണ്. പ്രകാശത്തിന്റെയും പകലിന്റെയും പുത്രന്മാരാണ്. നമ്മൾ ആരും തന്നെ യാത്രയുടെയോ അന്ധകാരത്തിന്റെയോ മക്കളല്ല. ഹല്ലേലൂയ. നമ്മൾ ആരും തന്നെ രാത്രിയുടെയോ അന്ധകാരത്തിന്റെയോ മക്കളല്ല. ನೀವೆಲ್ಲರೂ ಬೆಳಕಿನ ಹಗಲಿನ ಮಕ್ಕಳು, ನಾವು ಯಾರು ಕತ್ತಲೆಯ ರಾತ್ರಿಗೆ ಸೇರಿದವರಲ್ಲ. അടുത്തിരിക്കുന്നവരടുത്ത് കൈ കൊടുത്ത് പറയണം, നമ്മിൽ ആരും തന്നെ. ಹತ್ತಿರದಲ್ಲಿ ಕುಳಿತಿರುವವರಿಗೆ ಒಮ್ಮೆ ಶೇಖನ್ ಕೊಟ್ಟು ಹೇಳಿ, ನಾವು ಯಾರು രാത്രിയുടെയോ ಕತ್ತಲೆಗಾಗಲಿ ರಾತ್ರಿಗಾಗಲಿ ಸೇರಿದವರಲ್ಲ. ഹല്ലേലൂയ. ഹല്ലേലൂയ. അതുകൊണ്ട് കള്ളന്, ಆದ್ದರಿಂದ ಕಳ್ಳನಿಗೆ എന്നെ അറക്കാനോ ನನ್ನನ್ನು ಕೊಲೆ ಮಾಡಲು, മുടിക്കാനോ ನಾಶಪಡಿಸಲು, കൊല്ലാനോ ಕೊಲೆ ಮಾಡಲು, എന്നെ തൊടാനോ ನನ್ನನ್ನು ಮುಟ್ಟಲು, എന്റെ വീടിന്റെ അടുത്ത് വരാനോ ನನ್ನ ಮನೆಯ ಹತ್ತಿರಕ್ಕೆ ಬರಲು കഴിയത്തില്ല. ಆಗುವುದೇ ಇಲ್ಲ. ഹല്ലേലൂയ. 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 അതുകൊണ്ട് 6ാമത്തെ വാക്യം പറയുന്നു, 6ನೇ ವಾಕ್ಯದಲ್ಲಿ ಹೀಗೆನ್ನುತ್ತಾ ಇದೆ, മറ്റുള്ളവരെ പോലെ ഉറങ്ങിക്കഴിയാതെ നമുക്ക് ഉണർന്ന് സുബോധമുള്ളവരായിരിക്കാം. ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿರೋಣ. പറഞ്ഞേ, സുബോധമുള്ളവരായിരിക്കാം. ಹೇಳಿ, ಸ್ವಸ್ಥ ಚಿತ್ತರಾಗಿರೋಣ, തിരിച്ചറിവുള്ളവരായിരിക്കാം, ತಿಳುವಳಿಕೆ ಉಳ್ಳವರಾಗಿರೋಣ, സത്യമറിഞ്ഞവരായിരിക്കാം. ಈ ಸತ್ಯ ತಿಳಿದವರಾಗಿರೋಣ. യേശു പറഞ്ഞു, ಯೇಸು ಹೇಳಿದರು, സത്യമറിയായക കൊണ്ട് എന്റെ ജനം നശിച്ചു പോകുന്നു. ಸತ್ಯವೇನೆಂದು ತಿಳಿಯದೆ ಇದ್ದದರಿಂದಲೇ ನನ್ನ ಜನರು ನಾಶವಾಗ್ತಾ ಇದ್ದಾರೆ. ആരാണ് സത്യം? ಸತ್ಯ ಎಂದರೆ യേശു ಯಾರು? പറഞ്ഞു, ഞാനാണ് സത്യം. ಯೇಸು ಹೇಳಿದ್ರು, ನಾನೇ ಸತ್ಯ. യേശുവിന്റെ വചനമാണ് സത്യം. ಯೇಸುವಿನ ವಾಕ್ಯವಾಗಿದೆ ಸತ್ಯ. ഹല്ലേലൂയ. ഹല്ലേലൂയ. യേശുവിന്റെ വചനം നമ്മളോട് ഉറപ്പിച്ചു പറയുന്നു, നാം ഇരുട്ടിലുള്ളവരല്ല, നാം പ്രകാശത്തിന്റെ മക്കളാണ്. ಯೇಸುವಿನ ವಾಕ್ಯ ನಮಗೆ ಹೇಳುತ್ತಾ ಇದೆ, ನಾವು ಕತ್ತಲೆಯಲ್ಲಿ ಇದ್ದವರಲ್ಲ, ನಾವು ಬೆಳಕಿನ ಮಕ್ಕಳು. ഹല്ലേലൂയ. 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 ഈ വചനം നമുക്ക് വേഗം എടുത്ത് വായിക്കാം. കൊറിന്തോസുകാർക്ക് എഴുതിയ റോമാലേഖനം 13-ാം അധ്യായത്തിന്റെ 12-ാമത്തെ വചനം. ರೋಮನ್ನರಿಗೆ ಬರೆದ ಪತ್ರಿಕೆ 13. റോമൻസ് 13:12. ರೋಮ 13:12. ಸಿಕ್ಕಿದವರು ಬೇಗ ಓದಿ. ರೋಮ 13:12. ರೋಮ 13:12. ഇരുಳು ಓದಿ. ಕಳೆಯಿತು,
ഇരുಳು ಬಹುಮಟ್ಟಿಗೆ ಕಳೆಯಿತು, ಹಗಲು ಸಮೀಪಿಸಿತು, ಇನ್ನು ಅಂಧಕಾರಕ್ಕೆ ಅನುಗುಣವಾದ ದುಷ್ಕೃತ್ಯಗಳನ್ನು ತ್ಯಜಿಸಿ ಬಿಡೋಣ, ಬೆಳಕಿಗೆ ಅನುಗುಣವಾದ ആയുധಗಳನ್ನು ധരിಸಿಕೊಳ್ಳೋಣ. രാത്രി കഴിയാറായി രാത്രി മുಗೀತ ಬಂತು, പകൽ സമീപിച്ചിരിക്കുന്നു, ಹಗಲು ಸಮೀಪಿಸಿದೆ. ആകയാൽ നമുക്ക് ಆದ್ದರಿಂದ ನಾವು അന്ധകാരത്തിന്റെ പ്രവൃത്തികൾ, ಅಂಧಕಾರಕ್ಕೆ ಅನುಗುಣವಾದ ದುಷ್ಕೃತ್ಯಗಳನ್ನು പരിത്യജിച്ച് ത്യജിಸಿ ಬಿಡೋಣ, പ്രകാശത്തിന്റെ ആയുധങ്ങൾ ധരിക്കാം. ಬೆಳಕಿನ ಆಯುಧಗಳನ್ನು ಧರಿಸೋಣ. രണ്ട് കൈ ഉയർത്തി ചേർത്തടിച്ചേ. ಎರಡು ಕೈಗಳನ್ನು ಎತ್ತಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ഹല്ലേലൂയ ഹല്ലേലൂയ. പ്രകാശത്തിന് ആയുധങ്ങളുണ്ട്, ಬೆಳಕಿಗೆ ആയുധಗಳಿದೆ. ഹല്ലേലൂയ ഹല്ലേലൂയ. പ്രകാശത്തിന് ആയുധങ്ങളുണ്ട്, ಬೆಳಕಿಗೆ ആയുധಗಳಿದೆ. ഇരുട്ടിന് ആയുധങ്ങളുണ്ട്, ಕತ್ತಲೆಗೆ ಆಯುಧಗಳಿದೆ. പ്രകാശത്തിനും ആയുധമുണ്ട്. ಬೆಳಕಿಗೂ ಆಯುಧವಿದೆ. ഇരുട്ടിന്റെ ആയുധം വെച്ച് ഇരുട്ടിനെ പുറത്താക്കാൻ കഴിയുകയില്ല. ಕತ್ತಲೆಯ ಆಯುಧದಿಂದ ಕತ್ತಲೆಯನ್ನು ಹೊರಗಟ್ಟಲಿಕ್ಕಾಗುವುದಿಲ್ಲ. ഇരുട്ടിന്റെ ആയുധം ഉപേക്ഷിച്ച് വെളിച്ചത്തിന്റെ ആയുധം എടുത്താൽ ഇരുട്ടിനെ പുറത്താക്കാം. ಕತ್ತಲೆಯ ಆಯುಧ ಬಿಟ್ಟು ಬೆಳಕಿನ ಆಯುಧ ತೆಗೆದ್ರೆ ಕತ್ತಲೆಯನ್ನು ಹೊರಗಟ್ಟಬಹುದು. ഹല്ലേലൂയ ഹല്ലേലൂയ. നിങ്ങൾ എല്ലാവരും ഇതൊന്ന് ഒരു അരമണിക്കൂർ കേൾക്കൂ പ്ലീസ്. ನೀವೆಲ್ಲರೂ ಒಂದು ഇത് വളരെ പ്രധാനപ്പെട്ട ഭാഗം, ಅತಿ ಮುಖ್ಯವಾದ ಕಾರ್ಯವಾಗಿದೆ ಹೇಳ್ತಿರೋದು. ಇಲ್ಲಿ ಮಾತ್ರ ಗಮನಿಸಿ. ഫ്രഷ് ആയിട്ടൊന്ന് കേട്ടോണം. ನೀವೆಲ್ಲರೂ ಒಮ್ಮೆ ಫ್ರೆಶ್ ಆಗಿ ಆಲಿಸಿ, കൈ അടിച്ചൊന്നുകൂടെ സ്തുതിച്ചു. ಇನ್ನೊಮ್ಮೆ ಗಟ್ಟಿಯಾಗಿ ಚಪ್ಪಾಳೆ Very, very ತಟ್ಟುತ್ತಾ important. ಸ್ತುತಿಸಿ. ಅತಿ ಮುಖ್ಯವಾದ ಒಂದು ಕಾರ್ಯ. ഹല്ലേലൂയ. ഹല്ലേലൂയ. ഇരുട്ടിനും ആയുധങ്ങളുണ്ട്, ಕತ್ತಲೆಗೆ ಆಯುಧಗಳಿದೆ. വെളിച്ചത്തിനും ആയുധങ്ങളുണ്ട്. ಬೆಳಕಿಗೂ ಆಯುಧಗಳಿದೆ. ഇരുട്ടിന്റെ ആയുധം അശുദ്ധി, ಕತ್ತಲೆಯ ಆಯುಧ ಅಶುದ್ಧತೆ. വെളിച്ചത്തിന് ആയുധം വിശുദ്ധി. ಬೆಳಕಿನ ಆಯುಧ ಪರಿಶುದ್ಧತೆ. ഇരുട്ടിന് ആയുധം കൊടുക്കുന്നത് പിശാച്, ಕತ್ತಲೆಗೆ ಆಯುಧ ಕೊಡುವುದು ಪಿಶಾಚಿ. വെളിച്ചത്തിന് ആയുധം കൊടുക്കുന്നത് കർത്താവ്. ಬೆಳಕಿಗೆ ಆಯುಧ ಕೊಡುವುದು ದೇವರು. വെളിച്ചത്തിന്റെ ആയുധം എന്താണ്? ಬೆಳಕಿನ ಆಯುಧ ಯಾವುದು? റോമ 13:12 പറയുന്നു, ರೋಮ 13:12 ಹೇಳುತ್ತಾ ಇದೆ, വെളിച്ചത്തിന്റെ ആയുധം ധരിക്കുവീൻ. ಬೆಳಕಿನ ಆಯುಧವನ್ನು ಧರಿಸಿಕೊಳ್ಳಿ. വെളിച്ചത്തിന്റെ ആയുധം ധരിക്കുവീൻ. ಬೆಳಕಿನ ಆಯುಧವನ್ನು ಧರಿಸಿರಿ. അത് കഴിഞ്ഞിട്ട് ഇത് പറഞ്ഞാൽ മതി. അവിടെ ഒരാൾ സൗഖ്യമാകുന്ന കാണുന്നുണ്ട് അനമ്മ. ನೋಡಿ, ಅಲ್ಲಿ ಒಬ್ಬರಿಗೆ ಸೌಖ್ಯ ಸಿಗುವುದು ಕಾಣಿಸ್ತಾ ಇದೆ. അവിടെ ಅಲ್ಲಿ ಒಬ್ಬರಿಗೆ ಸೌಖ್ಯ ಸಿಗ್ತಾ ಇದೆ ನೋಡಿ. ಅಲ್ಲಿ ಹತ್ತಿರದಲ್ಲಿ ಕುಳಿತಿರೋರು ಸ್ವಲ್ಪ ದೂರ ಹೋಗಿ. ಅವರನ್ನು ಮುಟ್ಲಿಕ್ಕೆ ಹೋಗ್ಬೇಡಿ. ಹತ್ತಿರದಲ್ಲಿ ಕುಳಿತಿರೋರು ಸ್ವಲ್ಪ ಆಚೆ ಹೋಗಿ. ಬಿಟ್ಟು ಹೋಗ್ತಾ ಇದೆ. സകല പ്രവൃത്തികളും അഴിയുക. പിശാചി എല്ലാ പ്രവൃത്തികളും ಬಿಟ್ಟು ಹೋಗ್ತಾ ಇದೆ. വെളിച്ചത്തിന്റെ ആയുധം കിട്ടുന്നവൾ, ಬೆಳಕಿನ ಆಯುಧವಿಗೂ ಅವಳಿಗೆ ಸಿಗ್ತಾ ಇದೆ. ഇരുട്ടിന്റെ ആയുധങ്ങൾ അഴിയുകയാണ്. ಕತ್ತಲೆಯ ಆಯುಧ ಮುರಿದು ಹೋಗ್ತಾ ಇದೆ. ഒരു എഴുന്നേൽപ്പിച്ച് നിർത്തി അവർക്ക് വേണ്ടി പ്രാർത്ഥിച്ചു. ಅವಳನ್ನು ಎಬ್ಬಿಸಿ ನಿಲ್ಲಿಸಿ ಅವಳಿಗೋಸ್ಕರ ಪ್ರಾರ್ಥಿಸಿ. ഭയങ്കരമായിട്ട് അവരെ സൗഖ്യമായിക്കൊണ്ട് ಅವಳು ಈಗ ಸೌಖ್ಯ ಪಡೆಯುತ್ತಾ ಇದ್ದಾಳೆ. രണ്ടു മൂന്ന് പേര് ആ സൈഡിലുള്ളവർ എഴുന്നേറ്റ് മാറിക്കോ. ಅವಳ ಹತ್ತಿರದಲ್ಲಿ ಕುಳಿತಿರುವ ಒಂದು ಇಬ್ಬರು ಮೂವರು ಸ್ವಲ್ಪ അവള് സൗഖ്യമായിക്കൊണ്ടിരിക്കുക. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഇരുട്ടിന്റെ ആയുധങ്ങൾ ಕತ್ತಲೆಯ ಆಯುಧ ಈಗ ಮುರಿದು ಬೀಳ್ತಾ ಇದೆ. ഉയർത്തി പിടിക്കുക. ಅವಳನ್ನು ಎತ್ತಿ ಹಿಡಿದುಕೊಳ್ಳಿ. ಅವಳನ್ನು ಎತ್ತಿ ಹಿಡಿದುಕೊಳ್ಳಿ. വോളണ്ടിയേഴ്സ് അങ്ങോട്ട് ചെല്ലുക. ಒಂದೆರಡು ವಾಲಂಟಿಯರ್ಸ್ ಅವರ ಹತ್ತಿರ ಹೋಗಿ അവളെ ഉയർത്തി പിടിക്കുക. അവൾക്ക് ഭയങ്കര സൗഖ്യം കിട്ടും. ನೋಡಿ, ಅವಳನ್ನು ಎತ್ತಿ ಹಿಡಿದುಕೊಳ್ಳಿ. ಅವಳಿಗೆ ತುಂಬಾ ಸೌಖ್ಯ ಸಿಗ್ತಾ ಇದೆ. ഇത് അത്ഭുതത്തിന്റെ സമയമാണ്. ಇದು ಅದ್ಭುತದ ಸಮಯ. ഇരുട്ടിന്റെ ആയുധങ്ങൾ അഴിയുന്നു. ಕತ್ತಲೆಯ ಆಯುಧಗಳು ಬಿಚ್ಚಲ್ಪಡುತ್ತಾ ಇದೆ. വെളിച്ചത്തിന്റെ ആയുധം ലഭിക്കുന്നു. ಬೆಳಕಿನ ಆಯುಧವೀಗ ಬರುತ್ತಾ ಇದೆ. ഓ, വലിയ സൗഖ്യം, വലിയ സൗഖ്യം. ದೊಡ್ಡ ಸೌಖ್ಯ ಸಿಗ್ತಾ ಇದೆ. ആസ്മകളെല്ലാം അടിവേരോടെ പറയുന്നു. ಅವಳ ಆಸ್ತಮಗಳೆಲ್ಲ ಬೇರು ಸಮೇತ ಕಿತ್ತು ಹೋಗ್ತಾ ಇದೆ. കഴുത്തിലേക്ക് ഈശോയുടെ സ്പർശനം. ಅವಳ ಕುತ್ತಿಗೆಯಲ್ಲಿ ಯೇಸುವಿನ ಸ್ಪರ್ಶನೆ ಸಿಗ್ತಾ ಇದೆ. പുറത്തു വരിക. ಹೊರಗಡೆ ಬಾ. ഇവൾക്ക് ഭയങ്കര കോപം. ಇವಳಿಗೆ ತುಂಬಾ ಕೋಪ. കോപം വന്നു കഴിഞ്ഞാൽ ಕೋಪ ಬಂದ್ರೆ
ആരെയും ഉപദ്രവിക്കും. ಯಾರನ್ನು ಬೇಕಿದ್ರು ಹೊಡಿತಾಳೆ. വാക്കുകൊണ്ട് നാക്കുകൊണ്ട് എല്ലാം ഉപദ്രവിക്കും. ಬಾಯಿಯಿಂದ ನಾಲಿಗೆಯಿಂದ ಎಲ್ಲ ನೋಯಿಸುತ್ತಾಳೆ. ദേഷ്യം വന്നാൽ, ಕೋಪ ಬಂದರೆ നിയന്ത്രിക്കാൻ കഴിയുകയില്ല. ಅವಳಿಗೆ ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ. ഇരുട്ടിന്റെ ആയുധമാണ് ಅದು ಕತ್ತಲೆಯ ಆಯುಧ. യേശു നാമത്തിൽ, ಯೇಸುವಿನ ನಾಮದಲ್ಲಿ, യേശു നാമത്തിൽ ಯೇಸುವಿನ ನಾಮದಲ್ಲಿ വെളിച്ചത്തിന്റെ ആയുധം വരുന്നു. ಬೆಳಕಿನ ಆಯುಧ ಬರುತ್ತಿದೆ. Weapons of the light. Oh, ಬೆಳಕಿನ ಆಯುಧ it's gone. ಅದು ಬಿಟ್ಟುപോയി. ಅದು ಬಿಟ್ಟು ಹೋಗ್ತಾ ಇದೆ. ചെന്നൊന്ന് കൈവച്ച് യേശുവിന്റെ നാമത്തിൽ ഹല്ലേലൂയ 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 ഹല്ലേലൂയ. പരിശുദ്ധാത്മാവേ പരിശുദ്ധാത്മാവേ പരിശുദ്ധാത്മരേ പരിശുദ്ധാത്മാവേ പരിശുദ്ധാത്മരേ പരിശുദ്ധാത്മരേ. സകല ഹല്ലേലൂയ ഹല്ലേലൂയ. വെളിച്ചത്തിന് ആയുധം ധരിക്കുക. ಬೆಳಕಿನ ಆಯುಧವನ್ನು ಧರಿಸು. വെളിച്ചത്തിന് ആയുധമുണ്ട്, ಬೆಳಕಿಗೆ ಆಯುಧವಿದೆ. ഇരുട്ടിന് ആയുധമുണ്ട്, ಕತ್ತಲೆಗೆ ಆಯುಧವಿದೆ. വെളിച്ചത്തിന് ആയുധമുണ്ട്. ಬೆಳಕಿಗೂ ಆಯುಧವಿದೆ. ഹല്ലേലൂയ. ಹಲ್ಲೆಲೂಯ. ഇത് പറയണോ അതോ അവിടെ എല്ലാം വീണ്ടും സൗഖ്യങ്ങൾ നടക്കുന്നു? ನೋಡಿ, ಇದರ ಬಗ್ಗೆ ಹೇಳ್ಬೇಕಾ? ಪುನಃ ಅಲ್ಲಿ ಎಲ್ಲ ಸೌಖ್ಯ ಸಿಗ್ತಾ ಇದೆ, ಅದೇ ಹೇಳ್ಬೇಕು. പറയണോ അതോ എന്നാ ചെയ്യണം? ಸೌಖ್ಯ എന്നാ ചെയ്യണം? ಏನ್ ഇത് ಮಾಡ್ಬೇಕು? കുറച്ച് സമയം പറയണം. അതാണ് that's a spirit. ഇച്ചിരി നേരം വചനം കേൾക്കണം. ವಾಕ್ಯವನ್ನು ಸ್ವಲ್ಪ ಹೊತ್ತು വചനമാണ് സൗഖ്യമാണ്. ವಾಕ್ಯವಾಗಿದೆ ಸೌಖ್ಯಪಡಿಸುವುದು. നിങ്ങൾ ഈ വചനം കേൾക്കുമ്പോൾ ഇത് വായി കൊണ്ട് ഇങ്ങനെ പറയണം. ನೀವು ವಾಕ್ಯವನ್ನು ಕೇಳಿಸುವಾಗ ಬಾಯಿಯಿಂದ ಅದನ್ನು ಹೇಳ್ಬೇಕು. വെളിച്ചത്തിന്റെ ആയുധം എന്നിൽ വ്യാപിക്കട്ടെ. ಬೆಳಕಿನ ಆಯುಧ ನನ್ನಲ್ಲಿ ಬರಲಿ. വെളിച്ചത്തിന്റെ ആയുധങ്ങൾ എന്നിൽ വ്യാപിക്കട്ടെ. ಬೆಳಕಿನ ಆಯುಧ ನನ್ನಲ್ಲಿಗೆ ತುಂಬಲಿ. പറയ്, ಹೇಳಿ, ಬೆಳಕಿನ ಆಯುಧ ನನ್ನಲ್ಲಿ ആയുധങ്ങൾ എന്നിൽ ತುಂಬಲಿ. വ്യാപിക്കട്ടെ. ನನ್ನಲ್ಲಿ ತುಂಬಲಿ. വെളിച്ചത്തിന്റെ ആയുധം എന്നിൽ വ്യാപിക്കട്ടെ. ಬೆಳಕಿನ ಆಯುಧ ನನ್ನಲ್ಲಿ ತುಂಬಲಿ. വെളിച്ചത്തിന്റെ ആയുധം എന്നിൽ വ്യാപിക്കട്ടെ. ಬೆಳಕಿನ ಆಯುಧ ನನ್ನಲ್ಲಿ ತುಂಬಲಿ. വെളിച്ചത്തിന്റെ ആയുധമായി ನನ್ನ മാറട്ടെ. ಕಣ್ಣುಗಳ ಬೆಳಕಿನ ಆಯುಧವಾಗಲಿ. എന്റെ വായ് വെളിച്ചത്തിന്റെ ನನ್ನ ആയുധമാവട്ടെ. ಬಾಯಿ ಬೆಳಕಿನ എന്റെ നാവ് ಆಯುಧವಾಗಲಿ. വെളിച്ചത്തിന്റെ ನನ್ನ ആയുധമാവട്ടെ. ನಾಲಿಗೆ ಬೆಳಕಿನ എന്റെ ചെവി ಆಯುಧವಾಗಲಿ. വെളിച്ചത്തിന്റെ ನನ್ನ ആയുധമാവട്ടെ. ಕಿವಿ ಬೆಳಕಿನ ಆಯುಧವಾಗಲಿ. ഹല്ലേലൂയ 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 ഹല്ലേലൂയ. ഭയങ്കരമാണ് വിടുതലുകൾ. ತುಂಬಾ ಬಿಡುಗಡೆ ಸಿಗ್ತಾ ಇದೆ. ഇരുട്ടിന്റെ അധിപതി ഇരുട്ടിന്റെ ആയുധവും കൊണ്ട് നമ്മെ ഉപയോഗിക്കുന്നു. ಕತ್ತಲೆಯ ಅಧಿಪತಿ ಕತ್ತಲೆಯ ಆಯುಧದಿಂದ ನಮ್ಮನ್ನು ಉಪಯೋಗಿಸುತ್ತಾನೆ. ഹല്ലേലൂയ. ಹಲ್ಲೆಲೂಯ. ഇരുട്ടിന്റെ ആയുധം നമ്മുടെ ശരീരത്തിൽ വെച്ച് കെട്ടുന്നു. ಕತ್ತಲೆಯ ಆಯುಧವನ್ನು ನಮ್ಮ ಶರೀರದಲ್ಲಿ ಇಟ್ಟು ಕಟ್ಟುತ್ತಾನೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഇരുട്ടിന്റെ ആയുധങ്ങൾ എന്തൊക്കെയാണ്? ಕತ್ತಲೆಯ ಆಯುಧಗಳು ಯಾವುದೆಲ್ಲ? കോപം ഇരുട്ടിന്റെ ആയുധം. ಕೋಪ ಕತ್ತಲೆಯ ಆಯುಧವಾಗಿದೆ. ആ പാവ മകളെ കണ്ടില്ലേ? ಆ ಪಾಪ ಮಗಳನ್ನು ನೋಡಿ, അവൾ കോപപരവശയാണ്. ಅವಳಿಗೆ ಕೋಪವಾಗಿದೆ ಒಂದು ತೊಂದರೆ. അവൾക്ക് അറിയില്ല എന്തിനാ അവൾ അങ്ങനെ കോപിക്കുന്നത്. ಅವಳಿಗೆ ಗೊತ್ತಿಲ್ಲ ಯಾಕೆ ಇಷ್ಟು ಕೋಪ ಎಂದು. ഇരുട്ടിന്റെ ആയുധമാണ്. ಕತ್ತಲೆಯ ಆಯುಧವಾಗಿದೆ ಅದು. പലതും ഇപ്പൊ ഇവിടെ അഴിയുന്നുണ്ട്. ಈಗ ನೋಡಿ, ಕೆಲವದೆಲ್ಲ ಇಲ್ಲಿ ಬಿಚ್ಚಲ್ಪಡ್ತಾ ಇದೆ. നിങ്ങൾ തന്നെ നിങ്ങളുടെ രോഗമുള്ളിടത്ത് കൈവച്ച് കൽപ്പിച്ചു. ನೀನೇ ನಿನಗೆ ಎಲ್ಲಿ ಕಾಯಿಲೆ ಇದೆಯೋ ಅಲ್ಲಿ ಕೈ ಇಟ್ಟು ಆಜ್ಞಾಪಿಸು. നിങ്ങൾ കൽപ്പിച്ചു. ನೀನು ಆಜ್ಞಾಪಿಸು. നിങ്ങൾ പറയുന്നിടത്ത് സൗഖ്യമുണ്ടാവും. ನೀನು ಹೇಳುವಲ್ಲಿ ಸೌಖ್ಯ ಸಿಗ್ತದೆ. നിങ്ങൾ പറയുന്ന ഇടത്ത് സൗഖ്യമുണ്ടാവും. ನೀನು ಹೇಳುವ ಸ್ಥಳದಲ್ಲೇ ಸೌಖ್ಯ ಬರುತ್ತದೆ. യേശുവിന്റെ നാമത്തിൽ അത് ഉണ്ടാവും. ಯೇಸುವಿನ ನಾಮದಲ್ಲಿ ಅದು ಸಂಭವಿಸುತ್ತದೆ. വെളിച്ചത്തിന്റെ ആയുധങ്ങളാണ്. ಬೆಳಕಿನ ಆಯುಧಗಳಾಗಿದೆ. വെളിച്ചത്തിന് ആയുധമുണ്ട്. ಬೆಳಕಿಗೆ ಆಯುಧವಿದೆ. എന്നെ അറിയാം, ഇരുട്ടിന്റെ ആയുധങ്ങള് നമ്മുടെ അവയവങ്ങളെ വെച്ച് കെട്ടും. ಕತ್ತಲೆಯ ಆಯುಧಗಳು ನಮ್ಮ ಅವಯವಗಳಲ್ಲಿ ಇಟ್ಟು ಕಟ್ಟುತ್ತಾನೆ. അതുപോലെ തന്നെ ദൈവം ಅದೇ ರೀತಿ ದೇವರು വെളിച്ചത്തിന്റെ ആയുധങ്ങളെ നമുക്ക് തരും. ಬೆಳಕಿನ ಆಯುಧಗಳನ್ನು ಕೊಡುವರು. വെളിച്ചത്തിന്റെ ആയുധം നമുക്ക് തരുമ്പോൾ ಬೆಳಕಿನ ಆಯುಧ ನಮಗೆ ಕೊಡುವಾಗ നാം സൗഖ്യമാകും. ನಾವು ಸೌಖ್ಯ ಪಡೆಯುತ್ತೇವೆ. ഇത് രണ്ടും വചനത്തിൽ എഴുതിയിട്ടുണ്ട്. ಇದೆರಡು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ഇരുട്ടിന്റെ ആയുധങ്ങൾ ಕತ್ತಲೆಯ ಆಯುಧಗಳು അവിടെ തന്നെയുണ്ട്, അവിടെ തന്നെയുണ്ട്. ಅಲ್ಲೇ ಹೇಳುತ್ತಾ ಇದೆ. പ്രകാശത്തിന്റെ റോമാലേഖനം അല്ല, ರೋಮನರಿಗೆ ಬರೆದ ಪತ್ರಿಕೆ തെസ്സലോനിക്കർക്ക് എഴുതിയ ഒന്നാം ലേഖനം. ಒಂದು ತೆಸಲೋನಿ 1 തെസ്സലോനി 5-ാം അധ്യായം 5ನೇ ಅಧ್ಯಾಯ 7-ാമത്തെ വചനം 7ನೆಯ ವಾಕ್ಯ 6-ാം വചനം മുതൽ വായിക്കാം. 6നെಯ ವಾಕ್ಯದಿಂದ മറ്റുള്ളവരെ പോലെ ഇതരರಂತೆ ഉറങ്ങിക്കഴിയാതെ ನಿದ್ದೆ ಮಾಡದೆ നമുക്ക് ഉണർന്ന് സുബോധമുള്ളവരായിരിക്കാം. നമുക്ക് ഉണർന്ന് സുബോധമുള്ളവരായിരിക്കാം. ಎಚ್ಚರವಾಗಿದ್ದು ಸ್ವಸ್ಥಚಿತ್ತರಾಗಿರೋಣ. ഉറങ്ങുന്നവർ രാത്രിയിലാണ് ഉറങ്ങുന്നത്. ನಿದ್ರೆ ಮಾಡುವವರು ರಾತ್ರಿಯಲ್ಲಾಗಿದೆ ನಿದ್ರೆ ಮಾಡುವುದು. ನಿದ್ರೆಯು ಕುಡುಕತನವು ರಾತ್ರಿಗೆ ಸಂಭವಿಸುವುದು. മദ്യപിച്ച് ഉന്മത്തരാകുന്നവർ രാത്രിയിലാണ് ഉന്മത്തരാകുന്നത്. ನಿದ್ರೆಯು ಕುಡುಕತನವು ರಾತ್ರಿಗೆ ಸಂಭವಿಸಿದ್ದು. കള്ളക്കുടിയന്മാരെല്ലാം കുടിക്കുന്ന രാത്രിയില. ಸರಾಯಿ ಕುಡುಕಂದ್ರೆಲ್ಲ ಕುಡಿಯುವುದು ರಾತ್ರಿಯಲ್ಲಿ.
പകൽ അവര് സുബോധമുള്ളവരായിരിക്കും, ಹಗಲಲ್ಲಿ ಅವರಿಗೆ ಪ್ರಜ್ಞೆ ಇರುತ್ತದೆ, രാത്രിയാകുമ്പോ അടിച്ച് കറങ്ങി കിറങ്ങി. ഇരുട്ടിന്റെ ആയുധങ്ങളെല്ലാം പുറത്തു വരുന്ന രാത്രിയിലാണ്. ಕತ್ತಲೆಯ ಆಯುಧವೆಲ್ಲ ಹೊರಗಡೆ ಬರುವುದು ರಾತ್ರಿಯಲ್ಲಿ. പകൽ കള്ളം കക്കാൻ പോകാറില്ല, ಹಗಲಲ್ಲಿ ಕಳ್ಳನ್ನು ಕಳ್ಳತನಕ್ಕಾಗಿ ಹೋಗುದಿಲ್ಲ, വ്യഭിചാരം ചെയ്യുന്നവൻ രാത്രിയിലെ വ്യഭിചാരം ചെയ്യുന്നു, ವ್ಯಭಿಚಾರಕ್ಕೆ ಹೋಗುವವನು ರಾತ್ರಿಯಲ್ಲೇ ಹೋಗುತ್ತಾನೆ, മദ്യപിക്കുന്നവൻ രാത്രിയിലെ മദ്യപിക്കുന്നത്, ಸರಾಯಿ ಕುಡುಕನು ರಾತ್ರಿಯಲ್ಲಿ ಕುಡಿಯುತ್ತಾನೆ. ഹല്ലേലൂയ. ಹಲ್ಲೆಲೂಯ. എല്ലാ ഇരുട്ടിന്റെ പ്രവർത്തികൾക്കും ಎಲ್ಲ ಕತ್ತಲೆಯ ಪ್ರವೃತ್ತಿಗಳಿಗೂ രാത്രി വേണം. ರಾತ್ರಿ ಬೇಕು. ഹല്ലേലൂയ. ಹಲ್ಲೆಲೂಯ. എന്നാൽ വെളിച്ചത്തിന്റെ പ്രവൃത്തി, ಆದ್ರೆ ಬೆಳಕಿನ ಪ್ರವೃತ್ತಿ, പകലിന്റെ മക്കളായ നമുക്ക് പകലിന്റെ മക്കളായ നമുക്ക്, ಹಗಲಿನ ಮಕ್ಕಳಾದ ನಾವು, ನಾನು ಹಗಲಿನ ಮಗನು. വിശ്വാസത്തിന്റെയും സ്നേഹത്തിന്റെയും കവചവും ഒരു കവചം കിട്ടുക, ವಿಶ್ವಾಸ ಮತ್ತು ಪ್ರೀತಿಯ ವಕ್ಷ ಕವಚ, ഒരു കവചം കിട്ടുക. ನಮಗೆ ಒಂದು ವಕ್ಷ ಕವಚ ಸಿಗುತ್ತದೆ. ഏതാ കവച? ಯಾವುದಾಗಿದೆ ಕವಚ? വിശ്വാസത്തിന്റെയും സ്നേഹത്തിന്റെയും കവചം. ವಿಶ್ವಾಸ ಮತ್ತು ಪ್ರೀತಿಯ ಕವಚ. വിശ്വാസത്തിന്റെയും ಹೇಳಿ, ವಿಶ್ವಾಸದ സ്നേഹത്തിന്റെയും കവച. ಪ್ರೀತಿಯ ಕವಚ. ഒന്നുകൂടെ, ಇನ್ನೊಮ್ಮೆ, വിശ്വാസത്തിന്റെയും ವಿಶ್ವಾಸದ ಪ್ರೀತಿಯ ಕವಚ. വിശ്വാസത്തിന്റെയും ವಿಶ್ವಾಸದ കവചം എവിടെയാ ധരിക്കുന്നത്? ನೋಡಿ, ಕವಚವನ್ನು ಧರಿಸುವುದು ബ്രസ്റ്റ് ಎಲ್ಲಿ? പ്ലേറ്റ് എവിടാ വെക്കുന്നത്? ನೋಡಿ, ಕವಚ ಧರಿಸುವುದು ಎಲ್ಲಿ? ഈ ഭാഗത്ത്. ನೋಡಿ, ಕವಚ ಧರಿಸುವುದು ಈ ಭಾಗದಲ್ಲಿ, കഴുത്ത് മുതല് ಕುತ್ತಿಗೆಯಿಂದ വരെയുള്ള ഭാഗം, ಸೊಂಟದ ತನಕ ಇರುವ ಭಾಗದಲ್ಲಿ. ഇവിടെയാണ് കവചം വരുന്നത്. ಇಲ್ಲಿಯಾಗಿದೆ ಕವಚ ಬರುವುದು. ഹല്ലേലൂയ. ಹಲ್ಲೆಲೂಯ. എന്താണ് ഇവിടെ മറക്കുന്നത്? ಏನಾಗಿದೆ ಇಲ್ಲಿ ಮುಚ್ಚುವುದು? എന്തുകൊണ്ടാണ് മറക്കുന്നത്? ಯಾವುದರಿಂದ രണ്ട് ಮುಚ್ಚಬೇಕು? കാര്യമാണ്. ಎರಡು ಕಾರ್ಯ. ഏതൊക്കെയാ? ಯಾವುದಲ್ಲ? സ്നേഹത്തിന്റെയും ಪ್ರೀತಿಯ, വിശ്വാസത്തിന്റെയും ವಿಶ್ವಾಸದ, സ്നേഹത്തിന്റെയും കവചം. ಪ್ರೀತಿಯ ಕವಚ. ഇത് പറയിപ്പിക്കാം, 5 പ്രാവശ്യം പറയും. വിശ്വാസത്തിന്റെയും ಹೇಳಿ, സ്നേഹത്തിന്റെയും ಎಲ್ಲರೂ ಸೇರಿ ಹೇಳಿ. ವಿಶ್ವಾಸದ ಪ್ರೀತಿಯ ಕವಚವನ್ನು ಹೇಳಿ. ಕವಚವನ್ನು ചുമന്ന ഉടുപ്പിട്ടവളെ ನೋಡಿ, ಕೆಂಪು, ನೀನು ಹೇಳು. ವಿಶ್ವಾಸದ, ನೀವ್ ಹೇಳಿ. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും കവചം. ಪ್ರೀತಿಯ ಕವಚ. ಹೇಳು. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും ಪ್ರೀತಿಯ കവചം. ಕವಚ. ಹೇಳಿ, ವಿಶ್ವಾಸ. അത് പറയൂ. വിശ്വാസത്തിന്റെയും ಹೇಳಮ್ಮ, ವಿಶ್ವಾಸದ. ಎಲ್ಲರೂ ಹೇಳಿ. ಪ್ರೀತಿ. ഈ സൈഡിൽ സൗഖ്യം നടക്കും. ನಿನ್ನ ಈ ಬದಿಯಲ್ಲಿ ನಿನಗೆ ಸೌಖ್ಯ ಸಿಗ್ತಾ ಇದೆ. ಹೇಳ, ವಿಶ್ವಾಸದ. ഇടത്തെ സൈഡിൽ ನಿನ್ನ ಎಡಭಾಗದಲ್ಲಿ ಈ ಬದಿಯಲ್ಲಿ ನಿನಗೆ ಸೌಖ್ಯ ಸಿಗ್ತಾ yes, ಇದೆ. yes, ನಿನಗೆ yes. ಅಲ್ಲಿ ಸೌಖ್ಯ ಸಿಗ್ತಾ അവിടെ ಇದೆ. സൗഖ്യം നടക്കുന്നുണ്ട്. ಅಲ್ಲಿಗ ನಿನಗೆ ದೇವರು അവിടെ ಸೌಖ್ಯ സൗಖ್യം ಕೊಡ್ತಾ ಇದ್ದಾರೆ. നടക്കുന്നുണ്ട്. ಅಲ್ಲಿ ಸೌಖ್ಯ ಸಿಗ್ತಾ ಇದೆ. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും ಪ್ರೀತಿಯ കവചം. ಕವಚ. അവരെ പറഞ്ഞു കൊടുക്ക്. ನೀನ್ ಹೇಳಮ್ಮ, ವಿಶ್ವಾಸದ. ಎದ್ದು ನಿಂತ್ಕ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും ಪ್ರೀತಿಯ കവചം. ಕವಚ. കവചം കിട്ടുക എന്ന് പറഞ്ഞാൽ എങ്ങനെ? ഇവിടെ മുതൽ, കഴുത്ത് മുതല് ಕವಚ ಸಿಗುವುದು ಕುತ್ತಿಗೆಯಿಂದ ಹಿಡಿದು അര വരെയുള്ള ഭാഗമാണ് കവചം കൊണ്ട്. ಸೊಂಟದ ತನಕ ಇರುವ ಭಾಗವಾಗಿದೆ ಕವಚ. ആ ഭാഗത്തുള്ള മുഴുവൻ രോഗങ്ങളും ഇപ്പോൾ ಆ ಭಾಗದಲ್ಲಿರುವ ಎಲ್ಲ ರೋಗಗಳಿಗೆ ಬಿಟ್ಟು ಈಗ ಬಿಟ್ಟು ಹೋಗ್ತದೆ. വിശ്വാസത്തിന് ഈ ವಿಶ್ವಾಸದ ಪ್ರೀತಿಯ ಕವಚ. ഒന്നുകൂടെ പറ. ಇನ್ನು വിശ്വാസത്തിന് ಮೇಲೆ ವಿಶ್ವಾಸದ സ്നേഹത്തിന്റെയും കവചം. ಪ್ರೀತಿಯ ಕವಚ. ഇവര് അവരുടെ ഈ ഇടത്തെ വശം ಇವಳ ಎಡಬದಿ, ലെഫ്റ്റ് സൈഡ്, ಎಡಬದಿಯಲ್ಲಿ തോള്, ಹೆಗಲಿನಿಂದ കൈ, ಈ കക്ഷത്തില്, ಈ ಕಂಕುಳಲ್ಲಿ, ഈ ഭാഗം മുഴുവൻ, ಈ ಇಡೀ ಭಾಗ, ഈ ലെഫ്റ്റ് സൈഡ് മുഴുവൻ ಈ ಇಡೀ ಎಡಬದಿ സൗഖ്യമായിക്കൊണ്ട് ನಿನಗೆ ಸೌಖ್ಯ ಸಿಗ್ತಾ ಇದೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നിങ്ങളുടെ പേരെന്നാ? ನಿನ್ನ ಹೆಸರೇನು? ಸುನೀತಾ. സുനിത. ಸುನೀತಾ. ഓ സുനിത, ಸುನೀತಾ, നിനക്ക് അത്ഭുതകരമായ സ്പർശനം കിട്ടും. ನಿನಗೆ ಅದ್ಭುತಕರವಾಗಿ ದೇವರ ಸ್ಪರ್ಶನ ಸಿಗ್ತಾ ಇದೆ. എനിക്കറിയില്ല സുനിത ആരാ. ಸುನೀತಾ ಯಾರು ಅಂತ ನನಗೆ ಗೊತ್ತಿಲ್ಲ. ഞാൻ എന്തിനാ അറിയുന്നേ? ನನಗೆ ಯಾಕೆ ಗೊತ್ತಾಗಬೇಕು? വിശ്വാസത്തിന്റെയും സ്നേഹത്തിന്റെയും കവചം. കവചം കിട്ടുകയാണ്. ಅವಳಿಗೆ ಈಗ ಕವಚ ಸಿಗುತ್ತಾ ಇದೆ. സുനിത ഇങ്ങ് വരൂ. സുനിത, ഇവിടെ നിന്ന് ഈಚೆ പറയാം. ಬಾ, ಈಚೆ ಬಾ. സുനിതയ്ക്ക് വിശ്വാസത്തിന്റെയും സ്നേഹത്തിന്റെയും കവചം കിട്ടുകയാണ്. ಸುನೀತಳಿಗೆ ವಿಶ್ವಾಸದ ಪ್ರೀತಿಯ ಕವಚ ಸಿಗುತ್ತಾ ಇದೆ. ಧರಿಸಿದ್ದೀಯ ಅದನ್ನು. ಸುನೀತಾ, നിനക്ക് ನಿನಗೆ നീ മനസ്സിലാക്ക സുനിത, ഇത് കേൾക്കൂ. ಸುನೀತಾ, ಚೆನ್ನಾಗಿ ಅರ್ಥ ಮಾಡಿಕೋ. നന്നായിട്ട് കേൾക്കൂ. ಚೆನ್ನಾಗಿ ಕೇಳು. യു ക്യാൻ ഫോളോ മലയാളം? നോ. ಕನ್ನಡ. ഇംഗ്ലീഷ് യു ക്യാൻ ഫോളോ? നോ. ഓക്കെ, കന്നഡ. പറഞ്ഞു കൊടുത്തോ പെട്ടെന്ന്. ഇരുട്ടിനും ആയുധമുണ്ട്. ನೋಡಿ, ಕತ್ತಲೆಗೆ ಆಯುಧವಿದೆ,
വെളിച്ചത്തിനും ആയുധം. ಬೆಳಕಿಗೂ ಆಯುಧವಿದೆ. ഇരുട്ടിന്റെ ആയുധമാണ് ಕತ್ತಲೆ ಆಯುಧವಾಗಿದೆ. നമ്മിൽ നിക്ഷേപിച്ചിരിക്കുന്ന ഡെപ്പോസിറ്റ് ചെയ്തിരിക്കുന്ന രോഗങ്ങൾ, ನಿನ್ನಲ್ಲಿ ಇಟ್ಟುಕೊಂಡಿರುವಂತ ರೋಗಗಳು, നമ്മുടെ കണ്ണിലൂടെ വരുന്ന ನಿನ್ನ ಕಣ್ಣಿನ ಮೂಲಕ ಬರುವ ദുഷ്ടക്കാഴ്ചകൾ, ದುಷ್ಟ ದೃಶ್ಯಗಳು, കയ്യിലൂടെ ചെയ്യിപ്പിക്കുന്ന ಕೈಯ ಮೂಲಕ ಮಾಡಿಸುವ ദുഷ്ട ചെയ്തികൾ, ದುಷ್ಟ ಕೃತ್ಯಗಳು, നാവിലൂടെ പറയുന്ന ನಾಲಿಗೆಯಿಂದ ಹೇಳುವ ദുർഭാഷണങ്ങൾ, ಕೆಟ್ಟ ಮಾತುಗಳು. വെളിച്ചത്തിനും ഇതുപോലെ തന്നെ ആയുധമുണ്ട്. ಬೆಳಕಿಗೂ ಇದೇ ರೀತಿಯಲ್ಲಿ ಆಯುಧವಿದೆ. വെളിച്ചത്തിന്റെ ആയുധം എന്താണ്? ಬೆಳಕಿನ ಆಯುಧ ಯಾವುದು? വെളിച്ചത്തിന്റെ ആയുധം ഒരു കവചമാണ്. ಬೆಳಕಿನ ಆಯುಧ ಒಂದು ಕವಚವಾಗಿದೆ. കവചം ധരിക്കുക എന്ന് പറഞ്ഞാൽ അറിയാമോ? ಕವಚ ಧರಿಸುವುದು ಗೊತ್ತಮ್ಮ? കഴുത്തു മുതല് ಕುತ್ತಿಗೆಯಿಂದ അരവരെയുള്ള ഭാഗം ಸೊಂಟದ ತನಕದ ಭಾಗ ഫുള്ളായി കവർ ചെയ്ത് നിൽക്കുക. ಫುಲ್ ಆಗಿ ಅದು ಕವರ್ ಆಗ್ತದೆ. ഏത് അസ്ത്രം വന്ന് ಯಾವ ಅಸ್ತ್ರ ಬಂದು ನಾಟಿದರು കവചത്തെ തട്ടി തെറിച്ചു പോകും. ಅದು ಕವಚವನ್ನು ನಾಟಿ ಅದು ದೂರ ಹೋಗ್ತದೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ഇപ്പൊ ഈ സുനിത ಈ ಸುನೀತಾ തിരിച്ചറിയുകയാണ് ಅವಳು ತಿಳಿದುಕೊಳ್ಳುತ್ತಿದ್ದಾಳೆ. വിശ്വാസത്തിന്റെയും ವಿಶ್ವಾಸದ, സ്നേഹത്തിന്റെയും ಪ್ರೀತಿಯ കവചം ಕವಚ എനിക്കുണ്ട്. ನನಗಿದೆ. ഞാൻ ധരിച്ചിരിക്കുന്നു. ನಾನು ಧರಿಸಿದ್ದೇನೆ. എന്നെ ധരിപ്പിച്ചിരിക്കുന്നു. ನನ್ನನ್ನು ತೊಡಿಸಿದ್ದಾರೆ. അത്ര അറിയുമ്പോൾ ಅಷ್ಟು ತಿಳಿಯುವಾಗ ആ കവചത്തിനകത്ത്, ಆ ಕವಚದ ಒಳಗಡೆ, ഷൂസിനകത്ത് കല്ല് വീഴുന്ന എന്ത് അസ്വസ്ഥതയാണ്? ಈ ಶೂಸಿನ ಒಳಗಡೆ ಒಂದು ಕಲ್ಗಡೆ രോഗം ഇരിക്കുന്നത്. ರೋಗ ಇರುವುದು. അത് ദൈവം എടുത്തു കളയും. ಅದನ್ನು ದೇವರು ತೆಗೆದು ಹಾಕ್ತಾರೆ. കൈയടിച്ച് സ്തുതിക്കാം. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ദൈവം എടുത്തു കളയും. ದೇವರು ಅದನ್ನು ನೀಗಿಸುವರು. സുനിതയ്ക്ക് അതാണ് സംഭവിക്കുന്നത്. ಸುನೀತಳಿಗೆ ಇದಾಗಿದೆ ಸಂಭವಿಸಿತು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. സുനിത മകളെ, ಸುನೀತಾ ಮಗಳೇ, യേശു നിന്നെ സ്നേഹിക്കുന്നു. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. അവിടുന്ന് നിനക്ക് വിശ്വാസത്തിന്റെയും ಆತನು ನಿನಗೆ ವಿಶ್ವಾಸದ, സ്നേഹത്തിന്റെയും ಪ್ರೀತಿಯ കവചം ധരിപ്പിക്കുന്നു. ಕವಚವನ್ನು ತೊಡಿಸುತ್ತಿದ್ದಾರೆ. വിശ്വാസത്തിന്റെയും ವಿಶ್ವಾಸದ, സ്നേഹത്തിന്റെയും ಪ್ರೀತಿಯ കവചം ധരിപ്പിക്കുന്നു. ಕವಚವನ್ನು ತೊಡಿಸಿದ್ದಾರೆ. നീ ജയാളിയാണ്. ನೀನು ಜಯಶಾಲಿಯಾಗಿದ್ದಿ. നീ ജയാളിയാണ്. ನೀನು ಜಯಶಾಲಿ. നീ ജയശാലിയാണ്. ನೀನು ಜಯಶಾಲಿ. നീ പുറത്തു വരികയാണ്. ನೀನು ಹೊರಗಡೆ ಬರ್ತಾ ಇದ್ದಿ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. ഇടത്ത് ബ്രസ്റ്റ് മുതല് ಎಡಭಾಗದ ಎದೆಯಿಂದ ಹೆಗಲಿನಿಂದ ഈ ഒരു വശം മുഴുവൻ. ನಿನ್ನ ಇಡೀ ಎಡಭಾಗದ ಭಾಗ. ഹല്ലേലൂയ. ಹಲ್ಲೆಲೂಯ. നീ അതിനു വേണ്ടി പ്രാർത്ഥിച്ചോ സുനിത? ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ್ದೀಯಾ? നീ അതിനു വേണ്ടി പ്രാർത്ഥിച്ചോ? ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಮಾಡಿದ್ದಿ, ചെയ്തു, പ്രാർത്ഥിച്ചു. യെസ്, ಹೌದು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. എത്ര നാളായി മകൾ ಎಷ್ಟು ವರ್ಷಗಳಿಂದ ಈ ತೊಂದರೆ ಇತ್ತು? ನನಗೆ ರುಮೆಟಿಕ್ ಫೀವರ್. ನಾನು 21 ಒಂದು ತಿಂಗಳಿಗೆ ಒಂದು ಇಂಜೆಕ್ಷನ್ ತಗೊಳ್ತೇನೆ. ಹಾಗೆ ದಿನಕ್ಕೊಮ್ಮೆ 37 ಇಯರ್ಸಿಂದ. 37 ವರ್ಷ. 38 ವರ್ಷಗಳಿಂದ. ಓ ಮೈ ಗಾಡ್. ದೇವರೇ, come on, give a wonderful hand. ಎಲ್ಲರೂ ಒಮ್ಮೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ഹല്ലേലൂയ, ഹല്ലേലൂയ. നീതിയുടെ ആയുധം കിട്ടുകയാണ്. ನೀತಿಯ ಆಯುಧ. ಅದು ಯಾರು? ಹಸ್ಬೆಂಡ್. What's his name? ಅವರ ಹೆಸರು മനോഹർ. Hallelujah. ಹಲ್ಲೆಲೂಯ. Brother Manohar, your wife is receiving healing. ಮನೋಹರನೇ, ನಿನ್ನ ಹೆಂಡತಿಗೆ ಸೌಖ್ಯ ಸಿಕ್ಕಿದೆ. അവര് സൗഖ്യമാകുന്നു. ಅವಳು ആ, ಮಲಯಾಳಿ അവര് മലയാളിയാ? ಅಲ್ಲ, മലയാളം അറിയാം? ಕ್ರಿಶ್ಚಿಯನ್. ಅರ್ಥ ಆಗ್ತದೆ. ആ, ബാ നമുക്ക് ഇച്ചിരി മലയാളം പറയാം. ಬನ್ನಿ ಸ್ವಲ್ಪ ബാ മനോഹര, വരൂ മനോഹര. ಈಚೆ ಬಾ, ಈಚೆ ಬಾ, ಬನ್ನಿ. ഇച്ച ബാ മനോഹര. നമുക്ക് കുറച്ച് മലയാളം പറയാം മനോഹര. ഹല്ലേലൂയ, ഹല്ലേലൂയ. മനോഹരന് മലയാളം അറിയാം മനോഹര. ഓടിബാ മനോഹര. മനോഹര എങ്ങനെ മലയാളം അറിയാം? മലയാളം ಗೊತ್ತಾ? ഗൾഫിലെ അറിയണു കുറച്ച്. ഓ, ഗൾഫിലായിരുന്നു അല്ലേ? ഹല്ലേലൂയ, 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 ഹല്ലേലൂയ. യേശുവേ ആരാധന. യേശുവേ ആരാധന. മനോഹര, നിന്റെ ഇവരെ സുനിത ഇവിടെ സൗഖ്യമാകുന്നു. ಸುನೀತಾಳಿಗೆ ಇಲ್ಲಿಗೆ ಸೌಖ್ಯ ಸಿಗ್ತದೆ. ಇದು It's a perfect healing tonight. ಪರಿಪೂರ್ಣವಾದ ಸೌಖ್ಯವಾಗಿದೆ. ಇದು പൂർണ്ണ സൗഖ്യം. ಪೂರ್ಣ ಸೌಖ್ಯ. ഒരു ഷാഡോ ഇവരെ വിട്ടുപോവാ. ಒಂದು ಶಾಕ್, ಒಂದು ಕೊಂಬೆ ಬಿಟ್ಟು ಹೋದಾಗೆ. എനിക്ക് സുനിതയെ അറിയില്ല. ಸುನೀತಾ ಯಾರಂತ ನನಗೆ ಗೊತ್ತಿಲ್ಲ. എനിക്കറിയാമോ? ನನಗೆ ಗೊತ್ತಿದೆಯಾ? ഇല്ല. ಇಲ್ಲ.
നിങ്ങൾ ഇന്നലെ വന്നിട്ടുണ്ടോ? ನೀವು ನಿನ್ನೆ ಇಲ್ಲಿಗೆ ಬಂದಿದ್ದೀರಾ? ಫಸ್ಟ್ ಡೇ. ഇന്ന് ആദ്യം ಇವತ್ತು ಫಸ್ಟ್ ಡೇ. ഉച്ച കഴിഞ്ഞാ വരുന്നത്. ಮಧ್ಯಾಹ್ನ ನಂತರ ಬಂದಿದ್ದು, ಬೆಳಿಗ್ಗೆ. ഹല്ലേലൂയ. പക്ഷേ അവരെ യേശു വിളിക്കുന്നു. ಆದ್ರೆ ಯೇಸು ಇವಳನ್ನು ಕರೆದರು. സുനിത, നീ ഇന്ന് സൗഖ്യമാവുക. ನೀನೆಂದು ಸೌಖ್ಯ ಪಡೆದುಕೋ. Every root of arthritis, ಆರ್ಥರೈಟಿಸ್ ನ ಎಲ್ಲಾ ಬೇರುಗಳು, എല്ലാ വേരും, എല്ലാ ಬೇರು നീതിയുടെ ആയുധത്തിന് മുമ്പിൽ, ನೀತಿಯ ಆಯುಧದ ಮುಂದೆ അടിയറവ് പറയുന്നു, ಬಿಟ್ಟು ಹೋಗ್ತಾ ಇದೆ. ഏതൊക്കെയാ നീതിയുടെ ആയുധം? ഏതൊക്കെയാ? വിശ്വാസത്തിന്റെയും കവചം, വിശ്വാസത്തിന്റെയും സ്നേഹത്തിന്റെയും കവചം, ವಿಶ್ವಾಸದ ಪ್ರೀತಿಯ ಕವಚ, വിശ്വാസത്തിന്റെയും ವಿಶ್ವಾಸದ നീതിയുടെയും ನೀತಿಯ കവചം. ಕವಚ. എല്ലാരും സുനിതയെ നോക്കി കൈ നീട്ടി പറ, ಎಲ್ಲರೂ ಸುನಿತಾಳನ್ನು ನೋಡಿ ಕೈ ಚಾಚಿ ಹೇಳಿ, വിശ്വാസത്തിന്റെ ವಿಶ್ವಾಸದ നീതിയുടെ കവച ഈ മകൾക്ക് ലഭിക്കട്ടെ, ಈ ಮಗಳಿಗೆ ಸಿಗಲಿ, ഇപ്പോൾ ലഭിക്കട്ടെ, ಈಗ ಸಿಗಲಿ. നാസറേയനായ ನಜರೇತಿನ യേശുവിൻ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ಅವಳಿಗೆ ಸೌಖ್ಯ ಸಿಕ್ಕಿದೆ, ಸೌಖ್ಯವಾಗಿದೆ. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತೆಗೊಳ್ಳಿ. ಇಬ್ಬರು ಬ್ಲೆಸ್ಸಿಂಗ್ ತೆಗೊಳ್ಳಿ. Hallelujah, 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 hallelujah. What a blessing. ಎಷ್ಟು ದೊಡ್ಡ ഈ ഉച്ച കഴിഞ്ഞ ആദ്യത്തെ സൗഖ്യമായി. ನೋಡಿ, ಮಧ್ಯಾಹ್ನದ ನಂತರ ಮೊದಲ ಸೌಖ್ಯವಿದೆ. ഞാൻ പറഞ്ഞില്ലേ ഇന്ന് ഉച്ച കഴിഞ്ഞ് ഒരുപാട് സൗഖ്യങ്ങൾ നടക്കും. ನಾನು ಹೇಳಿದ್ದೇನಲ್ಲ, ಮಧ್ಯಾಹ್ನದ ನಂತರ ತುಂಬಾ ಸೌಖ್ಯ ಇಲ್ಲಿ ನಡೆಯುತ್ತೆ. ഹല്ലേലൂയ, ഹല്ലേലൂയ. ഈ സുനിതയെ കണക്ട് ചെയ്ത് 3 പേര് ഇപ്പോ സൗഖ്യമാകും. ಈ ಸುನೀತಾಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗ 3 ಸಂಬಂಧಪಟ್ಟಲ್ಲ, ಸುನಿതയെ സൗഖ്യമാകുന്നു കൂടെ. ನೋಡಿ, ಸುನೀತಾಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ, ಅದೇ ರೀತಿ ಮೂವರಿಗೆ ಈಗ ಸೌಖ್ಯ, പേരുടെ സൗഖ്യം, ಮೂವರಿಗೆ ಸೌಖ್ಯ ಈಗ ಸಿಗ್ತಾ ಇದೆ. സുനിത പൊക്കോ, നീ യേശുവിന്റെ സാക്ഷി. സുനിതയുടെ ആന്റി പറഞ്ഞിട്ടാണ് ഫോഴ്സ് ചെയ്തിട്ട് കൊണ്ടുവന്നത്. ആ ആന്റിയൊക്കെ അവിടെ നിൽക്കട്ടെ. അത്ഭുതകരമായ കർത്താവിന്റെ സ്പർശനം നടക്കും. അത്ഭുതകരವಾಗಿ ದೇವರ ಸ್ಪರ್ಶನ ಸಿಗ್ತಾ ಇದೆ. ഇങ്ങനെ വിളിച്ചു പറ, യേശുവേ, ഈ രീതിಯಲ್ಲಿ യേശുവേ, 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 നീതിയുടെ ആയുധം, നീതിಯ ಆಯುಧ, വിശ്വാസത്തിന്റെയും സ്നേഹത്തിന്റെയും കവചം, ವಿಶ್ವಾಸದ ಪ್ರೀತಿಯ ಕವಚ. കണ്ണാടി വെച്ച് അവര് സൗഖ്യമാകും. ಆ ಕನ್ನಡಕ ಹಾಕಿದ ಅವರಿಗೆ ಸೌಖ್ಯ ಸಿಗ್ತದೆ. ഇത് അവര് യെസ്, അവരെ കർത്താവ് സ്പർശിക്കുന്നു. ಅವಳನ್ನು ಯೇಸು ಮುಟ್ಟುತ್ತಿದ್ದಾರೆ. അവർക്ക് സ്പർശനം കിട്ടുന്നുണ്ട്. ಅವಳಿಗೀಗ ದೇವರ ಸ್ಪರ್ಶನ ಸಿಗ್ತಾ ಇದೆ. ഇവർ തമ്മിൽ എന്തോ ഒരു കണക്ഷൻ ഉണ്ട്. ನಿಮ್ಮಿಬ್ಬರೊಂದಿಗೆ ಏನೋ ಒಂದು ಕನೆಕ್ಷನ್ ಇದೆ. ಆಂಟಿ, നിങ്ങളുടെ ആന്റി അത്, ನಿಮ್ಮ ಆಂಟಿ. ഹല്ലേലൂയ, ഹല്ലേലൂയ. അവിടുന്ന് ഒരു ആരോ അങ്ങോട്ട് വരുന്നു. ನೋಡಿ, ಇವಳಿಂದ ಒಂದು ಯಾರೋ ಮಾರ್ಕ್ ಅವಳಿಗೆ ಹೋಗ್ತಾ ಇದೆ. ഇവിടുന്ന് ഇങ്ങനെ ഒരു ആരോ അങ്ങോട്ട് പോകുന്നു. ಇಲ್ಲಿಂದ ಒಂದು ಯಾರೋ ಅಲ್ಲಿಗೆ ಹೋಗ್ತಾ ಇದೆ. അവര് സൗഖ്യമാണ്. ಅವಳಿಗೂ ಸೌಖ್ಯ ಸಿಗ್ತಾ ಇದೆ. അടുത്തതാ പുറകിൽ അവര് സൗഖ്യം. ನೋಡಿ, ಹಿಂದಗಡೆ ಇದ್ದ ಅವರಿಗೂ ಸೌಖ್ಯ, അവര് സൗഖ്യമാകുന്നു. ಅವರಿಗೂ ಸೌಖ್ಯ ಸಿಗ್ತಾ ಇದೆ. ബ്ലാക്ക് ഷോൾ ക്രോസ് ഇട്ടവള്, ಬ್ಲಾಕ್ ಶಾಲ್ ಕ್ರಾಸ್ ಹಾಕಿ ಬ್ಲಾಕ್ ಶಾಲ್ ಹಾಕಿರುವ ನಿನಗೆ, ನೋಡಿ, ನಿನಗೆ ಆ ಕಪ್ಪು ಶಾಲ್ ಹಾಕಿರುವ ನಿನಗೆ ಸೌಖ್ಯ ಸಿಗ್ತಾ ಇದೆ. ನಿನಗೆ നീനു without respect. നീനു no respect. നീവു താങ്കൾ, നിമगे, മലയാളത്തിൽ നീ, നിങ്ങൾ, നിമगे, താങ്കൾ, നീവു. അച്ഛാ ഞാൻ കന്നഡ പഠിക്കുന്നുണ്ട്. അച്ഛാ ഉടനെ അന്നമ്മയുടെ പണി പോവും. മനസ്സിലായില്ലേ? ಮರ್ತಾಯ್ತಾ? ಅವರು ಕನ್ನಡ ಕಲ್ತು ಬಿಟ್ರೆ ಮತ್ತೆ ನಾನು ಇದ್ದು ಪ್ರಯೋಜನ ಇಲ್ಲ ಅಲ್ವಾ? അന്നമ്മ ഇനി ഡിവൈനിൽ ഇങ്ങോട്ട് വരണ്ട. ನಾನು ಮತ್ತೆ ನೀವು ಡಿವೈನ್ ಇಂದ ಭಾಷಾಂತರೀಕರಿಸಲಿಕ್ಕೆ ಬರೋದು ಬೇಡ ಅಲ್ವಾ? നമ്മൾ കന്നഡ പഠിക്കാൻ പോവാ. ಇವರು ಇನ್ನು ಕನ್ನಡ ಕಲಿಯುತ್ತಾರೆ. ನೀನು ವಿಶ್ವಾಸದಯ ಪ್ರೀತಿಯದ ಕವಚ. നഴ്സ്, ഹല്ലേലൂയ, വിശ്വാസയുടെ
ವಿಶ್ವಾಸದ ನೀತಿಯ കവച. ഹല്ലേലൂയ. ഹല്ലേലൂയ. മാസം 2.5 ലക്ഷം രൂപ സാലറി മേടിച്ചോണ്ടിരിക്കുന്ന ആള് പണി നിർത്തി വന്നിരിക്കുക യേശുവിനെ പ്രസംഗിക്കാൻ. ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದವನು ಯೇಸುವಿನ ಬಗ್ಗೆ ಸಾರ್ಲಿಕ್ಕೋಸ್ಕರ ರಜೆ ತಗೊಂಡು ಬಂದಿದ್ದಾನೆ ನೋಡಿ. വലിയ ഫർണിച്ചർ ഷോപ്പ് ഉള്ള ആള് വന്നിരിക്കുകയാണ്, ബിസിനസ് എല്ലാം നിർത്തി യേശുവിനെ പ്രസംഗിക്കാൻ. ದೊಡ್ಡ ಫರ್ನಿಚರ್ ಅಂಗಡಿ ಇರುವಂತೆ ಇವರು ವ್ಯಾಪಾರ ಎಲ್ಲ ಬಿಟ್ಟು ಯೇಸುವನ್ನು ಸಾರ್ಲಿಕ್ಕೋಸ್ಕರ ಬಂದಿದ್ದಾರೆ. ದೊಡ್ಡ ವ್ಯಾಪಾರಸ್ಥ. ഇത് ഉണർവിന്റെ സമയം. ಇದು ಎಚ್ಚೆತ್ತುಕೊಳ್ಳುವ ಸಮಯ. ഹല്ലേലൂയ. 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 ഇത് പരിശുദ്ധാത്മാവിന്റെ പ്രവർത്തനത്തിന്റെ സമയം. ಇದು ಪರಿಶುದ್ಧಾತ್ಮರ ಪ್ರವರ್ತನೆಯ ಸಮಯ. ನೀನು ഇരുന്നു പോയി. ನೀನು ಎನ್ನ ಕುಳಿತುಬಿಟ್ಟಿಯಾ? ಎದ್ದು ನಿಂತ್ಕೋ. ನೀನು ഇരുന്നു പോയത്. ಯಾಕಮ್ಮ ಕುಳಿತುಬಿಟ್ಟಿಯಾ? ಯಾಮ ಕೊಳ್ದು ಹೋಗಣ. ಕೂತ್ಕೊಳ್ಳ ಬೇಡ. ಕುಳಿತುಕೊಳ್ಳಬೇಡ. ಕುಳಿತುಕೊಳ್ಳ ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು യേശു നിന്നെ സ്പർശിക്കുന്ന മകളെ. യേശു നിന്നെ മുട്ടുತ್ತಿದ್ದಾರೆ മകളെ. ഇവൾക്കും നമ്മുടെ സുനിത പോലെ ഒരു വശത്തിൽ സ്പർശനമുണ്ട്. നിനಗೂ ಸುನೀತಾಳ ಹಾಗೆ ನಿನ್ನ ಒಂದು ಬದಿಯಲ್ಲೂ ಯೇಸು ಸ್ವಾಮಿ ಮುಟ್ಟುತ್ತಿದ್ದಾರೆ. ಈಗ ನೀನು ಸ್ಪರ್ಶನೆ ಪಡೆಯುತ್ತಿದ್ದಿ. നീ വചനം കേൾക്കൂ മകളെ. ನೀನು ಈ ವಾಕ್ಯವನ್ನು ಆಲಿಸು ಮಗಳೇ. ആയുധങ്ങളാണ്. ಆಯುಧಗಳಾಗಿದೆ. നീ വെളിച്ചത്തിന് ആയുധമുണ്ട്. ನೀತಿಯ ಬೆಳಕಿಗೆ ಆಯುಧವಿದೆ. കൈ ഉയർത്തി ചേർത്തടിച്ചേ. ಕೈ ಎತ್ತಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ ಹಲ್ಲೆಲೂಯಾ ഹല്ലേലൂയ 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 പകലിന്റെ മക്കളായ നമുക്ക് ಹಗಲಿನ ಮಕ್ಕಳಾದ ನಾವು വിശ്വാസത്തിന്റെയും സ്നേഹത്തിന്റെയും കവചം, ವಿಶ್ವಾಸದ ಪ್ರೀತಿಯ ಕವಚ, വിശ്വാസത്തിന്റെയും സ്നേഹത്തിന്റെയും കവചം, ವಿಶ್ವಾಸದ ಪ್ರೀತಿಯ ಕವಚ. നീ എഴുന്നേറ്റ് നെഞ്ചു നെറ്റി വിരിച്ച് നിൽക്കാൻ പേടിക്കണ്ട. ನೀನು ಎದ್ದು ಎದೆ ಬಿರಿದು ನಿಲ್ಲಲು ಭಯಪಡಬೇಡ. You are safe. ನೀನು ಸುರಕ್ಷಿತ. നീ സുരക്ഷിതയാണ്. ನೀನು ಸುರಕ್ಷಿತಳು. റോസ് ഷർട്ട് ഇട്ട് ആൾ അവിടെ 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 ಆ ರೋಸ್ ಶರ್ಟ್ ಆಗಿರುವಂತೆ ನೀನು ನೀನು നീനു 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 ನೀವು ನೀವು ನಟ್ಟಲ್ಲಿ യേശുവിന്റെ ಸ್ಪರ್ಶನ. ನಿನ್ನ ಬೆನ್ನಿನ ಮೂಳೆಯಲ್ಲಿ ಯೇಸು ಸ್ವಾಮಿ ಮುಟ್ಟುತ್ತಾ ಇದ್ದಾರೆ. ನಿಮ್ಮ ಬೆನ್ನಿನ ಮೂಳೆಯನ್ನು അവനോട് ചോദിക്കേ. ಹೇಳಿ, ಬೆನ್ನಿನ ಮೂಳೆಗೆ ಏನಿದೆ? ಬೆನ್ನಿನ ಏನಾದದ್ದು? ಡಿಸ್ಕ್ ಪ್ರೋಗ್ರಾಮ್. ಬಾ ಈಚೆ ಬಾ. ഹല്ലേലൂയ 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 ഈച്ചെ വാ. ഹല്ലേലൂയ 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 ഈച്ചെ വാ. ഹല്ലേലൂയ 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 ഹല്ലേലൂയ. സുവേ 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 ಎಲ್ಲರೂ ಸ್ತುತಿಸಿರಿ. ಹಲ್ಲೆಲೂಯ ಹಲ್ಲೆಲೂಯ. ആരാധന ആരാധന ആരാധന. ನೀವು നട്ടലില് ನಿಮ್ಮ ಬೆನ್ನೆಲುಬಿಗೆ യേശുവിന്റെ സ്പർശനം കിട്ടും. ನಿಮ್ಮ ಬೆನ್ನಿನ ಮೂಳೆಗೆ ಯೇಸು ಸ್ವಾಮಿಗೂ ಮುಟ್ಟುತ್ತಾ ഈ ಇದ್ದಾರೆ. നിമിഷം ನಿಮಿಷ ಯೇಸು ನಿನ್ನ ಬೆನ್ನಿನ ಮೂಳೆಯನ್ನು ಗುಣಪಡಿಸ್ತಾ ಇದ್ದಾರೆ. സൗഖ്യമാവുക. ನೀನು ಈಗ ಸೌಖ್ಯ ಪಡೆಯುತ್ತಾ യേശുവೇ എന്ന് ಇದ್ದೀಯ. വിളിച്ച് ಯೇಸುವೇ ಎಂದು ನೀನು ಕರೆಯು. പരിശുദ്ധാത്മാവ് നിന്നെ വിളിക്കുന്നു. ಪರಿಶುದ್ಧಾತ್ಮರು ನಿನ್ನನ್ನು ಕರೆಯುತ್ತಿದ್ದಾರೆ. നീതിയുടെയും ನೀತಿಯ സ്നേഹത്തിന്റെയും ಪ್ರೀತಿಯ കവചം. നീതിയുടെയും ನೀತಿಯ സ്നേഹത്തിന്റെയും ಪ್ರೀತಿಯ ಕವಚ. നീതിയുടെയും ನೀತಿಯ സ്നേഹത്തിന്റെയും ಪ್ರೀತಿಯ ಕವಚ. ഹല്ലേലൂയ 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 ഹല്ലേലൂയ. മാരേജ് കല്യാണമില്ലേ? കല്യാണം നടക്കാതെ തടസ്സപ്പെട്ട് കിടക്കുന്നവർക്ക് വേണ്ടി പ്രാർത്ഥിച്ചു. ಮದುವೆ ನಡೆಯದೇ ಇರುವವರಿಗೋಸ್ಕರ ಈಗ ಪ್ರಾರ್ಥನೆ ಮಾಡಿ. നിർത്തി വ്യക്തമായിട്ട് പറഞ്ഞു. ನೋಡಿ, ಯಾರದ್ದೆಲ್ಲ ಮದುವೆ ನಡೆಯುತ್ತಾ ಇಲ್ಲವೋ ಅಂತವರಿಗಾಗಿ ಈಗ ಪ್ರಾರ್ಥನೆ ಮಾಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ഹല്ലേലൂയ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. അവർക്ക് അത്ഭുതം നടക്കുന്നു. ಅವರಲ್ಲಿ ಅದ್ಭುತ ನಡೆಯುತ್ತಾ ಇದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ പരിശുദ്ധാത്മാവെ സ്പർശിക്കണം. ಪರಿಶುದ್ಧಾತ್ಮರೇ ಮುಟ್ಟಿರಿ. ഈ മകളെ സ്പർശിക്കണം. ಈ ಮಗನನ್ನು ಮುಟ್ಟಿರಿ. നടുവിനെ സ്പർശിക്കണം. ಇವನ ಸೊಂಟವನ್ನು ಮುಟ್ಟಿರಿ. ഇവന്റെ നട്ടലിലേക്ക് ജീവൻ ഇറങ്ങട്ടെ. ಇವನ ಬೆನ್ನಿನ ಮೂಳೆಯಲ್ಲಿಗೆ ಜೀವ ಇಳಿದು ಬರಲಿ. സമൃദ്ധമായ ജീവൻ ഇറങ്ങട്ടെ. ಸಮೃದ್ಧವಾದ ಜೀವ ಬರಲಿ ಯೇಸು ನಾಮದಲ್ಲಿ.
ಯೇಸುನಾಮದಲ್ಲಿ, ಯೇಸುನಾಮದಲ್ಲಿ. ಹಾಲೆಲೂಯಾ. ಎಲ್ಲರೂ ಕೈಗಳನ್ನು ಎತ್ತಿ ಸ್ತುತಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುನಾಮದಲ್ಲಿ ಅವನಿಗೆ ಇದು ಸೌಖ್ಯ ಸಿಗ್ತಾ ಇದೆ. ಅವನಿಗೆ ಸೌಖ್ಯ ಸಿಗ್ತಾ ಇದೆ. അവൾക്കൊരു വശം മുഴുവൻ സൗഖ്യമാണ്. ನಿನ್ನ ಇಡೀ ಒಂದು ಭಾಗಕ್ಕೆ ಸೌಖ್ಯ ಸಿಗ್ತಾ ಇದೆ. നീതിയുടെ കവചമാണ്. ನೀತಿಯ ಕವಚವಾಗಿದೆ ಇದು. നീതിയും സത്യവും വെളിച്ചത്തിന്റെ ആയുധമാണ്. ನೀತಿ ಸತ್ಯ ಬೆಳಕಿನ ಆಯುಧವಾಗಿದೆ. വിശ്വാസത്തിന്റെയും സ്നേഹത്തിന്റെയും കവചം ധരിച്ചു. വിശ്വാസത്തിന്റെയും സ്നേഹത്തിന്റെയും. ಬಾಪ ಹೋಗ್ಬೇಡ. ഹല്ലേലൂയ. ಹಲ್ಲೆಲೂಯಾ. വിശ്വാസത്തിന്റെയും സ്നേഹത്തിന്റെയും ವಿಶ್ವಾಸದ ಪ್ರೀತಿಯ കവചം ധരിച്ചു. ಕವಚವನ್ನು ധರಿಸು. ഹല്ലേലൂയ, ഹല്ലേലൂയ, ഹല്ലേലൂയ. സ്നേഹത്തിന്റെയും കവചം ധരിപ്പിച്ചിരിക്കുന്നു. ವಿಶ್ವಾಸದ ಪ್ರೀತಿಯ ಕವಚವನ್ನು ತೊಡಿಸಿದ್ದಾರೆ. സൗഖ്യമായെന്ന് ചെക്ക് ചെയ്യാൻ പറഞ്ഞു. ನೀನು ನಿನಗೆ ಸೌಖ್ಯವಾಯ್ತಾ ಅಂತ ಒಮ್ಮೆ ಚೆಕ್ ಮಾಡಿ ನೋಡಪ್ಪ. ಬಗ್ಗೆ ಎಲ್ಲ ನೋಡು. എന്നാ ചെയ്യണോ അതെല്ലാം ചെയ്ത് നീ. ಏನೆಲ್ಲ ಮಾಡ್ಲಿಕ್ಕಾಗ್ತೋ ಹಾಗೆಲ್ಲ ಮಾಡಿ ನೋಡು. ಹಾಗೆ ಮಾಡಿ ನೋಡು. ಬಗ್ಗೆ ನೋಡು. ನೋವು ಇದೆಯಾ ಇಲ್ವಾ ಅಂತಲ್ಲ ಒಮ್ಮೆ ಬಗ್ಗೆ ನೋಡು. ಹಾಗೆ ಮಾಡಿ ನೋಡು. ಮಾಡಿ ನೋಡು. ಹಾಗೆ ಕೈ ಎಲ್ಲ ನೆಲದಲ್ಲಿ ತಾಗಿಸು. ಕೈ ನೆಲಕ್ಕೆ ತಾಗಿಸು. ನೋಡಿ ಈಗ ಹೋಗ್ತಾ ಇದೆ. ಹೋಗ್ತಾ ಇದೆ, ಹೋಗ್ತಾ ಇದೆ. ಆ ಮೂಲೆಯಲ್ಲಿ ನೋಡಿ ಅಲ್ಲಿ ಸೌಖ್ಯ ನಡೀತಾ ಇದೆ. ನೋಡಿ ಅಲ್ಲಿ ഇവിടുന്ന് പെട്ടെന്ന് ഏഞ്ചൽ ഓഫ് ദ ലോർഡ് ഈസ് ഗോയിങ് ദേർ. ದೇವರ ದೂತರು ಅಲ್ಲಿಗೂ ನೋಡಿ ಇಲ್ಲಿ ನಿಂತಿದ್ರು. പെട്ടെന്ന് ഓടി പോകുന്ന ಬೇಗನೆ ಓಡಿ ಅಲ್ಲಿಗೂ ഏറ്റവും പുറകില് ಹಿಂದುಗಡೆ അവിടെ എന്തോ സംഭവിച്ചുകൊണ്ടിരിക്കുന്നു. ಅಲ್ಲಿ ಏನೋ ಸಂಭವಿಸ್ತಾ ಇದೆ. ആ ഏരിയയിൽ എന്തോ സംഭവിച്ചു. ಆ ಏರಿಯಾದಲ್ಲಿ ಏನೋ ನಡೀತಾ ಇದೆ. എല്ലാവരും പ്രാർത്ഥിച്ചു. ಎಲ್ಲರೂ ಪ್ರಾರ್ಥನೆ ಮಾಡಿ. അവിടെ ഉള്ളവർ പ്രാർത്ഥിച്ചു. ಅಲ್ಲಿ ಇರುವವರ ಪ್ರಾರ್ಥನೆ ಮಾಡಿ. ചെല്ലാമോ? അവിടെ ഒന്നുകിൽ ആരാധന 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 ആരാധന. ഹല്ലേലൂയ 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 ഹല്ലേലൂയ. നട്ടലിന് ബെൽറ്റ് ഇട്ടിട്ടുണ്ട്. ಅಲ್ಲಿ ಹಿಂದೆ ಯಾರೋ ಬೆನ್ನಿಗೆ ಬೆಲ್ಟ್ അവിടെ സൗഖ്യം നടന്നു. ಸೊಂಟಕ್ಕೆ ಬೆಲ್ಟ್ ಕಟ್ಟಿ ಕೊಡ್ತಿರುವ ನಿಮಗೆ ಸೌಖ್ಯ ಸಿಗ್ತಾ ಇದೆ. ഓടിച്ചല്ലോ. ತುಂಬಾ ಸೌಖ್ಯ ಸಿಗ್ತಾ ಇದೆ. ഭയങ്കര സൗഖ്യമാണ്. ತುಂಬಾ ಸೌಖ್ಯ. ಮನೋಹರ. ಯೇಸುವೇ 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 ಎಲ್ಲರೂ ಸ್ತುತಿಸಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah, hallelujah. Hallelujah, hallelujah, hallelujah. ഈശോയെ ആരാധന. ತುಂಬಾ ಹೊಗೆ ಸೇದೋದು. ಪ್ರಾರ್ಥನೆ ಮಾಡಿ. ಶಿವೇ 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 ಶಿವೇ. ഇവിടെ എല്ലാം സൗഖ്യം വ്യാപിച്ചുകൊണ്ടിരിക്കുന്നു. ಇಲ್ಲಿ ಎಲ್ಲ ಸೌಖ್ಯ ಸಿಗ್ತಾ ಇದೆ. ശകല ഹല ഹല ഹന ഹന ഹന. ഹല്ലേലൂയ 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 ഹല്ലേലൂയ. യേശുവേ 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 ഈശോയേ ഈശോയേ. ഹല്ലേലൂയ ഹല്ലേലൂയ ഹല്ലേലൂയ. യേശുവേ 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 യേശുവേ. മഹത്വം ഇറങ്ങട്ടെ മഹത്വം ഇറങ്ങട്ടെ മഹത്വം ഇറങ്ങട്ടെ. യേശുവിൻ്റെ നാമത്തിൽ മഹത്വം ഇറങ്ങട്ടെ. യേശുവിൻ്റെ നാമത്തിൽ യേശുവിൻ്റെ നാമത്തിൽ
Hallelujah, 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 hallelujah. ബന്ധനങ്ങൾ അഴിയട്ടെ. Oh, mahotvam, 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 mahotvam. ಎಲ್ಲರೂ ಸ್ತುತಿಸಿರಿ, ಎಲ್ಲರೂ ಸ್ತುತಿಸಿರಿ. ಅವರ ಸೌಖ್ಯಕ್ಕಾಗಿ ಸ್ತುತಿಸುತ್ತಾ ಪ್ರಾರ್ಥನೆ. ಪರಿಶುದ್ಧಾತ್ಮರೇ, Hallelujah. യേശുവേ മഹത്വം, 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 മഹത്വം. ആരാധന, 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 ആരാധന. ಸ್ಪರ್ಶನೆ ಸಿಗುತ್ತಾ ಇದೆ. ഒരു സ്പർശനം കിട്ടും. ಒಂದು ಸ್ಪರ್ಶನೆ, ഇപ്പൊ ഒരു സ്പർശനം കിട്ടും. ಈಗ ಒಂದು ಸ್ಪರ್ಶನೆ ಸಿಗ್ತಾ ಇದೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ ഇപ്പൊ ഒരു സ്പർശനം കിട്ടും. ಒಂದು ಸ್ಪರ್ಶನೆ ಸಿಗ್ತಾ ಇದೆ. Hallelujah, 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 hallelujah. Healing, 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 Bend. healing, 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 ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯೇಸುವೇ, 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 ಯೇಸುವೇ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸುತ್ತಾ ಪ್ರಾರ್ಥಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಜೋರಾಗಿ ಸ್ತುತಿಸಿ ಪ್ರಾರ್ಥನೆ ಮಾಡಿ. ഹല്ലേലൂയ 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 ഹല്ലേലൂയ. ഒരു സൗഖ്യമായിക്കൊണ്ടിരിക്കുന്നു. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. സ്നേഹത്തിന്റെ എങ്ങനെ വായിച്ചത്? വിശ്വാസದ ಪ್ರೀತಿಯ ಕವಚ. കവച. ಕವಚ അത് കിട്ടുന്നു അവൾക്ക്. ಅದು ಅವಳಿಗೆ ಸಿಗ್ತಾ ಇದೆ. ഹല്ലേലൂയ, 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 ഹല്ലേലൂയ. എല്ലാവരും സ്തുതിച്ചോ. ഹല്ലേലൂയ, ಎಲ್ಲರೂ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಸ್ತುತಿಸಿರಿ. Hallelujah, hallelujah, hallelujah. ಯೇಸುವೇ, Hallelujah, hallelujah, hallelujah. ಯೇಸುವೇ. Hallelujah, hallelujah, hallelujah. അവിടെ ഇരുന്ന് പ്രാർത്ഥിച്ചു. ಅಲ್ಲಿ ಕುಳಿತು Hallelujah, 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 ഹല്ലേലൂയ, hallelujah, ഹല്ലേലൂയ, hallelujah. ഹല്ലേലൂയ. ഈശോയേ, നന്ദി, നന്ദി, നന്ദി. ഈശോയേ, ആരാധന, ആരാധന, ആരാധന. നന്ദി യേശുവേ, ആരാധന യേശുവേ, ആരാധന യേശുവേ, ആരാധന യേശുവേ. നന്ദി യേശുവേ. സ്തോത്ര യേശുവേ. ഹല്ലേലൂയ, 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 ഹല്ലേലൂയ. ഹല്ലേലൂയ, ഹല്ലേലൂയ. ഹല്ലേലൂയ. ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಪ್ರಾರ್ಥನೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಪ್ರಾರ್ಥನೆ ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. There will be tremendous healing. കർത്താവിന്റെ വലിയ മഹത്വം വ്യാപിച്ചുകൊണ്ട് ದೇವರ ಅತಿ ದೊಡ್ಡ ಮಹಿಮೆ യേശുവിന്റെ ಇಲ್ಲಿ വലിയ ಬರ್ತಾ ಇದೆ. മഹത്വം വ്യാപിച്ചു. ಯೇಸುವಿನ ಅತಿ ದೊಡ್ಡ ಮಹಿಮೆ ಪ್ರಕಟವಾಗ್ತಾ ಇದೆ. കൃപ, കൃപ, ಅದನ್ನು ಬಿಚ್ಚಿ ಬಿಚ್ಚಿ ಬೆಲ್ಟ್ ಬಿಚ್ಚಿ. ധാവേ, മഹത്വം, മഹത്വം, മഹത്വം. ധാവേ, കൃപ, 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 കൃപ. കൃപ, 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 കൃപ. ധാവേ, കരുണ, 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 കരുണ. ഈശോയേ നന്ദി, ഈശോയേ സ്തോത്രം, ഈശോയേ ആരാധന, യേശുവേ നന്ദി, യേശുവേ സ്തോത്രം, യേശുവേ ആരാധന, യേശുവേ നന്ദി, യേശുവേ സ്തോത്രം, യേശുവേ ആരാധന, യേശുവേ നന്ദി, യേശുവേ സ്തോത്രം, യേശുവേ ആരാധന, 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 ആരാധന. നന്ദി യേശുവേ, നന്ദി യേശുവേ, നന്ദി യേശുവേ, ആരാധന ಯೇಸುವೇ. ಎಲ್ಲರೂ യേശുവേ, ಗಟ್ಟಿಯಾಗಿ ಸ್ತುತಿಸಿ. ആരാധന ಇವರಿಗೆ യേശുവേ, ಪೂರ್ಣ ಸೌಖ್ಯ ಸಿಗಲಿಕ್ಕಾಗಿ ആരാധന ಜೋರಾಗಿ യേശുവേ, ಸ್ತುತಿಸಿ. കരുണയ്ക്കായിട്ട് നന്ദി യേശുവേ, യേശുവേ, കൃപയ്ക്കായിട്ട് എല്ലാവരും നന്ദി എഴുന്നേറ്റ് യേശുവേ. നിന്നൊന്ന് കൈ നീട്ടി പിടിച്ച് പ്രാർത്ഥിച്ചു. ಎಲ್ಲರೂ ಎದ್ದು ನಿಂತು ಇವರ ಕಡೆಗೆ ಕೈಯನ್ನು ಎತ್ತಿ ಹಿಡಿದು ಪ್ರಾರ್ಥಿಸಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, 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 ಯೇಸುವೇ. ഈശോയേ, ആരാധന. ഹല്ലേലൂയ, 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 ഹല്ലേലൂയ. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും ಪ್ರೀತಿಯ ಕವಚ. വിശ്വാസത്തിന്റെയും ವಿಶ್ವಾಸದ സ്നേഹത്തിന്റെയും ಪ್ರೀತಿಯ കവചം. ಕವಚ. വിശ്വാസയ ವಿಶ್ವಾಸದ പ്രീതിയ ಪ್ರೀತಿಯ കവച. 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 ಕವಚ. വിശ്വാസയ ವಿಶ್ವಾಸದ പ്രീതിയ ಪ್ರೀತಿಯ കവച.
ಕವಚ ವಿಶ್ವಾಸಯ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸത്തിന്റെ ಕ್ಯಾನ್ಸರ್ ಇಸ್ ಲಿವಿಂಗ್. ಕ್ಯಾನ್ಸರ್ ಬಿಟ್ಟು ಹೋಗ್ತಾ ಇದೆ. ಕ್ಯಾನ್ಸರ್ ಟಾಟ പറഞ്ഞു. ಕ್ಯಾನ್ಸರ್ಗೆ ಟಾಟ ಹೇಳಿ. കവചത്തിനുള്ളിൽ എങ്ങനെ ക്യാൻസർ കയറും? ಕವಚದ ಒಳಗಡೆ ಹೇಗೆ ಕ್ಯಾನ್ಸರ್ ಬರುವುದು? കവചത്തിനുള്ളിൽ എങ്ങനെ ക്യാൻസർ കയറും? ಕವಚದ ಒಳಗಡೆ ಹೇಗೆ ಕ್ಯಾನ್ಸರ್ ಬರುವುದು? ವಿಶ್ವಾಸದ ನೀತಿಯ ವಿಶ್ವಾಸದ നീതിയ കവച വിശ്വാസത്തിന്റെയും സ്നേഹത്തിന്റെയും കവചം വിശ്വാസത്തിന്റെയും സ്നേഹത്തിന്റെയും കവചം വിശ്വാസത്തിന്റെയും പ്രീതിയ കവച വിശ്വാസത പ്രീതിയ കവച. ഈ ഭാഗത്തുള്ള എല്ലാ രോഗങ്ങളെയും സൗഖ്യമാക്കും. നട്ടെല്ല് മുതല് കഴുത്തല്ല് മുതല് ചെസ്റ്റ് ബ്രസ്റ്റ് നെഞ്ചിനുള്ളില് വയറിനുള്ളില് ദഹനേന്ദ്രിയത്തിൽ എല്ലാം സൗഖ്യം. ನೋಡಿ ಬೆನ್ನಿನ ಮೂಳೆಯಿಂದ ಹಿಡಿದು 12 ಟೈಪ್ ಡಿಸೀಸ್ 12 ರೀತಿಯ ಕಾಯಿಲೆ ಈಗ ಗುಣವಾಗ್ತದೆ. ಎದೆಯಲ್ಲಿ ഓൺലൈനിൽ ಈಗ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವವರಿಗೆ ಸೌಖ್ಯ ಸಿಗ್ತಾ ಇದೆ. നിങ്ങൾ വിശ്വാസത്താൽ ഇത് പറയുക. ನೀವು ವಿಶ್ವಾಸದಿಂದ ಇದನ್ನು ಹೇಳಿ. വിശ്വാസത്തിന്റെയും സ്നേഹത്തിന്റെയും കവചം ಪ್ರೀತಿಯ ಕವಚ വിശ്വാസത്തിന്റെയും സ്നേഹത്തിന്റെയും ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ സ്നേഹത്തിന്റെയും ಪ್ರೀತಿಯ ಕವಚ 12 ರೀತಿಯ ಕಾಯಿಲೆ ಗುಣವಾಗ್ತಾ ಇದೆ. ಕುತ್ತಿಗೆ ಅದು ಭೇದಿಸಿ ರೋಗത്തിന് കയറി വരാൻ കഴിയുകയിಲ್ಲ. ನೋಡಿ ಈ ಕವಚವನ್ನು ಮುರಿದು ರೋಗಕ್ಕೆ ನಿನ್ನಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ವಿಶ್ವಾಸದ ಪ್ರೀತಿಯ ಕವಚ ಕವಚ വിശ്വാസದ സ്നേഹത്തിന്റെ ಪ್ರೀತಿಯ കവച ವಿಶ್ವಾಸದ ಪ್ರೀತಿಯ ಕವಚ ಹೇಳಿ. ವಿಶ್ವಾಸದ ಪ್ರೀತಿಯ ಕವಚ ಹೇಳಿ. ವಿಶ್ವಾಸದ ಪ್ರೀತಿಯ ಕವಚ ನನ್ನನ್ನು ತೊಡಿಸಿರಿ. എന്നെ ധരിപ്പിച്ചിരിക്കുന്നു. ನನ್ನನ್ನು ತೊಡಿಸಿದ್ದಾರೆ. ವಿಶ್ವಾಸದ സ്നേഹത്തിന്റെയും ಪ್ರೀತಿಯ കവചം ಎನ್ನ ധരിപ്പിച്ചിരിക്കുന്നു. ನನಗೆ ತೊಡಿಸಿದ್ದಾರೆ. വിശ്വാസದ ಸ್ನೇಹത്തിന്റെയും ಪ್ರೀತಿಯ കവചം എന്നെ ധരിപ്പിച്ചിരിക്കുന്നു. ನನಗೆ ತೊಡಿಸಿದ್ದಾರೆ. ഹല്ലേലൂയ 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 Hallelujah, 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 hallelujah. Aradhana, aradhana, aradhana. ആ മകളിಗೆ സൗಖ್ಯ ಸಿಕ್ಕಿತು. ಮಗಳೇ ಯೇಸುವೇ ಎಂದು ಕರೆಯು. അവൾക്ക് സ്പർശനം കിട്ടും. ಅವಳನ್ನು ದೇವರು ಮುಟ್ಟುತ್ತಿದ್ದಾರೆ. അവൾക്ക് സ്പർശനം കിട്ടും. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. വിശ്വാസത്തിന്റെയും സ്നേഹത്തിന്റെയും ವಿಶ್ವಾಸದ ಪ್ರೀತಿಯ കവച ನಿನ್ನೆ കർത്താവ് ಅಣಿയിക്കുന്നു. ನಿನಗೆ ದೇವರು ತೊಡಿಸುತ್ತಿದ್ದಾರೆ. ಓಡಿ ಬಾ ಮಗಳೇ. ಯೇಸುವೇ ಎಂದು ಕರೆಯು. വിശ്വാസത്തിന്റെ ಪ್ರೀತಿಯ കവചം അവളെ അണിയിക്കണമേ. ಕವಚವನ್ನು ಇವಳಿಗೆ ತೊಡಿಸಿರಿ. Hallelujah, 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 hallelujah. ഈശോയേ 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 എല്ലാ ഭയവും വിട്ടുപോയി. എല്ലാ ഭയ ಇವಳಿಂದ ಬಿಟ್ಟು ಹೋಗಲಿ. എല്ലാ ഭയവും വിട്ടുപോയി. എല്ലാ ഭയ ಬಿಟ್ಟು ಹೋಗಲಿ. യേശുവേ എന്ന് വിളിച്ചോ. യേശുവേ ಎಂದು ಎಲ್ಲರೂ ಕರೆಯಿರಿ. യേശുവേ എന്ന് വിളിച്ചോ. യേശുവೇ ಎಂದು ಕರೆಯು. വിവാഹം നടക്കാനുള്ളവർക്ക് വേണ്ടി പ്രാർത്ഥിച്ചു. ನೋಡಿ ಪುನಃ ಸಂದೇಶ ಕೊಡ್ತಾ ಇದ್ದಾರೆ. ಮದುವೆ ನಡೆಯಲಿಕ್ಕಿದ್ದವರಿಗಾಗಿ ಪ್ರಾರ್ಥನೆ ಮಾಡಿ. ആരാണ് വിവാഹം
എന്റെ ഭാവി മുഴുവൻ, ನನ್ನ ಭವಿಷ್ಯವೆಲ್ಲ. അച്ഛാ അച്ഛാ ഇവൾക്ക് വലിയൊരു ബ്ലെസ്സിംഗ് കൊടുക്കണം. ಅವಳಿಗೆ ದೊಡ್ಡ ಒಂದು ಬ್ಲೆಸ್ಸಿಂಗ್. അവൾക്ക് ഇത് വലിയൊരു അനുഗ്രഹത്തിന്റെ ദിവസമാണ്. ಅವಳಿಗೆ ಇಂದು ದೊಡ್ಡ ಆಶೀರ್ವಾದದ ದಿನ. ഈ കുഞ്ഞ് ആകെ ഡിപ്രസ്ഡ് ആണ്. ಇವಳು ತುಂಬಾ ಡಿಪ್ರೆಸ್ಡ್. ഇവളുടെ മാതാപിതാക്കൾ ആരെങ്കിലും വന്നിട്ടുണ്ടോ? ಇವಳ ಅಪ್ಪ ಅಮ್ಮ ಯಾರಾದ್ರೂ ಬಂದಿದ್ದೀರಾ? നിങ്ങൾ ആരാ? അമ്മയാ? ನೀವು ಅವಳ ತಾಯಿಯಾ? തായേതാ? ತಾಯಿ. ಅಮ್ಮ ಬನ್ನಿ. ഈ ഒരു മോള് തന്നെ നിങ്ങൾക്കുള്ള? ನಿಮಗೆ ಒಬ್ಬಳೇ ಮಗಳ ಅಲ್ಲ, ಇಬ್ಬರು. ಇವಳು എന്നെ പഠിക്കുന്നു? ಇವಳು ಏನು ಕಲಿತಾ ಇದ್ದಾಳೆ? ಫಸ್ಟ್ PUC. ഒരു ഭയം വന്നു കഴിഞ്ഞാല്, ಒಂದು ಭಯ ಬಂದ್ರೆ പിന്നെ ഒന്നും ചെയ്യാൻ പറ്റില്ല. ಮತ್ತೆ ಇವಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ತುಂಬಾ ಹೆದರುತ್ತಾಳೆ. ತುಂಬಾ ಹೆದರ್ತಾಳೆ. വിശ്വാസത്തിന്റെയും ವಿಶ್ವಾಸದ ಪ್ರೀತಿಯ കവചം ಕವಚವನ್ನು ತೊಡಿಸಿದ್ದಾರೆ. ഇവളെ ഇന്ന് വിശ്വാസത്തിന്റെയും സ്നേഹത്തിന്റെയും കവചം ധരിപ്പിച്ചിരിക്കുക. അത് മുറിച്ചിട്ട് ഒരു ഭയത്തിനും അകത്തേക്ക് കയറി വരാൻ അനുവാദമില്ല. ಪ್ರೀತಿಯ ಕವಚ ತೊಡಿಸಿದ್ದಾರೆ, ಅದನ್ನು ಮುರಿದು ಯಾವ ಭಯಕ್ಕೂ ಇವಳ ಒಳಗಡೆ ಬರ್ಲಿಕ್ಕೆ ಆಗುವುದಿಲ್ಲ. ഒന്നുകൂടെ പറഞ്ഞു. ವಿಶ್ವಾಸದ ಪ್ರೀತಿಯ ಕವಚ ಇವಳಿಗೆ ತೊಡಿಸಿದ್ದಾರೆ, ಅದನ್ನು ಮುರಿದು ಯಾವ ಭಯಕ್ಕೂ ಇವಳ ಒಳಗಡೆ ಬರಲಿಕ್ಕೆ ಆಗುವುದೇ ಇಲ್ಲ. ಯೇಸುವಿನ ನಾಮದಲ್ಲಿ. ഭയങ്കര മിടുക്കി കുട്ടി, ತುಂಬಾ ಚುರುಕುಳ್ಳಂತ ಹುಡುಗಿ ಇವಳು. യേശുവിന്റെ മകള്, ಯೇಸುವಿನ ಮಗಳು. ഹല്ലേലൂയ, ഹല്ലേലൂയ. കർത്താവ് രക്ഷിച്ചു. ದೇವರು ಇವಳನ್ನು ಕಾಪಾಡಿದ್ದಾರೆ. കർത്താവ് രക്ഷിച്ചു. ದೇವರು ಇವಳನ್ನು ಕಾಪಾಡಿದ್ದಾರೆ. നമുക്ക് കൈയടിച്ച് യേശുവിനെ ಎಲ್ಲರೂ ಚಪ್ಪಾಳೆ ತಟ್ಟಿ ಯೇಸುವಿಗೆ ಆರಾಧನೆ ಸಲ್ಲಿಸೋಣ. ഓ, ഇന്നലെ ബെൽറ്റ് ഇട്ടോണ്ട് വന്ന ചേട്ടൻ, ನಿನ್ನೆ ಬೆಲ್ಟ್ ಹಾಕಿಕೊಂಡು ಬಂದ ಅಣ್ಣ, കൈ തൂക്കിയിട്ടോണ്ട് വന്ന ചേട്ടൻ ആണ്ട കൈയെല്ലാം ഉയർത്തി യേശുവിന് ആരാധന. ಕೈಯಲ್ಲಿ ಬೆಲ್ಟ್ ಹಾಕಿಕೊಂಡು ಬಂದ ಅಣ್ಣ ಕೈ ಎತ್ತಿ ಯೇಸುವಿಗೆ ಆರಾಧನೆ ಸಲ್ಲಿಸ್ತಾರೆ. ನೋಡಿ കണ്ടോ ನೋಡಿ കെട്ടിത്തൂക്കിയിട്ടോണ്ട് വന്നത്. ನೋಡಿ ಕೈಯಲ್ಲಿ ಬೆಲ್ಟ್ ಹಾಕಿಕೊಂಡು ಬಂದವರು. ഹല്ലേലൂയ, വലിയ ആനന്ദം, ದೊಡ್ಡ ಆನಂದ. അണ്ണാ നിങ്ങളുടെ അടുത്ത് നിൽക്കുന്ന അവർക്ക് കഴുത്തിൽ സൗഖ്യം ഉണ്ടാകുന്നു എന്ന് പറ. ಅಣ್ಣ ನಿಮ್ಮ ಹತ್ರದಲ್ಲಿ ನಿಂತಿರೋ ಅವಳಿಗೆ ಕುತ್ತಿಗೆಯಲ್ಲಿ ನಿನಗೆ ಸೌಖ್ಯ ಸಿಗ್ತಾ ಇದೆ. അവർക്ക് ನಿನಗೆ ನಿಮ್ಮ ಹತ್ರದಲ್ಲಿ ನಿಂತಿರೋ ಅವಳಿಗೆ തിരിഞ്ഞു നിന്ന് അവർക്ക് വേണ്ടി പ്രാർത്ഥിക്കുക. അവിടെ ഉള്ളവർ, ಅಲ್ಲಿ ಇದ್ದವರು ಇವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಇವಳಿಗೆ നീതിയുടെ ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. വിശ്വാസ പ്രീതിയുടെ കവചമുണ്ട്. അവളെ സൗഖ്യമായിക്കൊണ്ട്, ಅವಳಿಗೀಗ ಸೌಖ್ಯ ಸಿಗ್ತಾ ಇದೆ. വിശ്വാസ അവർക്ക് വേണ്ടി പ്രാർത്ഥിച്ചു. ಅವಳಿಗಾಗಿ ಪ್ರಾರ್ಥನೆ ಮಾಡಿ. ಆ ಕುತ್ತಿಗೆಯಲ್ಲಿ ಬೆಲ್ಟ್ ಹಾಕಿರೋ ಅವರು ಸೌಖ್ಯಮಾಯಿಕೊಡ್ರಿ. ಅವಳಿಗೂ ಸೌಖ್ಯ ಸಿಗ್ತಾ ಇದೆ. വിശ്വാസത നീതിയ വിശ്വാസത നീതിയ കവച. വിശ്വാസത ഈ പ്രാർത്ഥിക്കുക. റോസ് ಚೂಡಿದಾರ ನೀನು ಪ್ರಾರ್ಥನೆ വിളിച്ച് പ്രാർത്ഥിക്കുക. ನೀನು ಕರೆಯು. വിശ്വാസത ಪ್ರೀತಿಯ ಕವಚ. വിശ്വാസത നീതിയ കവച. വിശ്വാസത ವಿಶ್ವಾಸ. ഇങ്ങോട്ട് വാ ಅವಳು ಬಾ.
ഇങ്ങോട്ട് വാ. ಬಾಮಾ ಬಾ 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 യേശുവേ, ಯೇಸುವೇ യേശുവേ. ಯೇಸುವೇ ಪ್ರೀತಿಯ ಕವಚ ವಿಶ್ವಾಸದ ನೀತಿಯ ಕವಚ. ಅವಳು ಸೌಖ್ಯವಾಗುತ್ತೆ. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಪ್ರೀತಿಯ ಕವಚ ವಿಶ್ವಾಸ. Oh! Fire! Power of the Lord! Power of the Lord! ದೇವರ ಶಕ್ತಿ ಪ್ರೀತಿಯ ಕವಚ The Lord is moving. ವಿಶ್ವಾಸದ Something unusual. ನೋಡಿ Something unusual. is- ಅನಿರೀಕ್ಷಿತವಾದ ಕೆಲವು ಕಾರ್ಯ. ವಿಶ್ವಾಸ. ಪ್ರೀತಿಯ ಕವಚ ಪ್ರೀತಿಯ ಕವಚ It's a major healing. It's a major healing. It's a major healing. ನೋಡಿ ದೊಡ್ಡ ಒಂದು ಸೌಖ್ಯವಾಗಿದೆ ಅಲ್ಲಿ ಒಂದು വലിയ ಸೌಖ್ಯ കിട്ടിക്കൊണ്ടിരിക്കുന്നു. ದೊಡ್ಡ ಸೌಖ್ಯ ಅವಳಿಗೆ ಸಿಗ್ತಾ ಇದೆ. അവളെ സൗഖ്യമായിക്കോട്ടെ. ಅಲ್ಲಿ ಸೌಖ್ಯ ಸಿಗ್ತಾ ಇದೆ. ಮೈಕ ಮತ್ತೆ ಕೋಡ್ಲೆಸ್. ഭയങ്കര ഹീലിംഗ് അവൾക്ക്. ಅವಳಿಗೆ ದೊಡ್ಡ ಸೌಖ್ಯ ಸಿಗ್ತಾ ಇದೆ. ವಿಶ್ವಾಸದ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ 15 ಮಿನಿಟ್. ವಿಶ್ವಾಸದ ಪ್ರೀತಿಯ ಕವಚ 15 ಮಿನಿಟ್ 15 ನಿಮಿಷ അവളെ തൊടരുത്. 15 ನಿಮಿಷ ಯಾರು ಅವಳನ್ನು ಮುಟ್ಟಬೇಡಿ. അവളുടെ അടുക്ക പോലും ആരും ಅವಳ ಹತ್ತಿರ ಸಮೇತ ಯಾರು ಹೋಗ್ಬೇಡಿ. 12 വർഷത്തെ 12 ವರ್ಷಗಳ ഹീലിംഗ് കിട്ടുന്നത്. ಹೀಲಿಂಗ್ ಆಗಿದೆ ಸಿಗ್ತಾ ಇರುವುದು. കസേരകൾ എടുത്തു മാറ്റി ಅವಳ ಹತ್ತಿರದಲ್ಲಿರುವ ಕುರ್ಚಿ ಎಲ್ಲ ತೆಗೀರಿ. എടുത്തോട്ട് പുറകോട്ട് കൊണ്ട് ಆ ಕುರ್ಚಿಯನ್ನು ಹಿಂದಕ್ಕೆ ತೆಗೀರಿ. ഭയങ്കര ഹീലിംഗ് അവൾക്ക്. ದೊಡ್ಡ ಹೀಲಿಂಗ್ ಆಗಿದೆ ಸಿಗ್ತಾ ಇರುವುದು. ಕೆಳಗಡೆ ಕುಳ್ಳಿಸಿ. ಮುಖ್ಯವಾದ ಒಂದು ಸೌಖ್ಯ. ಮುಖ್ಯವಾದ ಸೌಖ್ಯವಾಗಿದೆ. അത്ഭുതകരമായ സൗഖ്യമാകട്ടെ. ಅದ್ಭುತಕರವಾದ ಸೌಖ್ಯ. 12 years. 12 ವರ್ಷಗಳಿಂದ 12 ವರ್ಷಗಳಿಂದ ಇದ್ದದ್ದು. ബന്ധിക്കപ്പെട്ടിരുന്നു. ಅವಳನ್ನು ಕಟ್ಟಿ ಇಟ್ಟಿದ್ದು. ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ಓ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ವಿಶ್ವಾಸದ ಪ್ರೀತಿಯ ಕವಚ. ಹೀಲಿಂಗ್ 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 ಹೀಲಿಂಗ್. ಸೌಖ್ಯ ಸಿಗ್ತಾ ಇದೆ. ಎಲ್ಲರೂ ಯೇಸುವೇ ಎಂದು ಕರೀರಿ. ಕರೀರಿ ಯೇಸುವೇ ಎಂದು ಕರೀರಿ. ಯೇಸುವೇ ಎಂದು ಕರೀರಿ. Jesus 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 ಯೇಸುವೇ Jesus. ಯೇಸುವೇ ಯೇಸುವೇ ಕರೀರಿ ಕರೀರಿ. ಯೇಸುವೇ 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 ಯೇಸುವೇ. ഇവർക്ക് ഇവർക്ക് ಇವಳಿಗೆ ഇവർക്ക് ಇವಳಿಗೆ ഭയങ്കര ഹീലിംഗ് കിട്ടുന്നു. ಇವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഇവിടെ എല്ലാം സൗഖ്യം വ്യാപിച്ചു. ಇಲ್ಲಿ ಎಲ್ಲ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. യേശുവേ എന്ന് വിളിച്ചു. ಯೇಸುವೇ ಎಂದು ಕರೀರಿ. ಕರೀರಿ ಯೇಸುವೇ ಎಂದು. ವಿಶ್ವಾಸದ ಪ್ರೀತಿಯ ಕವಚ ಯೇಸುವೇ ಎಂದು ಕರೀರಿ. ಯೇಸುವೇ ಎಂದು ಕರೀರಿ. ಇಲ್ಲಿ ನಿಂತವರೆಲ್ಲರೂ ಕರೀರಿ ಯೇಸುವೇ ಎಂದು. ಯೇಸುವೇ ಯೇಸುವೇ ಎಲ್ಲರೂ ಕರೀರಿ. ಯೇಸುವೇ ಎಂದು ಕರೀರಿ.
ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ವಿಶ್ವಾಸದ ವಿಶ್ವಾಸದ ಭೀತಿಯ ಕವಚ ಇವಳು ಯೇಸುವಿನ ಮಗಳು, ಇವಳು ಯೇಸುವಿನ ಮಗಳು, ಕರ್ತಾವಿನ ಮಗಳು, ದೇವರ ಮಗಳು ಇವಳು. ಕರ್ತವು ಸುಖಪಡಿತು, ಇವಳನ್ನು ಯೇಸು ಗುಣಪಡಿಸುತ್ತಿದ್ದಾರೆ, ಕೆಟ್ಟಳಿക്കുന്നു, ಇವಳ ಕಟ್ಟು ಬಿಚ್ಚುತ್ತಿದ್ದಾರೆ. ಈಶ್ವರ ಮಹತ್ವ ಯೇಸುವಿನ ಮಹಿಮೆ ಇವಳಲ್ಲಿ ಇಳಿದು ಬಂದಿದೆ. ಪ್ರೀತಿಯ ಕವಚ, ಪ್ರೀತಿಯ ಕವಚ. ನೋಡಿ ಸೌಖ್ಯ ಸಿಗುತ್ತಾ ಇದೆ. ವಾಲಂಟಿಯರ್ಸ್ ಈಚೆ ಬನ್ನಿ. Today is the day which God has prepared to heal your wounds. ನಿನ್ನ ಗಾಯಗಳನ್ನು ಗುಣಪಡಿಸಲೆಂದು ದೇವರು ಕೊಟ್ಟ ದಿನ, സുഖപ്പെടുത്താൻ ദൈവം നിശ്ചയിച്ച ദിവസമാണ്. ನಿನ್ನನ್ನು ಗುಣಪಡಿಸಲು ದೇವರು ಕೊಟ್ಟಿರುವ ದಿನವಾಗಿದೆ ಇಂದು. നീ യേശുവിനെ പ്രസംഗിക്കും, ನೀನು ಯೇಸುವಿನ ಕುರಿತು ನೀನು ಪ್ರಬೋಧನೆ ಮಾಡುತ್ತಿ. യേശുവിനെ പറ്റി പറയുമ്പോഴും ಯೇಸುವಿನ ಕುರಿತು ಹೇಳುವಾಗಲೂ നിന്റെ ನಿನ್ನ ಮನಸ್ಸಲ್ಲಿ ಗಾಯಗಳಿದೆ, മുറിവുകൾ വെച്ചുകൊണ്ടാണ് നീ പറയുന്നത്. ನೀನು ಗಾಯಗಳನ್ನು ಇಟ್ಟುಕೊಂಡೇ ಹೇಳುತ್ತಾ ಇದ್ದೀ. യേശു നിന്നെ ഇന്ന് സുഖപ്പെടുത്തുന്നു. ಯೇಸು ಇಂದು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ, നിന്റെ മുറിവുകളെ, ನಿನ್ನ ಗಾಯಗಳನ್ನು ಗುಣಪಡಿಸುತ್ತಿದ್ದಾರೆ. നിന്നെ ഉപേക്ഷിച്ചവരെ അല്ല നീ കാണേണ്ടത്, ನಿನ್ನನ್ನು ಬಿಟ್ಟವರನ್ನು ನೀನು ಕಾಣಬೇಡ, ನಿನ್ನನ್ನು ಬಿಟ್ಟವರನ್ನು ನೀನು ನೋಡಬೇಡ, ನಿನ್ನನ್ನು ತ್ಯಜಿಸಿದವರನ್ನು ನೀನು ನೋಡಬೇಡ. ನೀನು ಯೇಸುವಿನ ಕುರಿತು ಪ್ರಬೋಧನೆ ಮಾಡ್ತಾ ಇದ್ದೀ. നിന്റെ മുറിവുകളെ യേശു ನಿನ್ನ സുഖപ്പെടുത്തുന്നു. ಗಾಯಗಳನ್ನು ಯೇಸುವಿಂದ ಗುಣಪಡಿಸಿದ್ದಾರೆ. നീ കത്തി ജ്വലിക്കുന്ന ഒരു ദീപമാണ്. ನೀನು ಒತ್ತಿ ಉರಿಯುವಂತ ಒಂದು ಬೆಳಕಾಗುತ್ತಿ. പരിശുദ്ധാത്മാവ് നിന്നെ തെരഞ്ഞെടുത്തു, ಪರಿಶುದ್ಧಾತ್ಮರು ನಿನ್ನನ್ನು ಆಯ್ದುಕೊಂಡಿದ್ದಾರೆ. വിശ്വാസದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. എല്ലാവരും പ്രാർത്ഥിക്കും, ಎಲ್ಲರೂ ಪ್ರಾರ್ಥನೆ ಮಾಡಿ. വിശ്വാസದ ಪ್ರೀತಿಯ ಕವಚ. ഇവിടെ സൗഖ്യമായി, ಸೌಖ್ಯ ಸಿಗ್ತಾ ಇದೆ. ನಿನ್ನ ಕುತ್ತಿಗೆಯನ್ನು ಯೇಸು ಗುಣಪಡಿಸಿದ್ದಾರೆ. ಪ್ರೀತಿಯ ಕವಚ, ವಿಶ್ವಾಸದ ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. Your healing has come. Your healing has come. ಸೌಖ್ಯದ ಸ್ಪರ್ಶನೆ ಸಿಕ್ಕಿದೆ. ವಿಶ್ವಾಸದ ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. നൂറുകണക്കിന് മക്കൾ ഇതിനകത്ത് സൗഖ്യമായി. ನೋಡಿ 100 ಗಟ್ಟಲೆ ಮಕ್ಕಳಿಗೆ ಇಲ್ಲಿ ಸೌಖ್ಯ ಸಿಗ್ತಾ ಇದೆ. ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಎಲ್ಲರೂ ಯೇಸುವೆ ಎಂದು ಕರೀರಿ, ಯೇಸುವೆ ಎಂದು ಕರೀರಿ, ಕರೀರಿ ಯೇಸುವೆ ಎಂದು ಕರೀರಿ. ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಅಂಕಿತ ಪ್ರೀತಿಯ ಕವಚ. ಅಂಕಿತ, who is Ankita?
ಅಂಕಿತ 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 ಎಂಬ ಹೆಸರಿನವರು ಯಾರು? ಅಂಕಿತ 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 ಯಾರು? ಅಂಕಿತ ಎಂಬ ಹೆಸರಿನವರು ಯಾರು? ಅಂಕಿತ ಅಂಕಿತ ಅಂಕಿತ. ಇಟ್ಸ್ ನಾಟ್ ಅನಿತಾ. ಅನಿತಾ ಅವಳು ಅಂಕಿತ ಅಂಕಿತ ಹೌದು. ನಿಶಾಂಕಿತ ನಾಟ್ ನಿಶಾಂಕಿತ. ನಿಶಾಂಕಿತ ಬಾ. ಅಂಕಿತ ಅಂಕಿತ ಎಂಬ ಹೆಸರಿನವರು ಯಾರು? ಅಂಕಿತ ಅಂಕಿತ. I'm getting that name. ಆ ಹೆಸರನ್ನು ದೇವರು ತೋರಿಸ್ತಾ ಇದ್ರೆ ಅಂಕಿತ. ഇവിടെ ഉണ്ടോ ಅಂಕಿತ? ಅಂಕಿತ ಎಂಬ ಹೆಸರಿನವರು ಯಾರಾದ್ರೂ ಇದ್ದೀರಾ? ಅಂಕಿತ. ವಿಶ್ವಾಸವ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ. ಅಂಕಿತ 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 ಎಂಬ ಹೆಸರಿನವರು ಎಲ್ಲರೂ ಸರಿ. ഇവിടെ ഉണ്ടോ ಅಂಕಿತ ನೋಡಿ, ಅಂಕಿತ ಎಂಬ ಹೆಸರಿನವರು ಯಾರಾದ್ರೂ ಇಲ್ಲಿ ಇದ್ದೀರಾ? ಅಂಕಿತ 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 ಎಂಬ ಹೆಸರಿನವರು ಯಾರು? ವಿಶ್ವಾಸದ ಪ್ರೀತಿಯ ಕವಚ. ಅಂಕಿತ 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 ಎಂಬ ಹೆಸರಿನವರು ಯಾರು? ಅಂಕಿತ. ದೇವರು ಅವರನ್ನು ಕರೀತಾ ಇದ್ರೆ ಅಂಕಿತ ಎಂಬ ಹೆಸರಿನವರು. ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ. ಇವಳ ಹೆಸರೇನು? ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ. യുമായി ബന്ധപ്പെട്ട് ഒരു അങ്കിത ഉണ്ട്. ನೋಡಿ, UA ಯೊಂದಿಗೆ ಸಂಬಂಧಪಟ್ಟಂತೆ ಒಂದು ಅಂಕಿತ ಇದ್ದಾರೆ. ಗಲ್ಫ್ ಅಲ್ಲಿ UA ಯಲ್ಲಿ ಕೆಲಸ ಮಾಡುವಂತ ಒಬ್ಳು ಅಂಕಿತ ಇದ್ದಾರೆ. ಅವಳಿಗೆ ದೇವರಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೈ ಅಡಿച്ചു ಪಾಡಿಕೋ. ಚಪ್ಪಾಳೆ ತಟ್ಟುತ್ತಾ ಹಾಡಿ. ವಿಶ್ವಾಸದ ಪ್ರೀತಿಯ ಕವಚ 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 ವಿಶ್ವಾಸದ ಮುಟ್ಟಿಬಾಮ ಪ್ರೀತಿಯ ಕವಚ. ಇಪ್ಪಳೆ ಬೆಳೆ പറഞ്ഞു. ಈಗ ಇವಳು ಹೇಳಿದಳು, ಎನ್ನೆ ಸ್ಪರ್ಶಿಕಾದ ಹೋಗಲ್ಲ, ನನ್ನನ್ನು ಮುಟ್ಟದೆ ಹೋಗ್ಬೇಡ ಅಂತ ಹೇಳಿದ್ದೀಯಾ? ನನಗೆ ಸ್ಪರ್ಶನ ಗಿಟ್ಟಗೆ ನಿನಗೆ ಸ್ಪರ್ಶನ ಸಿಗ್ತಾ ಇದೆ. ಕರೆಯಲೆ ಯೇಸುವೇ ಎಂದು ವಿളിച്ചു. ಅಲ್ಬೇಡ, ಯೇಸುವೇ ಎಂದು. ಎಲ್ಲರೂ ಒಂದು ಕೈ ನೀಟಿ ಎಲ್ಲರೂ ಒಮ್ಮೆ ಕೈ ಚಾಚಿ ಮಗಳಿಗಾಗಿ ಪ್ರಾರ್ಥನೆ ಮಾಡಿ. ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ. ಓ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸ
ವಿಶ್ವಾಸದ ನೀತಿಯ ಕವಚ ವಿಶ್ವಾಸದ ಶ್ವಾಸ ಬಿಡದೆ ಅವಳಿಗೆ ಉಸಿರು ಸಿಗ್ತಾ ಇಲ್ಲ, ದಮ್ಮು ಗಟ್ತಾ ಇದೆ. ಸೌಖ್ಯ ಸೌಖ್ಯ ಸಿಗ್ತಾ ಇದೆ, ಶ್ವಾಸ ಉಸಿರೇ ಸಿಗ್ತಾ ಇಲ್ಲ, ದಮ್ಮು ಕಟ್ಟುತ್ತಾ ಇದೆ. ವಿಶ್ವಾಸದ ನೀತಿಯ ಕವಚ ವಿಶ್ವಾಸದ ನೀತಿಯ ಕವಚ ವಿಶ್ವಾಸದ ನೀತಿಯ ಕವಚ ವಿಶ್ವಾಸ I don't know. अच्छा ഭയങ്കര സൗഖ്യമാണ് നിനക്ക് കിട്ടുന്നത്. ನಿನಗೆ ದೊಡ್ಡ ಸೌಖ್ಯವಾಗಿದೆ ಸಿಕ್ಕಿರುವುದು. ശ്വാസം എടുത്തു വിട്, ಉಸಿರನ್ನು ಚೆನ್ನಾಗಿ ಒಮ್ಮೆ ಬಿಡು. എടുത്തു വിട്. ಉಸಿರು ಮೇಲಕ್ಕೆ ತೆಗೆದು ಕೆಳಗಡೆ ಬಿಡು, ಚೆನ್ನಾಗಿ ಒಮ್ಮೆ ಉಸಿರು ಬಿಡು. അച്ഛൻ്റെ അടുത്ത് വന്ന ബ്ലെസ്സിംഗ്സ് ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ತೆಗೊಳ್ಳು. വിശ്വാസത ನೀತಿಯ ಕವಚ ತಂಗಿ ಆಳ್ಡ ಅನೀತಿಯನ್ನು, ಅವರ ತಂಗಿ ಆಳ್ಡ ಅನೀತಿ സുനിതയുടെ ಸುನೀತಾಳ ತಂಗಿ. ഓ ഇത് അനിത, ಇದು ಅನಿತಾ, സുനിത ಇದು സിസ്റ്റർ അനിത. ಸುನೀತಾಳ ಸಿಸ್ಟರ್ ಅನಿತಾ. ഹല്ലേലൂയ. ഹല്ലേലൂയ. എന്നാ സുനിത എല്ലാം കൊണ്ടുപോവാണോ? ಏನ್ ಸುನೀತಾ, ಎಲ್ಲ ನೀವೇ ತಗೊಂಡು ಹೋಗ್ತಾ ಇದ್ದೀರಾ? നിന്റെ വീട്ടിലേക്ക് എല്ലാം കൊണ്ടുപോകും. ನಿನ್ನ ಮನೆಯಲ್ಲಿಗೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ഹല്ലേലൂയ. ഹല്ലേലൂയ. ಸುನಿತಾ ಸಿಸ್ಟರ್ ಅನಿತಾ, ಸುನೀತಾಳ ಸಿಸ್ಟರ್ ಅನಿತಾ. ಎಲ್ಡರ್ ಸಿಸ್ಟರಾ ಯಂಗರ್ ಸಿಸ್ಟರ್? Younger sister. Hallelujah. What a perfect healing it is. She is okay now. She is okay now. ಅವಳಿಗೆ ಬಾಮ ಈಚೆ ಬಾ. ವಿಶ್ವಾಸದ ವಿಶ್ವಾಸದ ನೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ. ಪ್ರೀತಿಯ ಕವಚ. Get the blessing from the Father. ಗುರುಗಳ ನಿನ್ನ ಹೆಸರೇನು? Come. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. ವಿಶ್ವಾಸದ ಪ್ರೀತಿಯ ಕವಚ. Tomorrow I'm requesting 3 things. ನೋಡಿ, ನಾಳೆ 3 ಕಾರ್ಯಗಳನ್ನು ಮಾಡಲಿಕ್ಕೆ ಕೇಳಿಕೊಳ್ತಾ ಇದ್ದೇನೆ. 3 കാര്യം ഞാൻ നിങ്ങളോട് അപേക്ഷിക്കുകയാണ്. 3 കാര്യಗಳನ್ನು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. 1 meal എങ്കിലും സ്കിപ്പ് ചെയ്ത് പ്രാർത്ഥിക്കാൻ താല്പര്യമുള്ളവര് അങ്ങനെ ചെയ്യുക. ನೋಡಿ, 1 meal ഒരു നേരത്തെ ഭക്ഷണമെങ്കിലും ನಾಳೆ ಒಂದು ಹೊತ್ತಿನ ಆಹಾರ ಬೇಡ ಅಂತೇಳಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಲು ಸಾಧ್ಯವಾದವರು ಹಾಗೆ ಮಾಡಿ. അങ്ങനെ പ്രാർത്ഥിക്കാനുള്ളവർ അങ്ങനെ പ്രാർത്ഥിക്കും. ಹಾಗೆ ಪ್ರಾರ್ಥನೆ ಮಾಡಬಹುದಾದವರು ಹಾಗೆ ಮಾಡಿ. നാളെ ഫുള്ള് കഴിക്കാതിരിക്കേണ്ടവർക്ക് അങ്ങനെ ചെയ്യാം. ನಾಳೆ ಇಡೀ ದಿನ ಉಪವಾಸ ಇರಲು ಸಾಧ್ಯವಾದವರು ಹಾಗೆ ಮಾಡಿ. Anyway, it's Lent season. ಏನೇ ಆದ್ರೂ ಇದು ತಪಸ್ಸು ಕಾಲ ಅಲ್ವಾ? Hallelujah. 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 Oh, it's a perfect healing for her. Anita. ಅನಿತಳಿಗೆ ಪೂರ್ಣ ಸೌಖ್ಯ ಸಿಕ್ಕಿದೆ. Hallelujah. Hallelujah. അവളുടെ വീട്ടിൽ പോലും ഇപ്പൊ സൗഖ്യം നടന്നു. ನೋಡಿ, ಅವಳ ಮನೆಯಲ್ಲೂ ಸಹ ಈಗ ಸೌಖ್ಯ ನಡೀತಾ ಇದೆ. അവളുടെ വീട്ടിൽ ಕೂಡ ഇപ്പൊ സൗഖ്യം നടന്നു. ಅವಳ ಮನೆಯಲ್ಲೂ ಸಹ ಈಗ ಸೌಖ್ಯ ನಡೀತಾ ಇದೆ. Hallelujah. Hallelujah. You are perfectly healed. ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. Go your way. Praise God. She got a healing in her hand. ಇವಳ ಕೈಗೆ ಸೌಖ್ಯ ಸಿಕ್ಕಿದೆ.
ಎಲ್ಲರೂ ಕೈಗಳನ್ನು ಎತ್ತಿ ಒಂದು ನಿಮಿಷ ಇವರಿಗಾಗಿ ಪ್ರಾರ್ಥನೆ ಮಾಡಿ. ಯೇಸುವೇ, 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 ಯೇಸುವೇ. ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ. ആർക്കെല്ല ടച്ച് കിട്ടിയിട്ടുണ്ടോ? ಯಾರಿಗೆಲ್ಲ ದೇವರ ಸ್ಪರ್ಶನೆ ಸಿಕ್ಕಿದೆಯೋ അവരെല്ല അച്ഛനെടുത്ത് വന്ന ബ്ലെസ്സിംഗ് ಅವರೆಲ್ಲರೂ ಗುರುಗಳ ಹತ್ತಿರ ಬಂದು ಬ್ಲೆಸ್ಸಿಂಗ್ ತಗೊಂಡೇ ಹೋಗಿ. ഹല്ലേലൂയ. ഹല്ലേലൂയ. കുഷ്ഠരോഗിയുടെ ശുദ്ധമായി കഴിഞ്ഞിട്ട് എന്നെ യേശു പറഞ്ഞെന്നറിയാമോ? ಕುಷ್ಠರೋಗಿಗೆ ಸೌಖ್ಯ ಸಿಕ್ಕಿದ ನಂತರ ಯೇಸು ಸ್ವಾಮಿ ಹೇಳಿದ್ದೇನು പറഞ്ഞെന്നറിയാമോ? പോയി നിന്നെ തന്നെ പുരോഹിതനെ കാണിക്കാൻ. ನೋಡಿ, ಕುಷ್ಠರೋಗಿಯನ್ನು ಗುಣಪಡಿಸಿದ ನಂತರ ಯೇಸು ಹೇಳಿದ್ದೇನು, ಹೋಗಿ ನಿನ್ನನ್ನೇ ಗುರುಗಳಿಗೆ ತೋರಿಸು. ഹല്ലേലൂയ. ഹല്ലേലൂയ. പോയി നിന്നെ തന്നെ പുരോഹിതനെ. ಹೋಗಿ ನಿನ್ನನ್ನೇ ಗುರುಗಳಿಗೆ ತೋರಿಸು. അച്ഛാ നമുക്കിവിടെ വലിയ പ്രൊമിസസ് വേണം അച്ഛാ. ആൾക്കാർക്ക് ഇരിക്കാൻ ഇടയില്ല അച്ഛാ. അവിടെ എല്ലാം തെങ്ങിൻ ചോട്ടിലൊക്കെ ആൾക്കാർ ഇരിക്കുന്നത്. ಅಲ್ಲಿ ಎಲ್ಲ ಹೊರಗಡೆಯಾಗಿದ್ದ ಜನರು ಕುಳಿತಿರುವುದು. ವಿಶ್ವಾಸದ ಪ್ರೀತಿಯ ಕವಚ, 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 ವಿಶ್ವಾಸದ. നാളെ വലിയ ഒരുക്കത്തോടെ ഇന്ന് രാത്രി മുഴുവൻ പ്രാർത്ഥിക്കാം. ನೋಡಿ, വരല്ലേ മതി ಸಾಕು ಸಾಕು, ഇനി ಯಾರು ಈಚೆ ಬರ್ಬೇಡ. ഇനി ആരും വരില്ല. അഡോറേഷന് പോവാണ്. ಈಗ ಆರಾಧನೆಯ ಸಮಯ. We are entering into the adoration. ಈಗ ನಾವು ಕೂಡಲೇ ಆರಾಧನೆ ಪ್ರಾರಂಭಿಸುತ್ತೇವೆ. നാളെ ലാസ്റ്റ് ദിവസം. ನಾಳೆ ನಮ್ಮ ಧ್ಯಾನದ ಕೊನೆಯ ದಿನ. ഇന്ന് രാത്രി എന്നെ തിരക്കുണ്ടെങ്കിൽ നാളെ ലീവ് എടുത്തു വാ. ಇವತ್ತು ನಾಳೆ ನಿಮಗೆ ಎಷ್ಟು ಕೆಲಸ ಇದ್ರೂ ರಜೆ ಮಾಡಿಕೊಂಡು ಬನ್ನಿ. ಸರಿ, ಬರ್ತೀರಾ? ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. ಅಲ್ಲ, ಎದ್ದೆ ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ,
ಆರಾಧನೆ 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 ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ವಿಶ್ವಾಸದ ಪ್ರೀತಿಯ ಕವಚ ಎಲ್ಲರೂ ಮಂಡಿ ಕಾಲು ಊರಿ ನಿಂತ್ಕೊಳ್ಳಿ. ಆರಾಧನೆ ನನ್ನ ಯೇಸುವೇ 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 ಆರಾಧನೆ ಸೌಖ್ಯದಾತನಿಗೆ ಆರಾಧನೆ ಮುಕ್ತಿದಾತನಿಗೆ ಆರಾಧನೆ ಸೌಖ್ಯದಾತನಿಗೆ ಆರಾಧನೆ ಮುಕ್ತಿದಾತನಿಗೆ ಆರಾಧನೆ ಸೌಖ್ಯದಾತನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ಸೌಖ್ಯದಾತನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ 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 ಸೇರಿ ಹೇಳಿ, ನಿತ್ಯ ಸ್ತುತಿಗೆ ಪಾತ್ರರಾದ ಎಲ್ಲರೂ ಸೇರಿ ಹೇಳಿ, ನಿತ್ಯ ಸ್ತುತಿಗೆ ಪಾತ್ರರಾದ ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಸ್ತುತಿ ಸ್ತೋತ್ರವು ಆರಾಧನೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ
ಯಾವಾಗಲೂ ಆರಾಧನೆಯು ಸ್ತುತಿ ಸ್ತೋತ್ರವು ಸಲ್ಲಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿ ಸ್ತೋತ್ರವು ಸಲ್ಲಲಿ. ವಿಶ್ವಾಸದ ಪ್ರೀತಿಯ ಕವಚ, ವಿಶ್ವಾಸದ ಪ್ರೀತಿಯ ಕವಚ. ಎಲ್ಲರೂ ಸೇರಿ ಹೇಳಿ, ಎಲ್ಲರೂ ಸೇರಿ ಹೇಳಿ. ಯೇಸುವನ್ನು ನೋಡುತ್ತಾ ಹೇಳಿ. ಕವಚ, ವಿಶ್ವಾಸದ ಪ್ರೀತಿಯ 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 ಕವಚ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸುತ್ತಾ ಯೇಸುವಿನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸುತ್ತಾ ಯೇಸುವೇ, 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 ಎಲ್ಲರೂ ಶಿರವಾಗಿ ಸಾಷ್ಟಾಂಗವರೆಗೆ ಯೇಸುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಯೇಸುವೇ, ಕರೀರಿ ಗಟ್ಟಿಯಾಗಿ ಯೇಸುವೇ. ಸೇರಿ ಹೇಳಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುಗೆ ಕೊಡುವ. ಇನ್ನು ಗಟ್ಟಿಯಾಗಿ